ಶ್ರೀಮತಿ ಶೋಭಾ ಗುಗ್ರಿ ಇವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಮುಖ್ಯ ಅತಿಥಿಗಳಾದ ವೀರನಗೌಡ ಮರಿಗೌಡರ್ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಅತಿಥಿಗಳು ಭಾರತ ಸ್ವಾಭಿಮಾನ್ ಟ್ರಸ್ಟ್ನ ಜಿಲ್ಲಾ ಪ್ರಭಾರಿಯಾದ ಶ್ರೀ ರುದ್ರಣ್ಣ ಗುಳಗುಳೆ ಇವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಗದಗ ಜಿಲ್ಲಾ ಸಹ ಪ್ರಭಾರಿಗಳು ಹಾಗೂ ಯೋಗ ವಿಸ್ತಾರಕರು ಶ್ರೀ ಆಂಜನೇಶ್ ಮಾನೆ ಇವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಗದಗ ಜಿಲ್ಲಾ ಪತಂಜಲಿ ಯೋಗ ಸಮಿತಿಯ ಖಜಾಂಚಿಗಳಾದ ಶ್ರೀ ಕೆ.ಎಸ್. ಗುಗ್ರಿ ಇವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಭಾರತ ಸ್ವಾಭಿಮಾನ್ ಟ್ರಸ್ಟ್ ಸಹ ಪ್ರಭಾರಿಗಳಾದ ಶ್ರೀ ಬಸವರಾಜ್ ಹಿರೇಮಠ್ ಇವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಕಿಸಾನ್ ಸೇವಾ ಸಮಿತಿಯ ಪ್ರಭಾರಿಗಳಾದ ಶ್ರೀ ಪ್ರಮೋದ್ ಬೇಲಿ ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಾಲಯದ ಪ್ರಭಾರಿಯಾದ ಶ್ರೀ ರವಿ ಬೆಂಗಳೂರು ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಸೋಷಿಯಲ್ ಮೀಡಿಯಾ ಪ್ರಭಾರಿಗಳಾದ ರವೀಂದ್ರ ತಡಸದ್ ಇವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ವಿವಿಧ ಕಕ್ಷೆಯ ಯೋಗ ಶಿಕ್ಷಕರು, ಯೋಗ ಸಾಧಕರು, ಸಾಧಕಿಯರಿಗೂ ಎಲ್ಲರಿಗೂ ಸಹ ಸ್ವಾಗತವನ್ನು ಹೃದಯ ತುಂಬಿ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಗುರುಪೂರ್ಣಿಮೆಯ ಎಲ್ಲರಿಗೂ ಶುಭಾಶಯಗಳು. ಸಂಕ್ಷಿಪ್ತ ಪರಿಚಯವನ್ನು ಮಾಡಲಿದ್ದಾರೆ ಶೋಭಾ ಗುಗ್ರಿ. ಮುಖ್ಯ ಅತಿಥಿಯ ಕಿರುಪರಿಚಯ. ಹೆಸರು ವೀರನಗೌಡ ಮರಿಗೌಡ್ರು. ತಂದೆ ಹೆಸರು ಬಸವನಗೌಡ ಮರಿಗೌಡ್ರು. ತಾಯಿ ಹೆಸರು ಪಾರ್ವತಿ ಬಸವನಗೌಡ ಮರಿಗೌಡ್ರು. ಹುಟ್ಟಿದ ದಿನಾಂಕ 20/7/1978. ಊರು ನಾಗಸಮುದ್ರ. ವಿದ್ಯಾಭ್ಯಾಸ ಪ್ರಾಥಮಿಕ ಶಿಕ್ಷಣ ಸರ್ಕಾರಿ ಪ್ರಾಥಮಿಕ ಶಾಲೆ ಕುಕನೂರು. ಪ್ರೌಢ ಶಿಕ್ಷಣ ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆ ಕುಕನೂರು. PUC ಜೆಟಿ ಕಾಲೇಜ್ ಗದಗ. ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಕೊಪ್ಪಳ. MSc ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ. MA ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು. ಇವರ ಉದ್ಯೋಗ ಕಿರಿಯ ತರಬೇತಿ ಅಧಿಕಾರಿಯಾಗಿ 2003ರಲ್ಲಿ ಶ್ರೀ ಚನ್ನಬಸವೇಶ್ವರ ITI ಮಾಲಗಿತ್ತಿ ತಾಲೂಕು ಕುಷ್ಟಗಿಯಲ್ಲಿ ಉಪನ್ಯಾಸ ವೃತ್ತಿ ಜೀವನ ಪ್ರಾರಂಭ. ಸದ್ಯ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠ ಗದಗದ ಶ್ರೀ ಸಿದ್ದಪ್ಪ ಕಂಬಳಿ ಮೆಮೋರಿಯಲ್ ITI ಗದಗ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೃತಿಗಳು ಚಿಟುಕು ಚಿನ್ಮಯಿ, ವಿಶ್ವಮಾನವ, 2013 ಕವನ ಸಂಕಲನ, ಸಮಾಜ ಕಣ್ಮಣಿ. ಇಷ್ಟು ಹೇಳಿ ಇವರ ಕಿರುಪರಿಚಯ ಭಾಷಣವನ್ನು ಮುಗಿಸುತ್ತಾರೆ. ಶೋಭಾ ಗುಗ್ರಿ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಎಲ್ಲ ಕಕ್ಷೆಗಳಿಂದ ಆಗಮಿಸಿದಂಥ ಪೇಟೆ ವೀರಭದ್ರಪ್ಪ, ವೀರಭದ್ರೇಶ್ವರ ಕಲ್ಯಾಣ ಮಂಟಪ, ಕಾಪರ್ಪೇಟ್ ಹಾಗೂ ಈಶ್ವರೀಯ ವಿಶ್ವವಿದ್ಯಾಲಯ ಕಕ್ಷೆ ಹಾಗೂ ಸರ್ಕಾರಿ 4ನೇ ನಂಬರ್ ಶಾಲೆಯ ಕಕ್ಷೆಯವರು ಎಲ್ಲರೂ ಈ ಒಂದು ಕಕ್ಷೆಗೆ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಒಂದು ಕಕ್ಷೆಯಿಂದ ಸ್ವಾಗತ ಕೋರುತ್ತೇನೆ. ಈಗ ಗೌರವ ಸಮರ್ಪಣೆ ಪುಷ್ಪವನ್ನು ಕೊಡುವುದರ ಮೂಲಕ ಎಲ್ಲ ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸೋಣ. ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಯುತ ವೀರಪ್ಪ ಮಡಿವಾಳರ್ ಪ್ರಭಾರಿಗಳು ಇವರಿಗೆ ವಿಕ್ರಮ್ ಅವರು ಬಂದು ಪುಷ್ಪಾರ್ಪಣೆಯನ್ನು ನೀಡಬೇಕಂತ ವಿನಂತಿ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀಯುತ ವೀರನಗೌಡ ಮರಿಗೌಡ ಇವರಿಗೆ ರವಿ ಬೆಂಗಳೂರು ಅವರು ಬಂದು ಪುಷ್ಪಾರ್ಪಣೆ ಮಾಡಬೇಕು. ಈ ಒಂದು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿದಂಥ ರುದ್ರಣ್ಣ ಗುಳಗುಳೆ ಅವರಿಗೆ ಹಳ್ಳಿಕೇರಿ ಅವರು ಬಂದು ಪುಷ್ಪಾರ್ಪಣೆಯನ್ನು ಮಾಡಬೇಕು. ಮಹಿಳಾ ಪ್ರಭಾರಿಗಳಾದ ಶ್ರೀಮತಿ ಶೋಭಾ ಗುಗ್ರಿ ಅವರಿಗೆ ಮತದಾರರು ಬಂದು ಪುಷ್ಪಾರ್ಪಣೆಯನ್ನು ಮಾಡಬೇಕು. ಬಸವರಾಜ್ ಹಿರೇಮಠ್ ಇವರಿಗೆ ವಿಕ್ರಮ್ ಅವರು ಬಂದು ಪುಷ್ಪಾರ್ಪಣೆ ಮಾಡಬೇಕು. ಪತಂಜಲಿ ಖಜಾಂಚಿಗಳಾದ
ಶ್ರೀಯುತ KS ಗುಗ್ರಿ ಅವರಿಗೆ ಕೊತ್ತಂಬರಿ ಅವರು ಬಂದು ಪುಷ್ಪಾರ್ಪಣೆಯನ್ನು ಮಾಡಬೇಕು. ಶ್ರೀ ಪ್ರಮೋದ್ ಬೇಲಿ ಅವರಿಗೆ ರವಿ ಬೆಂಗಳೂರು ಅವರು ಪುಷ್ಪಾರ್ಪಣೆಯನ್ನು ಮಾಡಬೇಕು. ಶ್ರೀ ರವಿ ಬೆಂಗಳೂರು ಪತಂಜಲಿ ಜಿಲ್ಲಾ ಕಾರ್ಯಾಲಯ ಪ್ರಭಾರಿಗಳು. ಶ್ರೀಯುತ ರವಿ ಬೆಂಗಳೂರು ಪತಂಜಲಿ ಜಿಲ್ಲಾ ಕಾರ್ಯಾಲಯ ಪ್ರಭಾರಿಗಳು ಇವರಿಗೆ ಶೋಭಾ ಬೆಂಗಳೂರು ಅವರು ಪುಷ್ಪಾರ್ಪಣೆಯನ್ನು ಮಾಡಬೇಕು. ಬನ್ನಿ ಸರ್, ಇಲ್ಲಿ ಬನ್ನಿ. ನೋಡ್ರಿ, ಉಗ್ರಾದ ಕೊಟ್ಟು ಎಷ್ಟು ದಿವಸ ಆಗಿತ್ತ ಏನ ಇದೊಂದು ಅವಕಾಶ. ಅವರೇ ಕೊಡ್ರಿ, ಯಾರನ್ನು ಕುಂತು ಕೊಡ್ಬೇಕಾಯ್ತು. ಶ್ರೀಮತಿ ಸುಧಾ ಚೌಮರದ ಅಕ್ಕರಿಗೆ ಲತಮ್ಮನಿ ಅವರು ಪುಷ್ಪಾರ್ಪಣೆ ಮಾಡಬೇಕು. ಶ್ರೀಮತಿ ಸುಜಾತಾ ಕಾಡಪ್ನವರ್ ಇವರಿಗೆ ಶೋಭಾ ಬೆಂಗಳೂರು ಅವರು ಪುಷ್ಪಾರ್ಪಣೆ ಮಾಡಬೇಕು. ಈಗ ಹೊಸದಾಗಿ ನಮ್ಮ ಕಕ್ಷೆಗೆ ಆಗಮಿಸಿ ಅಗ್ನಿ ಸೋಷಿಯಲ್ ಮೀಡಿಯಾದ ಕೆಲಸ ಕಾರ್ಯಗಳನ್ನು ನಿಭಾಯಿಸುವಂತ ರವೀಂದ್ರ ತಡ್ಸೋದ್ ಇವರು ವೇದಿಕೆಗೆ ಆಗಮಿಸಬೇಕು. ಇವರಿಗೆ ಕೊತ್ತಂಬರಿ ಅವರು ಬಂದು ಪುಷ್ಪಾರ್ಪಣೆಯನ್ನು ಕೊಡಬೇಕು. ನಿಧಾನ. ನಮ್ಮ ಪತಂಜಲಿಯ ಪ್ರತಿಯೊಂದು ಕಾರ್ಯಕ್ರಮ ಮುಗಿಯುವವರೆಗೂ, ಪ್ರಾರಂಭ ಹೇಳೋದು ಮುಗಿಯುವವರೆಗೂ ಈ ಒಂದು ಫೋಟೋ ಹೊಡೆಯೋದಾಗಲಿ, ವಿಡಿಯೋ ಶೂಟಿಂಗ್ ಮಾಡೋದಾಗಲಿ, ಈ ಒಂದು ಕಾರ್ಯವನ್ನು ಉತ್ತಮವಾಗಿ ನಿರ್ವಹಿಸುತ್ತಿದ್ದಂತ ಮುತ್ತುರಾಜ್ ಅವರು ವೇದಿಕೆಗೆ ಆಗಮಿಸಬೇಕು. ಅವರಿಗೆ ಬಂದು ಪುಷ್ಪಾರ್ಪಣೆ ಮಾಡಬೇಕು. ಮುತ್ತುರಾಜ್, ಹೆಸರು ಮುತ್ತುರಾಜ್, ನಮ್ಮ ಕಕ್ಷೆಗೆ ಮುಖ್ಯ ರತ್ನ ಇದ್ದಂಗೆ. ಇವರು ಸಹಕಾರಿ ಬ್ಯಾಂಕ್ನಲ್ಲಿ ನೌಕರರಾಗಿ ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ. ಚಾಲೂನೇ ಐತ್ರಿ ಅಕ್ಕ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮತ್ತು ಅತ್ಯಂತ ಲೋಕವಾಗಿ ಕಾರ್ಯನಿರ್ವಹಿಸಿದಂಥ ನಮ್ಮ ಜಿಲ್ಲಾ ಸಹಕಾರಿಗಳಾದ ಶ್ರೀಯುತ ಯೋಗೇಶ್ ಮಾನವ್ ಅವರಿಗೆ ನಮ್ಮ ಲತಾ ಮಾನವ್ ಅವರು ಬಂದು ಯೋಗಾಸನ ಮಾಡಬೇಕೆಂದು ಅವರಿಗೆ ಕೇಳ್ಕೊಳ್ತೀನಿ. ಇಬ್ಬರು ದಂಪತಿಗಳಿಗೆ ಧನ್ಯವಾದಗಳು. ಇದಕ್ಕೆ ನಮ್ಮ ಕಕ್ಷೆಗೆ ನಿರಂತರವಾಗಿ ನೋಡ್ರಿ, ಸ್ಟೇಜ್ ಇದ್ರು ಒಪ್ಪದಿಲ್ಲ ಕಕ್ಷೆಗೆ ಹಾಜರಿ ಕೊಟ್ಟು ಹೋಗ್ತಾರೆ. ನಮ್ಮ ವೆಂಕಟೇಶ್ ಕಣಿನಾಳ್ ಅವರು ವೇದಿಕೆಗೆ ಆಗಮಿಸಬೇಕು. ಹಿರಿಯ ಯೋಗ ಸಾಧಕರು ರವಿ ಬೆಂಗಳೂರು ಅವರಿಗೆ ಒಂದು ಪುಷ್ಪವನ್ನು ಕೊಟ್ಟು ಗೌರವಿಸಬೇಕು. ಎಲ್ಲ ಕೊಟ್ಟು ಅದೇ ರೀತಿ ನಮ್ಮ ಕೊತ್ತಂಬರಿ ಅವರಿಗೆ ಪುಷ್ಪವನ್ನು ಕೊಟ್ಟು ಗೌರವಿಸಬೇಕು. ರವಿ ಬೆಂಗಳೂರು ಕೊತ್ತಂಬರಿ ಅವರಿಗೆ
ಮುಂಡಾಗಿ ಪಿಕ್ಚರ್ ಇವರಿಗೆ ಮುಗಿಸಲು ಪುಷ್ಪಾರ್ಪಣೆಯನ್ನು ಕೊಡಬೇಕು. ಮುಂಡಾಗಿ ಪಿಕ್ಚರ್ ಬರ್ರಿ, ನಿಮ್ದು ಸೇವೆ ಭಾಳ ಆಯ್ತು. ಇದು ಗೌರವ ನಮ್ಮ ಶಶಿಕಲಾ ಅಡಗಲಿ ಮಠ ಅವರು ವೇದಿಕೆಗೆ ಆಗಮಿಸಬೇಕು. ಬೇಗ ಬೇಗ ಸ್ವೀಕರಿಸಿದ ಎಲ್ಲರಿಗೂ ಧನ್ಯವಾದಗಳು, ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಶ್ರೀಯುತ KS ಗುಗ್ರಿ ಅವರು. ವೇದಿಕೆಯ ಮೇಲೆ ಆಸೀನರಾದ ಗಣ್ಯಮಾನ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂಥ ನಮ್ಮ ಪತಂಜಲಿ ಯೋಗ ಸಮಿತಿಯ ಎಲ್ಲ ಸಾಧಕರೇ, ಇಂದು ಗುರುಪೂರ್ಣಿಮೆ. ಗುರುಪೂರ್ಣಿಮೆ ಕಟ್ಲಿಗರ್ಗ ಹುಣ್ಣಿಮೆ. ಈ ಹುಣ್ಣಿಮೆನ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಬರ್ತಾ ಇದೆ. ಈಗ ನಮ್ಮದು ಕಕ್ಷೆ ಪತಂಜಲಿ ಯೋಗ ಸಮಿತಿ ಹರಿದ್ವಾರಕ್ಕೆ ಸಂಬಂಧಪಟ್ಟಂಥ ನಮ್ಮ ಕಕ್ಷೆ ಪರಮ ಪೂಜ್ಯ ರಾಮದೇವ್ ಗುರುಜಿಯವರು ಮತ್ತು ಆಚಾರ್ಯ ಪೂಜ್ಯ ಬಾಲಕೃಷ್ಣಜಿಯವರು 1995ರಲ್ಲಿ ದಿವ್ಯ ಯೋಗ ಮಂದಿರ ಟ್ರಸ್ಟ್ ಅಂತ ಹೇಳಿ ಕೃಪಾಲ್ ಭಾಗ ಆಶ್ರಮ ಹರಿದ್ವಾರದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದರು. ನಂತರ ಮುಂದೆ ಅದೇ ಹರಿದ್ವಾರದಲ್ಲಿ 2006ರಲ್ಲಿ ಭಾರತ್ ಗೌರ್ಮೆಂಟ್ ಟ್ರಸ್ಟ್ ಮತ್ತು ಪತಂಜಲಿ ಯೋಗ ಪೀಠ ಇವನ್ನು ಪ್ರಾರಂಭ ಮಾಡಿದರು. ಅಂದಿನಿಂದ ಪರಮ ಪೂಜ್ಯ ರಾಮದೇವ್ ಗುರುಜಿಯವರು ದೇಶ ಮತ್ತು ವಿದೇಶಗಳಲ್ಲಿ ಯೋಗದ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸಿ ಜಗತ್ತಿನಾದ್ಯಂತ ಯೋಗ ಗುರುಗಳಾಗಿ ಪ್ರಸಿದ್ಧಿಯಾದರು. ಮತ್ತು ನಮ್ಮ ಗದಗ ಜಿಲ್ಲೆಯಲ್ಲಿ 2008ರಲ್ಲಿ ನಮ್ಮ ಪತಂಜಲಿ ಯೋಗ ಪ್ರಾರಂಭ ಆಯಿತು. ಅಂದಿನಿಂದ ನಮ್ಮ ಭಾರತ್ ಗೌರ್ಮೆಂಟ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ರುದ್ರಣ್ಣ ಯೋಗಿಯವರು ಭಾರತ್ ಗೌರ್ಮೆಂಟ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಇಂದಿನವರೆಗೆ ಮುಂದುವರೆದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದರಂತೆ ನಮ್ಮ ಪತಂಜಲಿ ಯೋಗ ಸಮಿತಿಯ ಅಧ್ಯಕ್ಷರಾಗಿ ಪ್ರಪ್ರಥಮವಾಗಿ ಶ್ರೀ BN ಹಿರೇಮಠರು ಇದರಲ್ಲಿ ಪ್ರಪ್ರಥಮವಾಗಿ BN ಹಿರೇಮಠರು ಈ ನಮ್ಮ ಪತಂಜಲಿ ಯೋಗ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ನಂತರ ಅವರ ನಂತರ ನಮ್ಮ ಬಡಗಣ್ಣವರು ಅವರು ಕಾರ್ಯನಿರ್ವಹಿಸಿದ ನಂತರ ನಾನೇ ಕೂಡ ನಮ್ಮ ಪತಂಜಲಿ ಯೋಗ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಅವರು ನಿರ್ಗಮಿಸಿದ ನಂತರ ಈಗ ಜಯಪ್ಪ ಮಡವಾಳರವರು ಈ ಕಾರ್ಯಕ್ರಮವನ್ನು ಅಧ್ಯಕ್ಷರಾಗಿ ಮುಂದುವರೆದು ನಡೆಸುತ್ತಿದ್ದಾರೆ. ನಮ್ಮ ಪತಂಜಲಿ ಯೋಗ ಸಮಿತಿ 2011ರಲ್ಲಿ ನಮ್ಮ ಗದಗಿನಲ್ಲಿ ಪರಮ ಪೂಜ್ಯ ರಾಮದೇವ್ ಗುರುಜಿಯವರು ಬಂದಾಗ ನಮ್ಮ ರುದ್ರಣ್ಣ ಗೋಗುವರು ಮತ್ತು ನಮ್ಮ ಎಲ್ಲ ಗದಗಿನ ವ್ಯಾಪಾರಸ್ಥರು, ಮೃತ್ಯುಂಜಯ ಸಂಕೇಶ್ವರಗಳು, ಸಂಸ್ಥೆ ಮಠಗಳು, ಇನ್ನೂ ಅನೇಕ ವ್ಯಾಪಾರಸ್ಥರು ಮತ್ತು ಅದು ಅಲ್ಲದೆ ಮಾರವಾಡಿ ಜನರು, ಎಲ್ಲ ಮಾರವಾಡಿ ಜನರು ಇದಕ್ಕೆ ಸಾಥ್ ಕೊಟ್ಟರು. 2011 ಫೆಬ್ರವರಿ 2ರಂದು ಪರಮ ಪೂಜ್ಯ ನಮ್ಮ ಗುರುಗಳಾದಂಥ ಭವಾನಿವಾಲ ಆರೋಗ್ಯವರು ಇದೇ ಮೈದಾನದಲ್ಲಿ 1 ತಿಂಗಳ ಕಾಲ ತಮ್ಮ ಯೋಗ ಕಕ್ಷೆಯನ್ನು ನಡೆಸಿ ಮುಂದೆ ಅದಕ್ಕೆ ಸಾಥ್ ಕೊಟ್ಟವರು ಮತ್ತು ನಮ್ಮ ಕಲ್ತೂರ್ ಗುರುಗಳು ಭವಾನಿವಾಲ ಗುರುಜಿಯವರು 1 ತಿಂಗಳು ಮಾಡಿದರು. ನಂತರ ಪರಮ ಪೂಜ್ಯ ರಾಮದೇವ್ ಗುರುಜಿಯವರು ಗದಗಿಗೆ ಬಂದರು. ಯಾವಾಗ ಬಂದರು? ಮಾರ್ಚ್ ತಿಂಗಳಲ್ಲಿ ಬಂದರು. ಅವರು ಬಂದಂಥ ಎಂಥ ಶುಭ ಸಮಯ ಅಂದರೆ ಮಾರ್ಚ್ ತಿಂಗಳು ವಿಪರೀತ ಬಿಸಿಲು, ಅಂಥದ್ರಲ್ಲಿ ದೊಡ್ಡ ಮಳೆ ಆಯಿತು.
ಎಂಥ ಮಳೆ ಆಯಿತು ಅಂದರೆ ಆ ಕಕ್ಷೆ ಎಲ್ಲ ಹಾಳಾಗಿ ಹೋಗ್ಬಿಡ್ತಾವತ್ತು. ಅಷ್ಟು ದೊಡ್ಡ ಮಳೆ ಆಯಿತು. ಅದರಲ್ಲಿ ಮತ್ತೆ ರಾತ್ರೋರಾತ್ರಿ ಮತ್ತೊಂದು ಸಟ್ಟು ತರಿಸಿ ಮತ್ತೆ ವ್ಯವಸ್ಥೆ ಮಾಡಿ ಇಲ್ಲಿ ಕಾರ್ಯಕ್ರಮವನ್ನು ಎಲ್ಲರೂ ರುದ್ರಣ್ಣ ಗೋಗುಳಿಯವರ ಮುಂಚೂಣಿಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮುಂದೆ ಇದೇ ಕಾರ್ಯಕ್ರಮ ಇಂದಿನವರೆಗೆ ನಮ್ಮ ಮುನ್ಸಿಪಲ್ ಕಾಲೇಜ್ ಗ್ರೌಂಡ್ನಲ್ಲಿ 2011ರಲ್ಲಿ ಪ್ರಾರಂಭವಾದಂಥ ಕಕ್ಷೆ ಇಂದಿನವರೆಗೂ ಮುಂದುವರಿತಾ ಇದೆ. ಇದು ನಮ್ಮ ಎಲ್ಲ ಸಾಧಕರ ಯಶಸ್ಸಿನ ಗುಟ್ಟು ಅಂತ ನಾವು ಹೇಳಬಹುದು. ಅದರೊಂದಿಗೆ ಎಷ್ಟೋ ಜನ ನಮ್ಮ ಸದಸ್ಯರು ನಿರ್ಗಮಿಸಿದ್ದಾರೆ, ಎಷ್ಟೋ ಜನ ಹೊಸಬರು ಬರ್ತಾ ಇದ್ದಾರೆ. ಮಳೆ ಇರಲಿ ಚಳಿ ಇರಲಿ ಏನೇ ಇದ್ದರೂ ಕೂಡ ನಮ್ಮ ಕಕ್ಷೆ ನಿರಂತರವಾಗಿ ಇಲ್ಲಿವರೆಗೆ ನಡೀತಾ ಇದೆ. ಅದರ ಯಶಸ್ಸಿಗೆ ತಮ್ಮೆಲ್ಲರ ಸಹಕಾರ ಯಶಸ್ಸಿಗೆ ಕಾರಣ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ವಂದನೆಗಳು. ಸಂಕ್ಷಿಪ್ತವಾಗಿ ಎಲ್ಲವನ್ನು ಮೆಲುಕು ಹಾಕಿದಂಥ ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದಂಥ ಶ್ರೀಯುತ KS ಮುಗುರಿ ಅವರಿಗೆ ಧನ್ಯವಾದಗಳು, ಅಭಿನಂದನೆಗಳು. ನಮ್ಮ ಈ ಒಂದು ಯೋಗ ಕಕ್ಷೆ ಪ್ರಾರಂಭದಿಂದ ಬಹಳಷ್ಟು ಸಾಧಕಿಯರು ಸೇವೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಸಾಧಕರಲ್ಲಿ ಅಪ್ಪಣ್ಣ ಮಠದ ಇದು ಮರೆಯಲಾರದಂಥ ಒಂದು ಜೀವಿ, ಬಹಳಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಧರ್ಮಪತ್ನಿಯಾದಂಥ ವಿದ್ಯಾ ಮಠದವರು ಬಂದಿದ್ದಾರೆ. ಅವರು ವೇದಿಕೆಗೆ ಆಗಮಿಸಿ ಪುಷ್ಪವನ್ನು ಸ್ವೀಕರಿಸಬೇಕು. ಬಹಳ ಅದ್ಭುತ ಸೇವೆಯನ್ನು ಮಾಡಿದಂಥ ನಮ್ಮ ಅಪ್ಪಣ್ಣ ಮಠದ ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರನ್ನ ನೆನೆಯಬೇಕು. ಈಗ ಈ ಒಂದು ಕಾರ್ಯಕ್ರಮದ ವಿದ್ಯಾಮಠದವರಿಂದ ಒಂದು ಹಾಡು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳಾದ ಪಂಚಾಚಾರ್ಯರನ್ನು ನಮಸ್ಕರಿಸಿ ನಮ್ಮ ಯೋಗ ಸಾಧಕರಿಗೆ ಅಭಿನಂದಿಸಿ ಒಂದು ಶಿವನ ಭಕ್ತಿಗೀತೆಯನ್ನು ಹಾಡುತ್ತೇನೆ. ಹೇ ಕೈಲಾಸವಾಸ ಹೇ ಕೈಲಾಸವಾಸ ಮದನಾಶಕ ಜಗದೀಶ ಹೇ ಕೈಲಾಸವಾಸ ಹೃದಯಾಂತರಾಳದಲ್ಲಿ ಭಕ್ತಿರಸವು ತುಂಬಿ ಹರಿಯಲಿ. ಹೃದಯಾಂತರಾಳದಲ್ಲಿ ಭಕ್ತಿರಸವು ತುಂಬಿ ಹರಿಯಲಿ. ಶುದ್ಧ ಮನಸ್ಸಿನಿಂದ ಭಕ್ತಿ ಭಾವದಿಂದ ಶುದ್ಧ ಮನಸ್ಸಿನಿಂದ ಭಕ್ತಿ ಭಾವದಿಂದ ಹರಿಯಲಿರುವ ಚಂದ್ರಶೇಖರ ಹೃದಯಾಂತರಾಳದಲ್ಲಿ ಕಣ್ಣು ಮುಚ್ಚಿ ಕುಳಿತ ಈಶ್ವರ ಕಣ್ಣು ತೆರೆದ ನೋಡ ಶಂಕರ ಕಣ್ಣು ಮುಚ್ಚಿ ಕುಳಿತ ಈಶ್ವರ ಕಣ್ಣು ತೆರೆದು ನೋಡ ಶಂಕರ ಹರ ಹರ ಶಂಭೋ ಗೌರಿ ಶಂಕರ ಹರ ಹರ ಶಂಭೋ ಗೌರಿ ಶಂಕರ ಹೃದಯಾಂತರಾಳದಲ್ಲಿ ಮೈಯಲೆಲ್ಲ ಭಸ್ಮಲೇಪನ ಎನ್ನ ಮನವು ನಿನಗೆ ಅರ್ಪಣ ಮೈಯಲೆಲ್ಲ ಭಸ್ಮಲೇಪನ ಎನ್ನ ಮನವು ನಿನಗೆ ಅರ್ಪಣ ಹೃದಯಾಂತರಾಳದಲ್ಲಿ ಮೈಯಲೆಲ್ಲ ಭಸ್ಮಲೇಪನ ಎನ್ನ ಮನವು
ನಿನಗೆ ಅರ್ಪಣ. ಹರ ಹರ ಶಂಭೋ ಗೌರಿ ಶಂಕರ, ಹರ ಹರ ಶಂಭೋ ಗೌರಿ ಶಂಕರ. ಹೃದಯಾಂತರಾಳದಲ್ಲಿ, ಹೃದಯಾಂತರಾಳದಲ್ಲಿ, ಹೃದಯಾಂತರಾಳದಲ್ಲಿ. ಬಹಳ ಸೃಷ್ಟವಾಗಿ ಸಾಧನೆ ಮಾಡಿದಂಥ ಶ್ರೀಮತಿ ವಿದ್ಯಾಮಠದವರಿಗೆ ಧನ್ಯವಾದಗಳು. ಈಗ ನಮ್ಮ ಯೋಗ ಕಕ್ಷೆಗಳಿಗೆ ಸಾಕಷ್ಟು ಶಿಕ್ಷಕರಾಗಿ ಯೋಗ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರಲ್ಲಿ ಶ್ರೀಮತಿ ರೇಣುಕಾ ಬಾಗ್ಲಿ ಅವರು ವೇದಿಕೆಗೆ ಆಗಮಿಸಬೇಕು, ಲಕ್ಷ್ಮೀ ಗುರುಕಾ ಅವರು ವೇದಿಕೆಗೆ ಆಗಮಿಸಬೇಕು. ಇವರಿಗೆ ಪುಷ್ಪವನ್ನು ಕೊಡುವುದರ ಮೂಲಕ ಲತಾ ಮನೆಯವರು ಬೇಗ ಪುಷ್ಪಾರ್ಪಣೆ ಮಾಡಿ ಎಂಡಿಗೇರಿ ಅವರು ವೇದಿಕೆಗೆ ಆಗಮಿಸಬೇಕು. ಮಹಾನಂದ ಎಂಡಿಗೇರಿ ಅವರು ಬೇಗ ಬನ್ನಿ. ಇದು ನಮ್ಮ ಕಕ್ಷೆಯಿಂದ ಗೌರವ ಸಮರ್ಪಣೆ. ಜ್ಯೋತಿ ದೇಸಾಪಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕು, ಬೇಗ. ಶಾಂತಕ್ಕ ಬೇಗ ಬನ್ನಿ. ನಮ್ಮ ಹಿರಿಯ ಜೀವಿ ಶಾಂತಕ್ಕ ನೋಡ್ರಪ್ಪ, ಏಕಪಾತ್ರ ಮನೆಯಲ್ಲಿ ಎತ್ತಿದ ಕೈಯವರು. ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡೋದ್ರಲ್ಲಿ ಬಹಳ ಮುಂಚೂಣಿಯಲ್ಲಿ ಇರ್ತಾರೆ. ಈಗ ವಯೋ ನಿಮಿತ್ತ ನಮ್ಮ ಕಕ್ಷೆ ಒಟ್ಟ ಬಿಡಂಗಿಲ್ಲ, ಅವರು ಎಲ್ಲಿದ್ರು ಬರ್ತಾರೆ. ಹಿರಿಯ ಸಾಧಕಿ ಮೊನ್ನೆ ಟೀಚರ್ಸ್ ಟ್ರೈನಿಂಗ್ ಮುಗಿಸಿದಂಥ ನಮ್ಮ ಮಾನ್ಯದವರು ಕಕ್ಷೆ ಆಗಮಿಸಿದ್ದಾರೆ. ಅವರು ವೇದಿಕೆಗೆ ಆಗಮಿಸಬೇಕು, ಪುಷ್ಪವನ್ನು ಸ್ವೀಕರಿಸಬೇಕು. ರವಿ ಬೆಂಗಳೂರು ಮಾನ್ಯದವರಿಗೆ ಟೀಚರ್ಸ್ ಟ್ರೈನಿಂಗ್, ನಮ್ಮ ಮೊನ್ನೆ ನಡೆದಂಥ ಟೀಚರ್ಸ್ ಟ್ರೈನಿಂಗ್ನಲ್ಲಿ ತರಬೇತಿಯನ್ನು ತೆಗೆದುಕೊಂಡು ಕಕ್ಷೆಗೆ ರೆಗ್ಯುಲರ್ ಬರ್ತಾ ಇದ್ದಾರೆ. ಮಾನ್ಯದವರಿಗೆ ಧನ್ಯವಾದಗಳು. ಒಂದು ಟೂರ್ ಇರಲಿ, ಫಂಕ್ಷನ್ ಇರಲಿ, ಮುಂಚೂಣಿಯಲ್ಲಿದ್ದು ಅದನ್ನು ವೇದಿಕೆಗೆ ಬನ್ನಿ ಸರ್, ಸ್ವಾಗತ. ಆಯ್ತಲ್ಲ, ಇಲ್ಲ ಕಲಿಸುವವರು ವೇದಿಕೆ ಆಗಮಿಸ್ಬೇಕು. ಇರ್ಲಿ ಯಾರನ್ನ ಶಿಕ್ಷಕ ಆಗ್ಬೇಕಂತ ಮನಸ್ಸು ಸಂಕಲ್ಪ ಮಾಡಿದ್ರೆ ಅವರು ಬನ್ನಿ. ಆ ಸಂಕಲ್ಪ ಇವತ್ತಿಡೆ ಬೇಗ ಎಲ್ಲರಿಗೂ ಕೊಟ್ಬಿಡ್ರಿ. ನೀವು ಬನ್ನಿ ಬೇಗ ಬನ್ನಿ. ಹಾ, ಇದೊಂದು ಗೌರವ ಸಮರ್ಪಣೆ. ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಒಂದು ಹೂ ಪಾರ್ಸಲ್ ಮಾಡಿಬಿಟ್ಟು ಎಲ್ಲರಿಗೂ ಮುಟ್ಟಿಸ್ಬಿಡಿ, ಕೊಟ್ಬಿಡ್ರಿ. ಹಂಗೆ ಪಾರ್ಸಲ್ ಮಾಡ್ರಿ. ಈ ಒಂದು ಕಾರ್ಯಕ್ರಮದ ಇವತ್ತು ಬಸವರಾಜ್ ಹಿರೇಮಠ ಅವರು ಒಂದೆರಡು ನುಡಿಗಳನ್ನು ಹೇಳಿದ್ದಾರೆ. ಅವರಿಗೆ ಸ್ವಾಗತ. ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು ಹಾಗೂ ಗುರುಪೂರ್ಣಿಮೆಯ ಆರ್ಥಿಕ ಶುಭಾಶಯಗಳು. ಪ್ರತಿ ವರ್ಷವೂ ಕೂಡ ನಮ್ಮ ಕಕ್ಷೆಯಲ್ಲಿ ಒಂದು ಗುರುಪೂರ್ಣಿಮೆಯನ್ನು ಅತ್ಯಂತ ಅದ್ಭುತವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿದಂಥ ಶ್ರೀಯುತ ಗೃಹಸ್ಥ ಮಡವಾಳ ಸರ್ ಹಾಗೂ ಬಾಕ್ ಸಾಧನಾ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ರುದ್ರನಾಗೌಡ ಸರ್ ಹಾಗೂ ಹಿರಿಯರಾದ KS ಗಗ್ರು ಅವರು ಹಾಗೂ ಮಹಿಳಾ ಪತಂಜಲಿ ಜಿಲ್ಲಾ ಪ್ರಧಾನರಾದ ಶೋಭಾ ಗಗ್ರು ಅವರು ಹಾಗೂ ಪ್ರಮೋದ್ ಗುಣೆ ಅವರು ಹಾಗೂ ಜಿಲ್ಲಾ ಸಹಪ್ರಭಾವರಾದ ಮಹೇಶ್ ಮನೆಯವರು ಹಾಗೂ ಎಲ್ಲ ಕಕ್ಷೆಯಿಂದ ಬಂದಂಥ ಸಾಧಕ ಮತ್ತು ಸಾಧಕಿಯರು ಎಲ್ಲರಿಗೂ ಗುರುಪೂರ್ಣಿಮೆಯ ಆರ್ಥಿಕ ಶುಭಾಶಯಗಳು. ಗುರು ಅಂದರೆ
ಗು ಅಂದರೆ ಕತ್ತಲು, ರು ಅಂದರೆ ಕತ್ತಲೆಂದು ಒಡೆದೇಶವನ್ನು ಅಂತಂದು ಹೇಳ್ತಾರೆ. ಹಾಗೆ ಗುರುವು ನಮಗೆ ನಮ್ಮೆಲ್ಲರಿಗೆ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಮಹಾನ್ ವ್ಯಕ್ತಿಯಾಗಿದ್ದಾರೆ. ಅವರನ್ನು ಸ್ಮರಿಸುವ ಇವತ್ತು ಇಂದಿನ ಸದನ. ಇದನ್ನು ವ್ಯಾಸ ಪೂರ್ಣಿಮೆ ಅಂತಲೂ ಕರೀತಾರೆ. ವ್ಯಾಸ ಮಹರ್ಷಿಗಳಂದ್ರೆ ವ್ಯಾಸ ಮಹರ್ಷಿಗಳು ಎಂದು ಅವರ ಜನ್ಮದಿನವನ್ನು ಕೂಡ ಇವತ್ತು ಒಂದು ಆಚರಣೆ ಮಾಡ್ತಾರೆ. ವ್ಯಾಸ ಮಹರ್ಷಿಗಳು 4 ವೇದಗಳನ್ನು ಮತ್ತು ಮಹಾಭಾರತವನ್ನು 4 ವೇದಗಳನ್ನು ಮತ್ತು ವಿಂಗಡಿಸಿ ಮಹಾಭಾರತವನ್ನು ರಚಿಸಿದ ಕೀರ್ತಿ ವ್ಯಾಸ ಮಹರ್ಷಿಗೆ ಸಲ್ಲುತ್ತದೆ. ಹೀಗೆ ಮತ್ತು ಇದಕ್ಕೆ ಇನ್ನೊಂದು ಬುದ್ಧ ಪೂರ್ಣಿಮೆ ಅಂತಲೂ ಕರೀತಾರೆ. ಬುದ್ಧ ಪೂರ್ಣಿಮೆ ಅಂದರೆ ಬುದ್ಧನು ತನ್ನ ಅನುಯಾಯಿಗಳಿಗೆ ಧರ್ಮೋಪದೇಶವನ್ನು ನೀಡಿದಂಥ ಒಂದು ಸುದಿನ. ಅದಕ್ಕಾಗಿ ಈ ಇಂದಿನ ಜನ ಒಂದು ಪವಿತ್ರ ಜನ ಅಂತಂದು ಆಚರಣೆ ಮಾಡ್ತಾರೆ. ಹಾಗಾಗಿ ಮತ್ತು ಎಲ್ಲ ಇಂದಿನ ಜನವನ್ನು ನಮ್ಗೆ ಎತ್ತಂಥ ತಂದೆ ತಾಯಿಗಳಿಗೆ ಗುರು ಹಿರಿಯರನ್ನು ಮತ್ತು ಹಾಗೂ ಶೈಕ್ಷಣಿಕ ಗುರುಗಳನ್ನು, ಧಾರ್ಮಿಕ ಗುರುಗಳನ್ನು ಇವತ್ತು ನೀಡುವಂಥ ಅತ್ಯಂತ ಮಹತ್ವದ ಜನ. ನಾವು ಈ ಒಂದು ದೊಡ್ಡ ಒಂದು ಸಂಸ್ಥೆಯಲ್ಲಿ ನೀವೆಲ್ಲರೂ ಸದಸ್ಯರಾಗಿದ್ದೇವೆ. ಅದಕ್ಕೆ ಇಂದಿನ ಜನವನ್ನು ನಮ್ಮ ಮಹಾಗುರುಗಳಾದ ರಾಮದೇವ್ ಗುರೂಜಿಯವರನ್ನು ನೆನೆಯುವ ಜನ ಹಾಗೂ ಪ್ರತಿನಿತ್ಯ ನಮಗೆ 5 ನಮಗೆ ಕನ್ನಡದಲ್ಲಿ ಒಂದು ಉಚಿತ ಯೋಗವನ್ನು ತಿಳಿಸಿಕೊಡ್ತಕ್ಕಂಥ ನಮ್ಮ ಬಹರ್ಲಾಲ್ ಗುರೂಜಿಯನ್ನು ನೆನೆಯುವ ಜನ ಹಾಗೂ ಈ ಒಂದು ವೇದಿಕೆ ಮೇಲೆ ಎಲ್ಲ ಆಸೀನರಾಗತಕ್ಕಂಥ ಎಲ್ಲ ಹಿರಿಯರನ್ನು ಹಾಗೂ ಮತ್ತು ಈ ಸಮಾರಂಭಕ್ಕೆ ಎಲ್ಲರೂ ಆಗಮಿಸಿದಂಥ ಎಲ್ಲ ಸಾಧಕ ಸಾಧನೆ ನೆನೆಯುವ ಜನ. ಯಾಕಂದರೆ ಎಲ್ಲರೂ ಒಂದು ರೀತಿಯ ನಮಗೆ ಜೀವನದಲ್ಲಿ ನಮಗೆ ಮಾರ್ಗದರ್ಶನ ತೋರಿಸ್ತಾರೆ. ಅವರೆಲ್ಲರಿಗೂ ನಾವು ಚಿರಋಣಿಯಾಗಿರಬೇಕು. ಅದಕ್ಕಾಗಿ ಇಂದ ನಮಗೆ ಯಾರು ಮಾರ್ಗದರ್ಶನ ಅವರನ್ನು ನೆನೆಯುವ ಮತ್ತು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಜನ. ಅದಕ್ಕಾಗಿ ನಾನು ಇವತ್ತಿನ ದಿನದಲ್ಲಿ ನಮಗೆ ಈ ಒಂದು ಇಲ್ಲಿ 4 ಮಾತಾಡೋಕತ್ತೇನಂದ್ರೆ ನಮಗೆ ಹೆಚ್ಚಿನ ಒಂದು ಸ್ಮರಣೀಯ ಕಾಡೋದು ಅಂದ್ರೆ ನಮ್ಮ ಅಪ್ಪಣ್ಣ ಗುರುಗಳು. ಅವ್ರನ್ನ ಎಷ್ಟು ನೆನೆಸಿದ್ರು ನಾವು ಕಡಿಮೆನ. ಯಾಕಂದ್ರೆ ಇಂಥ ಹಿಂದ್ಗೆ ಒಂದು ಲಾಕ್ಡೌನ್ ಆಗಿತ್ತು. 40 ದಿನ ಬಿಟ್ಟರೆ ಉಳಿದಂಥ ದಿನಗಳ ನಾವು ಕಂಟಿನ್ಯೂ ಆಗಿ ಪ್ರತಿದಿನ ಇಲ್ಲಿ ಬಂದು ನಾವೆಲ್ಲ ಯೋಗ ಮಾಡಿದ್ವಿ. ಒಂದು ದಿವಸ ನಮ್ಮನ್ನ ಬಿಟ್ಟು ಬರೆದಂಗೆ ನಮ್ಮ ಅಪ್ಪಣ್ಣವರು ಬಂದು ಎಲ್ಲ ಕರ್ಕೊಂಡು ಮತ್ತು ಎಲ್ಲ ಜನ ಮಾಡ್ತಿದ್ವಿ. ಅಪ್ಪಣ್ಣ ಗುರುಗಳು, ಬಾವಿಕಟ್ಟಿ ಗುರುಗಳು ಅವ್ರನ್ನೆಲ್ಲ ಇವತ್ತು ನಾವು ಸ್ಮರಣೆ ಮಾಡ್ತಕ್ಕಂಥ ಒಂದು ಜನ. ಇಂಥ ಒಂದು ಹಬ್ಬವನ್ನು ಗುರುವರಿಗೆ ಮತ್ತು ಅತ್ಯಂತ ತಂದೆ ತಾಯಿಗೆ ನಾವು ಸದಾ ಸ್ಮರಣೀಯವಾಗಿ ಅವ್ರನ್ನ ಚಿರಋಣಿಯಾಗುತ್ತಾ ಅವ್ರು ಕೇಳಿದ್ವಿ. ಹೀಗೆ ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಮತಿ ರತ್ನಕ್ಕ ಕಲ್ಲೂರು ಅವರು ವೇದಿಕೆಗೆ ಆಗಮಿಸಬೇಕು. ಎಚ್ಚಿಲಿಗಾರ್ ಅವರು, ಜಯಶ್ರೀ ಎಚ್ಚಿಲಿಗಾರ್ ಅವರು ವೇದಿಕೆಗೆ ಆಗಮಿಸಬೇಕು. ಬೇಗ ಬೇಗ ಬನ್ನಿ. ಪದ್ಮಿನಿ ಮುತ್ತುಲ್ರಿ ಮೇಡಮ್ ಅವರು ಬೇಗ ಬೇಗ ಬನ್ನಿ, ಬೇಗ ಬೇಗ. ಬೇಗ ಬೇಗ ಬನ್ನಿ. ಮಂಗಳ ಬಡಿಗಣ್ಣವರು ವೇದಿಕೆಗೆ ಸ್ವಾಗತ. ಹೇಳ್ರಿ 1 ಮಿನಿಟ್ ಸಾಕು, ಹೇಳ್ತೀನಿ. ಇರಲಿ ಪುಷ್ಪ ಸ್ವೀಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನು ಕುರಿತು ಶ್ರೀಮತಿ ಸುಜಾತ ಕಾಳಪ್ಪನವರು ಒಂದೆರಡು ನುಡಿಗಳನ್ನು ನೀಡಬೇಕಂತ ಅವರಲ್ಲಿ ವಿನಂತಿ. ಗುರುಭ್ಯೋ ನಮಃ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗುರು ಬಾಂಧವರಿಗೆ ಹಾಗೂ ಗುರುವೃಂದಕ್ಕೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುಪೂರ್ಣಿಮಾ ದಿನದ ಶುಭಾಶಯಗಳು ತಮಗೆಲ್ಲರಿಗೂ.
ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ. ಅಂದ್ರೆ ಈಗ ನಾವೆಲ್ಲ ನಮ್ಮ ರಾಮದೇವ್ ಬಾಬಾಜಿ ಅವ್ರು ನೆನೆಸ್ಕೊಂಡ್ರೆ ನಮಗೆ ಗುರು ಅಂದ್ರೆ, ನಾನು ಇವತ್ತು ನನ್ನ ಮನೆಯೊಳಗೆ ನಾವು ಇದ್ದಿದ್ರೆ ನಾವು ಇವತ್ತು ಹೊರಗೆ ಬಂದು ಈ ಥರ ಒಂದು ಕಕ್ಷೆಯೊಳಗೆ ಭಾಗವಹಿಸ್ತೀವಿ ಅಂದರೆ ನಮ್ಮ ಬಾಬಾ ರಾಮದೇವ್ ಗುರುಜಿ ಅವ್ರನ್ನ ನಾವು ನೆನೆಸ್ಕೋಬೇಕಾಕೈತಿ. ಇವತ್ತು ನಾವು ಇಲ್ಲಿ ಕಕ್ಷೆಗೆ ಬಂದು ನಾವು ಏನು ಅಡುಗೆ ಮನೆಗೆ ನಾವು ಸೀಮಿತ ಆಗಲಿಲ್ಲ. ಯಾರಿಗೆ ಆರೋಗ್ಯ ಪ್ರಾಬ್ಲಮ್ ಇದೆಯೋ, ಯಾರಿಗೆ ದೈಹಿಕ ಪ್ರಾಬ್ಲಮ್ ಇದೆಯೋ, ಯಾರ ಮನಸ್ಸಿಗೆ ನಾವು ಒಂದು ತಮ್ಮ ಇದನ್ನು ಹೇಳ್ಕೊಳ್ಳಾರ್ದ ಹೊರಗೆ ನಾವು ಬಂದಾಗ ನಮಗೆ ಒಂದು ಬೆಳಕು ಕೊಟ್ಟಂತ ನಮ್ಮ ರಾಮದೇವ್ಜಿ ಅವ್ರು ನಾವು ಬಾಬಾ ಅವ್ರನ್ನ ನೆನೆಸ್ಬೇಕಾಗತ್ತೆ. ಆ ಗುರು ಅನ್ನೋವಂಥ ಒಂದು ಶಬ್ದ ಏನೈತಲ್ಲ, ಗುರು ಅಂದ್ರೇ ಒಂದು ಶಕ್ತಿ, ಒಂದು ಧ್ಯಾನ, ಒಂದು ಸೇವೆ. ಅವನು ಏನು ಹೇಳ್ತಾನಂದ್ರೆ ನಿಸ್ವಾರ್ಥ ಸೇವೆ ಮಾಡ್ರಿ, ಎಲ್ಲಿ ಹೋಗ್ತೀರಾ ಅಲ್ಲಿ ಸೇವೆ ಮಾಡ್ರಿ, ನೀವು ಎಲ್ಲಿದ್ದೀರಾ ಅಲ್ಲಿ ಬೆಳಕು ಕೊಡ್ರಿ. ನಾವಿಲ್ಲಿ ಬಂದು ನಾವು ಯಾವ್ಯಾವ ಇದಕ್ಕೆ ಹೋಗ್ತೀವಿ ಅಲ್ಲೆಲ್ಲ ನಮ್ಮ ಒಂದು ಬೆಳಕನ್ನು ಚೆಲ್ತಾ ಹೋಗ್ರಿ ಅಂತ ಹೇಳಿ ನಮಗೆ ಗುರು ಕೊಟ್ಟಾನ. ಗುರು ಒಂದು ಹೆಂಗಂದ್ರೆ ಅವನು ಪ್ರೇಮಮಯಿ, ಅವ ಒಂಥರ ಪ್ರೇಮ ಅಂದ್ರೆ ಅವನಿಗೆ ನೀವು ಏನೋ ಒಂದು ತಪ್ಪು ಮಾಡಿದ್ರೂ ಅವನು ನಿಮ್ಮ ಮೇಲೆ ಪ್ರತಿಯೊಂದು ಕ್ಷಣನೂ ಅವನಿಗೆ ನಿಮ್ಮ ಕಣ್ಣಿರುತ್ತೆ. ಅಂದ್ರೆ ನಾವು ಯಾವ ಕಷ್ಟದಾಗಿದ್ರು ಯಾವುದೋ ರೂಪದಾಗ ಬಂದು ನಮಗೊಂದು ಸಹಾಯ ಕೊಡುವಂಥ ಶಕ್ತಿ ಆ ಗುರು ಐತಿ. ನಾವಿಲ್ಲಿ ಏನೋ ನಿಸ್ವಾರ್ಥ ಸೇವೆ ಮಾಡ್ತಾರೆ, ಇಲ್ಲ ಇದುವರೆಗೆ ಬಂದು ಒಂದು ಸೇವೆ ಮಾಡ್ತಾರೋ ಅಂದ್ರೆ ನಮ್ಮ ಜೀವನದೊಳಗೆ ಬಂದದ್ದು ಕಷ್ಟಕ್ಕೆ ನಮ್ಮ ಗುರು ಹಿಂದಿರ್ತಾನೆ. ನಾವು ಇಲ್ಲಿ ಮಾಡ್ತಿರ್ತೀವಿ, ನಮ್ಮ ಮನೆ ಕೆಲಸ ಅವ ಮಾಡ್ತಿರ್ತಾನೆ. ಹಾಗಾಗಿ ನಾವು ಎಷ್ಟೋ ಇಲ್ಲಿ ಬಂದಾಗಿಂದ ಹೇಳ್ತೀವಿಲ್ಲ, ನಮ್ಮ ಜೀವನದೊಳಗೆ ಅದ್ಭುತಗಳನ್ನು ನಡೆದಾವು. ನಾನು ಒಳಗಿದ್ದಾಗ, ನಾವು ಮನೆ ಒಳಗಿದ್ದಾಗ ನಾವು ಜೀರಿಗೆ ಸಾಸಿವೆ ಡಬ್ಬಿಗೆ ಬರೀ ನಾವು ಅಡುಗೆದು ಗುದ್ದಾಡ್ತೀವಿ. ಅವನು ಏನು ಹೇಳಿದ ನಮಗೆ, ರಾಮದೇವ್ ಬಾಬಾ ಅವ್ರು ಏನು ಹೇಳಿದ್ರು, ಒಳಗೆ ಸಾಯಬೇಡ್ರಿ, ನಿಮ್ಮಿಂದ 10 ಮಂದಿಗೆ ಬೆಳಕು ಆಕೈತಿ. ನೀವು ಮುಂದೆ ಬರ್ರಿ, ನೀವು ಕಕ್ಷೆಗೆ ಬರ್ರಿ, ನೀವು ಒಂದು ಸ್ಟೆಪ್ ಇಡ್ರಿ, ಮುಂದೆ ಬೆಳಕಾಗತ್ತೆ. ಅಂದ್ರೆ ನಾವು ಯಾರು ಯಾವುದಕ್ಕೂ ಕಡಿಮೆ ಇಲ್ಲ. ನಮ್ಮ ಎಜುಕೇಶನ್ ಅಂತಲ್ಲ, ಏನಲ್ಲ, ನಮ್ಮ ಜ್ಞಾನ ತಂದಂತ ಆ ರಾಮದೇವ್ ಬಾಬಾಜಿ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೆ ನಮ್ಮ ಗುರು ಅಂದ್ರೆ ಹೆಂಗಂದ್ರೆ ಅವ ಸಮಾಧಾನ ಪ್ರೇಮಿ. ಅವ ಎಂಥ ಸಮುದ್ರ ಅಲೆಗಳು ಬಂದರೂ ದಾಟಿಸ್ತಾನೆ. ಅಂದ್ರೆ ನಾವು ಧ್ಯಾನದೊಳಗೆ ಗುರು ಅದಾನ, ಸೇವೆಯೊಳಗೆ ಗುರು ಅದಾನ, ಒಂದು ಸತ್ಸಂಗಕ್ಕೆ ಹೋಗೋದ್ರಾಗ ಅದಾನ, ನಾವೆಲ್ಲರ ಜೊತೆ ಬೆರೆಯೋದ್ರಾಗ ಅದಾನ, ಎಲ್ಲರೂ ಪ್ರೀತಿಸೋ ಗುಣ ಕೊಟ್ಟಾನ. ಇವತ್ತು ನಾವು ಅದೇವಿ ಅಂದ್ರೆ ಎಲ್ಲರೂ ಪ್ರೀತಿಸೋದು ಒಂದೇ, ನಮ್ಮ ಕೈಲಾದ ಸೇವೆ ಮಾಡೋದು. ಸೇವೆ ಅಂದ್ರೆ ಇದು ನಮಗೆ ಮೇಲ್ ಕುಂತರ ಸೇವೆ ಅಲ್ಲ, ನಮಗೆ ಮ್ಯಾಲ ಸ್ಟೇಜ್ ಮೇಲೆ ಕರೆದ್ರಪ್ಪ ನಮ್ದು ಅಲ್ಲ. ನಾವು ಎಲ್ಲಿ ನಿಸ್ವಾರ್ಥ ಸೇವೆ ನಾವು ಮಾಡಿದ್ದನ್ನು ಯಾರಿಗೂ ಹೇಳಬಾರ್ದು. ಆ ಥರ ಸೇವೆಗಳು ಸಣ್ಣ ಇರ್ತಾವವು, ಅದ್ರೊಳಗನ ಅವ ನೋಡ್ತಿರ್ತಾನೆ ಇವರಲ್ಲಿ ಎಷ್ಟು ವಿನಮ್ರ ಭಾವ ಐತಿ, ಎಷ್ಟು ತ್ಯಾಗ ಗುಣ ಐತಿ, ಎಲ್ಲಿ ನನಗೆ ಮಣಿತಾರೋ ಅದನ್ನು ನೋಡ್ತಾನ, ಕೊಟ್ಟು ನೋಡ್ತಾನ, ನಮ್ಮನ್ನು ವರಿಗೆ ಹಚ್ಚಿ ನೋಡ್ತಾನ. ಕಡೆಗೆ ಸಿಗೋದಂದ್ರೆ ಬಂಗಾರ. ಹಂಗ ನಾವೆಲ್ಲ ಇಲ್ಲಿ ವಜ್ರ ಬಂಗಾರಗಳಾಗಿ ನಾವು ಇದ್ರೊಳಗದೀವಿ ಅಂದ್ರೆ ಇದು ಅಲ್ಲ. ಯಾರು ಇವಾಗ ಎಷ್ಟೆಷ್ಟು ವಯಸ್ಸಿನವರು ಇವರೆಲ್ಲ ಒಳಗಡೆಯಿಂದ ಹೊರಗೆ ಬಂದು ಈಗ ಇವರ ಹೋಗೊಬ್ರಿಗೆ ಕಟ್ಟಿ ಮೇಲೆ ಕುಂತಾಗ ಎಲ್ಲರೂ ಕುಂತ ಹೆಂಗ್ರಿ ಅಂದ್ರೆ ಅವ್ರಿಗೆ ಮನಸ್ಸಿಗೆ ಒಂದು ಸ್ಫೂರ್ತಿ ತುಂಬುವಂತ ಕೆಲಸ ಮಾಡ್ತಾರ. ಅವ್ರು ಭಾಳ ಏನು ಕೊಡಲ್ಲ, ಮೆಡಿಸಿನ್ ಏನಿಲ್ರಿ, ಹಿಂಗೆ ಹೋಗ್ಬೇಕ್ರಿ. ಅವರಲ್ಲಿ ಆತ್ಮವಿಶ್ವಾಸ ಜಾಗಸ್ತೈತಿ, ಅದನ್ನ ಗುರು ನೋಡ್ತಿರ್ತಾನ. ಇವರಲ್ಲಿ ಏನಾಗೋದಿಲ್ಲ, ಕೈಲಿ ಒಂದು ಕಡ್ಡಿ ಎತ್ತಿಟ್ರೆ ಇನ್ನೊಬ್ರದಾರ ಮನಸ್ಸು ಕೆಡಿಸ್ತಿರ್ತಾರೆ. ಹೋಗ್ಬೇಡ್ರಿ ಅಲ್ಲಿಂದ, ಅದು ಮಾಡಬಾರ್ದು. ಎಲ್ಲಿ ಸತ್ಸಂಗ ಇರುತ್ತೋ, ಎಲ್ಲಿ ಧರ್ಮ ಕಾರ್ಯಗಳು ನಡೀತಾವೋ, ಎಲ್ಲಿ ಗುರು ಸ್ಥಾನ ಇರುತ್ತೋ, ಎಲ್ಲಿ ಏನಿರುತ್ತೋ ಅಲ್ಲಿ ನಾವೆಲ್ಲ ಹೋಗಿ ಸೇವೆ ಸಲ್ಲಿಸಿ ನಾವು ಗುರುಗೆ ಅರ್ಪಣೆ ಮಾಡಿದ್ರೆ ನನ್ನ ಮನೆ ಕಾಯವ. ನಾವು ಕೆಲಸ ಮಾತ್ರ ನಿಸ್ವಾರ್ಥ ಸೇವೆ ಇರುವಂತ ಈ ಗುರು ಪರಂಪರೆಯೊಳಗೆ ನಾವು ಇಲ್ಲಿ ಒಂದು ಸಣ್ಣ ಸ್ಥಾನ ಸಿಕ್ಕೈತಿ ನಮಗೆ. ಹಾಗಾಗಿ ನಾನು ಗುರು ವೃಂದಕ್ಕನ ಧನ್ಯವಾದ ಹೇಳ್ತಾ, ನನಗೆ ಇಲ್ಲಿ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಪತಂಜಲಿ ಗುರು ಬಾಂಧವರಿಗೆ ಹಾಗೂ ನನ್ನ ತಂದೆ ತಾಯಿಗಳಿಗೆ, ನನ್ನ ಅಕ್ಕ ತಮ್ಮಂದಿರಿಗೆ ಎಲ್ಲರಿಗೂ ನನ್ನ ಧನ್ಯವಾದ ಸಲ್ಲಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಗುರು ಮತ್ತು ಸೇವೆಯ ಮನದಾಳದ ಮಾತನ್ನು ಹಂಚಿಕೊಂಡಂತ ಸುಜಾತ ಕಡಪ್ನವರಿಗೆ ಧನ್ಯವಾದಗಳು, ಅಭಿನಂದನೆಗಳು. ಈಗ ನಮ್ಮ ಹಿರಿಯ ಸಾಧಕರಾದ ವೆಂಕಟೇಶ್ ಮೇರ್ವಾಡೆ ಅವರು ಅಲ್ಲೇ ಕೊಡಿ ಸರ್, ಬನ್ನಿ. ಇಲ್ಲ ಏಕೆ ಬರ್ತೇನೆ ಸರ್, ಅವರು ಬರ್ರಿ ಸರ್. ಅವರಿಂದ 1-2 ನುಡಿಗಳು ನೋಡ್ರಿ. ನಿಮ್ಮ ಯೋಗದೊಳಗೆ ನಿರ್ಬಂಧನೆ ಇಲ್ಲ, ಲಿಂಗ ಭೇದವಿಲ್ಲ, ಜಾತಿ ಭೇದವಿಲ್ಲ, ವರ್ಣ ಭೇದವಿಲ್ಲ.
ಪತಂಜಲಿ ಯೋಗ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ಪ್ರತಿನಿತ್ಯ ಒಂದಲ್ಲ ಒಂದು ಸ್ಥಳದಲ್ಲಿ ಯೋಗಾಭ್ಯಾಸವನ್ನು ಮಾಡುವ ಯೋಗಿ ಸಹಕಾರಿಗಳೇ, ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಬ್ಬ ಗುರು ಮತ್ತು ಒಂದು ಗುರಿ ಇರಬೇಕು. ಎಲ್ಲರಿಗೂ ಮಾತಾಡಕ್ಕೆ ಸುದೈವದಿಂದ ನಮ್ಮೆಲ್ಲರಿಗೂ ರಾಮದೇವ್ ಅಂತ ಗುರುಗಳು ಸಿಕ್ಕಿದ್ದಾರೆ. ಮತ್ತು ನಾವು ನಮ್ಮಲ್ಲಿ ಉಳಿದದ್ದು ಬೆಳ್ಳಿ, ಬಂಗಾರ, ಹಣ, ಮನೆ, ಪ್ಲಾಟು, ಆಸ್ತಿ ಇರಲಿ ಅದು ನಮ್ಮ ನಸೀಬ್ದಾಗಿದ್ದಷ್ಟು ಇರ್ತದೆ. ಆದ್ರೆ ಆರೋಗ್ಯವನ್ನು ಕಾಯ್ದುಕೊಂಡು, ಆರೋಗ್ಯ ಸಂಪತ್ತು ಬಹಳ ದೊಡ್ಡದು ಮನುಷ್ಯನಿಗೆ. ಉಳಿದ ಎಲ್ಲ ಸಂಪತ್ತು ನಾವು ಅನುಭವಿಸಲಿಕ್ಕೆ ಉತ್ತಮವಾದಂತಹ ಆರೋಗ್ಯ ಬೇಕು. ಈ ಪತಂಜಲಿಯಲ್ಲಿ ಬಂದು ಯೋಗವನ್ನು ನಾವು ಮಾಡ್ತಾ ಇರೋದ್ರಿಂದ ಉತ್ತಮ ಆರೋಗ್ಯಕ್ಕೆ ಅದು ಮೂಲವಾಗಿದೆ. ನನಗೀಗ 82 ವರ್ಷ. ಇವತ್ತಿಗೂ ನಾನು ಕೋಲಿರೋದಿಲ್ಲ, ಅಡ್ಡಾಡ್ತದೆ, ಎಲ್ಲ ಮಾಡ್ತು. ಆ ಉತ್ತಮ ಆರೋಗ್ಯಕ್ಕೆ ಈ ಯೋಗದಲ್ಲಿ ಪ್ರತಿನಿತ್ಯ ತಪ್ಪದೇ ಭಾಗವಹಿಸುವುದು ಮುಖ್ಯ ಅಂತ ನನಗನ್ನಿಸಿದೆ. ಎಲ್ಲರೂ ನಾವು ಮತ್ತೊಬ್ಬರಿಗೆ ಅನುಕೂಲ ಮಾಡಿಕೊಳ್ಳುವ ಜೊತೆಗೆ ನಮ್ಮ ಜೀವನ ಆದರ್ಶಪ್ರಾಯವಾಗಿರ್ಬೇಕು. ನಮ್ಮನ್ನು ನೋಡಿ ಅವ್ರ ಹಂಗೆ ನಾವು ಇರಬೇಕು ಅಂತ ಹೇಳಿ ನೋಡಿ ಅವ್ರಿಗೆ ಅನಿಸ್ಬೇಕು. ಅಂಥ ಜೀವನವನ್ನ ನಮಗೆ ಕೊಡ್ಲಿಕ್ಕೆ ಈ ಪತಂಜಲಿ ಯೋಗದ್ದು ಒಂದು ಉತ್ತಮ ಸ್ಥಳ ಆಗಿದೆ. ಎಲ್ಲರೂ ಸಾಧ್ಯವಾದಷ್ಟು ನಮಗೆ ಗುರುತಿದ್ದವರಿಗೆ, ಪರಿಚಯ ಇದ್ದವರಿಗೆ, ಸಂಬಂಧಿಕರಿಗೆ ಯೋಗ ಮಾಡೋದಕ್ಕೆ ನಾವು ಸ್ಫೂರ್ತಿ ಕೊಟ್ಟು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಉತ್ತಮ ಇಲ್ಲಿ ಸಾಕಷ್ಟು ಜನರು ಪರಿಚಯ ಆಗೋದ್ರಿಂದ ನಮ್ಮ ಜೀವನವನ್ನು ಹೇಗೆ ಮಾರ್ಪಡಿಸಿಕೊಳ್ಬೇಕು ಅನ್ನೋದಕ್ಕೆ ನಮಗೆ ಒಂದು ಅವಕಾಶ ಸಿಗ್ತದೆ. ಅದನ್ನು ಉಪಯೋಗ ಮಾಡಿಕೊಂಡು ನಾವು ಎಲ್ಲರಿಗೂ ಆದರ್ಶಪ್ರಾಯರಾಗಿ ಬಾಳೋಣ, ಉತ್ತಮ ಆರೋಗ್ಯವಂತರಾಗಿ ಬಾಳೋಣ. ಮತ್ತೊಬ್ಬರಿಗೆ ನಾವು ಅನುಕೂಲ ಮಾಡ್ಲಿಕ್ಕೆ ಬರ್ಬೋದಿಲ್ಲ, ನಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳಿಕ್ಕೆ ಬರ್ತೀವಿ. ಸಾಧ್ಯವಾದಷ್ಟು ಯೋಗವನ್ನು ತಪ್ಪಲೇ ಮಾಡುವುದನ್ನು ನಾವು ಒಂದು ಪ್ರವೃತ್ತಿಯನ್ನಾಗಿ ಮಾಡಿಕೊಂಡು ಎಲ್ಲರಿಗೂ ಆದರ್ಶಪ್ರಾಯರಾಗಿ ಬಾಳೋಣ ಅಂತ ಹೇಳಿ ನಮ್ದು 2 ಮಾತು. ಧನ್ಯವಾದಗಳು ವೆಂಕಟೇಶ್ ಕಣಿನಾಳ್ ಅವರಿಗೆ. ಆರೋಗ್ಯ ಇದ್ದರೆ ಎಲ್ಲವೂ ಇದ್ದಂತೆ, ಬಹಳ ಮಾರ್ಮಿಕವಾಗಿ ಮಾತಾಡುವಂತ ಕಣಿನಾಳ್ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮ ಕುರಿತು ಪದ್ಮಿನಿ ಮುತ್ತುಂದನ್ನಿ ಅವರು ಒಂದು ಹಾಡನ್ನು ಹಾಡಲಿದ್ದಾರೆ. ಅವರಿಗೆ ವೇದಿಕೆಗೆ ಸ್ವಾಗತ. ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ನನ್ನ ಗುರು ವೃಂದಕ್ಕೆ, ಇಲ್ಲಿ ನೆರೆದಂಥ ಎಲ್ಲ ಗುರು ವೃಂದಕ್ಕೆ ಹಾಗೂ ನನ್ನ ಎಲ್ಲ ಬಂಧು ಬಳಗಕ್ಕೆ, ಯೋಗ ಬಂಧುಗಳಿಗೆ ವಂದಿಸುತ್ತಾ ಇವತ್ತಿನ ಒಂದು ಗುರು ಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಒಂದು ಗುರುವಂದನವನ್ನು ಹೇಳ್ತಿದ್ದೇನೆ. ದಯವಿಟ್ಟು ಎಲ್ಲರೂ ಆಲಿಸಿ ಅಂತ ಪ್ರಾರ್ಥಿಸುತ್ತೇನೆ. गुरु चरणन में बैठे हैं कर ऐसे आंसू आए, कोटि कोटि मेरे कर्मोद्धार पावन मुझे बनाए। गुरु चरण में बस गयो मोक्षिता, नमन करूं मैं पल पल नित नित, नमन करूं मैं पल पल नित नित गुरु चरण। धन्यवाद. ಧನ್ಯವಾದಗಳು ಮುತ್ತುಲ್ದನ್ನಿ ಅವರಿಗೆ. ಈಗ ಮುಖ್ಯ ಅತಿಥಿಗಳಿಂದ ವೀರನಗೌಡ ಮರಿಗೌಡರು, ಕಿರಿಯ ತರಬೇತಿ ಅಧಿಕಾರಿಗಳು,
ಪ್ರೊಫೆಸರ್ ಸಿದ್ದಪ್ಪ ಕಂಬಳಿ ಸ್ಮಾರಕ ಕೈಗಾರಿಕಾ ತರಬೇತಿ ಕೇಂದ್ರ ಗದಗ ಇವರಿಂದ ಈ ಒಂದು ಸಭೆಯ ಕುರಿತು ಪ್ರಥಮದಲ್ಲಿ ನನ್ನ ತಂದೆ ತಾಯಿಯವರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ಗುರು ಪೂರ್ಣಿಮಾ ಮಹೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥವರು ಹಿರಿಯರು ಆಗಿರ್ತಕ್ಕಂಥ ಗದಗ ಜಿಲ್ಲಾ ಪ್ರಭಾರಿ ಪತಂಜಲಿ ಯೋಗ ಸಮಿತಿಯ ಶ್ರೀ ಗಿರಿಯಪ್ಪ ಮಡಿವಾಳ್ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥವರು, ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಪುದ್ದಣ್ಣ ಗುಳುಗುಳೆ ಅವರೇ, ಸಹೋದರಿಯಾಗಿರ್ತಕ್ಕಂಥ ಶ್ರೀಮತಿ ಶೋಭಾ ಕುಕ್ರಿ ಅವರೇ, ರವಿ ಬೆಂಗಳೂರವರೇ, ಆಂಜನೇಶ್ ಮಾನ್ಯರವರೇ, ಶ್ರೀ KS ಗುಗ್ಗುರಿ ಅವರೇ, ರವೀಂದ್ರ ತಡಸದರವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಹಾಗೂ ತಾಯಿಯಂದಿರೇ, ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಈ ವಿಶೇಷ ಹುಣ್ಣಿಮೆಯನ್ನು ನಾವು ಗುರು ಪೂರ್ಣಿಮೆ ಅಂತ ಕರೀತೀವಿ. ಗುರುವಿಗೆ ತನ್ನದೇ ಆಗಿರ್ತಕ್ಕಂಥ ದೊಡ್ಡ ಸ್ಥಾನಮಾನ ಇದೆ. ಒಂದು ಅಕ್ಷರ ಕಲಿಸಿದಾತನೂ ಕೂಡ ನಾವು ಗುರು ಅಂತ ಕರೀತೀವಿ. ನಾವು ಬರೀ ನಮಗೆ ಪಾಠ ಮಾಡಿದಿರ್ತಕ್ಕಂಥವ್ರು ಅಷ್ಟೇ ಗುರುಗಳಾಗೋದಿಲ್ಲ. ಇವತ್ತು ನೆನ್ಪಿಟ್ಕೊಂಡಿರಿ, ಇಷ್ಟೆಲ್ಲ ಹಿರಿಯರ ಮಾತುಗಳನ್ನು ಕೇಳ್ತಾ ನಂಗೆ ಬಹಳ ಖುಷಿ ಆಯ್ತು. ನಾನು ಮಾತಾಡೋದಕ್ಕಿಂತ ನಿಮ್ಮ ಮಾತುಗಳನ್ನು ಕೇಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಬಹಳಷ್ಟು ಜನ ಯುವಕರಿಲ್ಲ, ಎಲ್ಲ ವಯಸ್ಸಾಗಿರ್ತಕ್ಕಂಥವ್ರೇ ನಾವಿದ್ದೀವಿ. ನಿಜವಾದ ಈ ದೇಶದ ಆಸ್ತಿ ಯಾರಂದ್ರೆ ನಮ್ಮ ಹಿರಿಯರು. ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಹೋಗ್ಲಿಲ್ಲ ಅಂತಂದ್ರೆ ಯಾವ ಯುವಕರು ಸರಿಯಾದ ದಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ಮಕ್ಕಳ ದಾರಿ ತಪ್ಪಲಿಕ್ಕೆ ಬಹಳ ಮೂಲವಾಗಿರ್ತಕ್ಕಂಥ ಕಾರಣ ಏನಂತಂದ್ರೆ, ಮುಖ್ಯವಾಗಿ ಹಿರಿಯರ ಮಾರ್ಗದರ್ಶನವನ್ನು ಸರಿಯಾದ ರೀತಿಯೊಳಗೆ ನಮ್ಮ ಮಕ್ಕಳುಗಳು ಪಾಲಿಸದೇ ಇರುವುದೇ ಇವತ್ತು ಮಕ್ಕಳ ಅಡ್ಡದಾರಿಗೆ ಹೋಗ್ಲಿಕ್ಕೆ ಬಹಳ ತಪ್ಪು ದಾರಿಯಾಗಿರ್ತಕ್ಕಂಥದ್ದು. ಅದಕ್ಕೆ ಹಿರಿಯರ ಮಧ್ಯೆ ಒಂದು ಸಂಬಂಧ ಯಾವ ರೀತಿ ಇರಬೇಕು ಅನ್ನೋದನ್ನ ಹೇಳ್ತೀವಿ. ನಾವು ಇವತ್ತು ಹಿರಿಯರಾಗಿರ್ತಕ್ಕಂಥವ್ರು ಹೇಳ್ತೀವಿ, ನಾ ಹೇಳ್ದಂಗೆ ಬದುಕು, ನಾ ಹೇಳ್ದಂಗೆ ಬಾಳು, ನಾ ಹೇಳ್ದಂಗೆ ಇರೋ ಅಂತ ಹೇಳ್ತೀವಿ ನಾವು. ಇವತ್ತಿನ ಮಕ್ಕಳು ಹೊಸ ಜನ್ರೇಷನ್ ನಾವು ಹಿಂಗಿರ್ಬೇಕು, ನಾವು ಹಿಂಗೆ ಹೋಗ್ಬೇಕು ಅನ್ನೋದನ್ನ ಅವರು ತಮ್ಮ ದಾರಿ ಒಳಗೆ ನಾವು ಹೋಗ್ತಾರೆ. ಅವು ಎರಡು ಕಮ್ಯುನಿಕೇಶನ್ ಗ್ಯಾಪ್ಲಿದ್ದಾನೆ ಇವತ್ತು ಗಂಡ ಹೆಂಡತಿ ತಂದೆ ತಾಯಿ ಎಲ್ಲ ಸಂಬಂಧಗಳು ಕೂಡ ಇವತ್ತು ಹಳಸ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದೇ ಕಮ್ಯುನಿಕೇಶನ್ ಗ್ಯಾಪ್ ಅಂತ ಕರಿತೀವಿ ನಾವು. ಅದಕ್ಕೆ ಪ್ರತಿ ಹಂತದಲ್ಲಿ ನಮಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರನ್ನ, ಪ್ರತಿ ಹಂತದಲ್ಲಿ ನಮ್ಮನ್ನು ಬೆಳೆಸಿರ್ತಕ್ಕಂಥವ್ರನ್ನ ನಾವು ಗೌರವಿಸ್ತಕ್ಕಂಥದ್ದನ್ನು ನಾವು ಮೊಟ್ಟ ಮೊದಲನೇ ಬಾರಿಗೆ ಕಲಿಬೇಕಾಗಿರ್ತಕ್ಕಂಥ. ಅದಕ್ಕೆ ಚಂದ್ರಶೇಖರ್ ಪಾಟೀಲ್ರವರು ಒಂದು ಕಡೆ ಹೇಳ್ತಾರೆ, ಅವರು ಗುರು ಮತ್ತು ಹಿರಿಯರ ಮತ್ತು ಮಕ್ಕಳ ಸಂಬಂಧ ಹೆಂಗಿರ್ಬೇಕಂತಕ್ಕಂಥದ್ದನ್ನು ಮೊಮ್ಮಗ ಅಜ್ಜನಿಗೆ ಹೇಳ್ತಾನಂತೆ, ಅಜ್ಜ ನನ್ನ ಹಣಿ ನಿನ್ನ ಪಾದದ ಮೇಲಿರಲಿ, ಆದರೆ ನಿನ್ನ ಪಾದದನ ಧೂಳು ನನ್ನ ಕಣ್ಣಿನಂಗ ಬೀಳದಂಗಿರಲಿ ಅಂತ ಹೇಳ್ತಾರೆ ಅವರು. ಅಂದ್ರೆ ನಾನು ನಿನ್ನ ಹಿರಿತನಕ್ಕೆ, ನಿನ್ನ ಅನುಭವಕ್ಕೆ ಮತ್ತು ನಿನ್ನ ವಿಚಾರಗಳಿಗೆ ನಾನು ತಲೆ ಬಾಗ್ತೀನಿ ನಾನು, ಆದರೆ ನಂದೇ ಸರಿ ಅಂಥೇಳಿ ನಿನ್ನ ವಿಚಾರಗಳನ್ನು ಸಂಪೂರ್ಣವಾಗಿ ನನಗೆ ಕಣ್ಣಿನೊಳಗೆ ಧೂಳು ಬೀಳದೇ ಇರೋ ರೀತಿಯೊಳಗೆ ನೋಡ್ಕೊಳ್ತಕ್ಕಂಥದ್ದು ನಿನ್ನ ಕರ್ತವ್ಯ ಅನ್ನೋದನ್ನು ಅವ್ರಿಗೆ ಹೇಳ್ತಾರೆ. ಅದಕ್ಕೆ ಇವತ್ತ ಈ ಗುರು ಪೂರ್ಣಿಮೆಯ ಬಹಳ ಮಹತ್ತರವಾಗಿರ್ತಕ್ಕಂಥ ದಿನ. ಕಬೀರದಾಸರು ಒಂದು ಪ್ರಶ್ನೆ ಕೇಳ್ತಾರಂತವ್ರಿಗೆ, ದೇವರು ಮತ್ತು ಗುರು ನಿನ್ನ ಎದುರಿಗೆ ಬಂದ್ರ ಮೊದಲಿಗೆ ನೀ ಯಾರಿಗೆ ನಮಸ್ಕಾರ ಮಾಡ್ತೀಯ ಅಂತ ಕೇಳ್ತಾರ. ಅವ್ರು ಹೇಳ್ತಾರ, ನಾನು ಮೊದಲಿಗೆ ಗುರುವಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಕಾರಣ ಏನಂದ್ರ, ದೇವರಡಿಗೆ ಹೋಗ್ತಕ್ಕಂಥ, ದೇವರನ್ನ ಹುಡುಕ್ತಕ್ಕಂಥ, ದೇವರನ್ನ ಒಲಿಸ್ಕೊಳ್ತಕ್ಕಂಥ ಮಾರ್ಗವನ್ನ ತೋರಿಸಿಕೊಟ್ಟವರೇ ನನಗೆ ಗುರುಗಳು ಅನ್ನೋದನ್ನ ಹೇಳ್ತಾರೆ ಅವರು. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮೋ ನಮಃ ಅಂತ ಕರಿತೀವಿ ನಾವು. ಗುರುವಿಗೆ ಬಹಳ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನ ಇದೆ ಅಂತಕ್ಕಂಥದ್ದು ನಮ್ಗೆಲ್ಲರಿಗೂ ತಿಳಿದಿರ್ತಕ್ಕಂಥದ್ದು. ತಿಲಕರವರನ್ನ ಒಂದ್ಸಾರಿ ಪತ್ರಕರ್ತ ಪ್ರಶ್ನೆ ಮಾಡ್ತಾರೆ. ಏನಂತ ಪ್ರಶ್ನೆ ಮಾಡ್ತಾರೆ ಅಂದ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೆ ನೀವು ಈ ದೇಶದ ರಾಷ್ಟ್ರಪತಿಗಳಾಗ್ತಿರೋ, ಪ್ರಧಾನಮಂತ್ರಿಗಳಾಗ್ತಿರೋ, ಅಥವಾ ರಾಜ್ಯಪಾಲರಾಗ್ತಿರೋ, ಶಿಕ್ಷಣ ಮಂತ್ರಿಗಳಾಗ್ತಿರೋ, ಉಪರಾಷ್ಟ್ರಪತಿಗಳಾಗ್ತಿರೋ ಅಂತ ಪ್ರಶ್ನೆಯನ್ನ ಕೇಳಿದಾಗ ಅವರು ಒಂದೇ ಒಂದು ಮಾತು ಹೇಳ್ತಾರೆ. ಅವರು, ನಾನು ಇವರೆಲ್ಲರನ್ನ ಮಾಡ್ತಕ್ಕಂಥ ಗುರುವಾಗಿ ನನ್ನ ಕಾರ್ಯವನ್ನು ನಿರ್ವಹಿಸ್ತೀನಿ ಅಂತ ಹೇಳ್ತಾರೆ ಅವರು. ಯಾಕಪ್ಪ ಅಂತಂದ್ರೆ, ವಿಶೇಷವಾಗಿರ್ತಕ್ಕಂಥದ್ದು
ಬರೀ ಗುರುವಿನ ಕೆಲಸ ಅಕ್ಷರಾಭ್ಯಾಸವನ್ನು ಕಲಿಸತಕ್ಕಂಥದ್ದಲ್ಲ. ಇವತ್ತು ನಮ್ಮ ಮಕ್ಕಳುಗಳಿಗೆ ನಾವು ಬರೀ ಪರ್ಸೆಂಟೇಜ್ ಅಂತ ಹೇಳ್ತಾ ನಿಜವಾದ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ನಾವು ಮರೆಮಾಚಿದ್ವಿ ಅಂತಕ್ಕಂಥದ್ದು. ನಿಜವಾಗಿಯೂ ಪರ್ಸೆಂಟೇಜ್ ಮುಖ್ಯ ಅಲ್ಲ. ಇವತ್ತಿನ ಮಗು ಹೇಗೆ ಬದುಕಬೇಕು ಅಂತಕ್ಕಂಥದ್ದನ್ನು ಆ ಮಗುವಿಗೆ ನಾವು ಕಲಿಸ್ಬೇಕಾಗಿರ್ತಕ್ಕಂಥದ್ದು. ಇಷ್ಟು ಜನ ಬಂದಿದ್ದೀರಿ, ನಿಜವಾಗಿಯೂ ಆರೋಗ್ಯ ಸಂಪತ್ತು ನಮ್ಮ ಮಕ್ಕಳಕ್ಕಿಂತ ನಮ್ಮ ಹಿರಿಯರಲ್ಲಿ ಐತಿ ಅನ್ನೋದನ್ನು ನಾನು ನೆನಪು ಮಾಡ್ಕೊಳ್ತೇನೆ. ನಾವು ಎಷ್ಟೇ ಶ್ರೀಮಂತರಾಗಿರಲಿ, ಎಷ್ಟೇ ಜಮೀನ್ದಾರರೇ ಆಗಿರಲಿ, ನಮಗೆ ಒಂದು ಒಳ್ಳೆಯ ವ್ಯಕ್ತಿತ್ವ ಬೇಕು. ಆ ಒಳ್ಳೆಯ ವ್ಯಕ್ತಿತ್ವದ ಮುಂದೆ ಇವೆಲ್ಲವೂ ಶೂನ್ಯ ಆಗಿರ್ತವೆ. ಅದಕ್ಕೆ ನಮ್ಮಲ್ಲಿ ಬಿಹೇವಿಯರ್ ಸ್ಕಿಲ್ ಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಬೇಕು, ಕಮ್ಯುನಿಕೇಷನ್ ಸ್ಕಿಲ್ ಬೇಕು. ಇವೆಲ್ಲವನ್ನು ನಾವು ರೂಢಿಸ್ಕೊಳ್ಬೇಕು. ಅದರ ಜೊತೆಗೆ ನಾವು ಬದುಕುವ ಶೈಲಿಯನ್ನು, ನಮ್ಮ ಸ್ಟೈಲ್ ಆಫ್ ಲಿವಿಂಗ್ ಏನೈತಲ್ಲ, ಆ ಶೈಲಿಯನ್ನು ನಮ್ಮ ಮಕ್ಕಳುಗಳಿಗೆ ನಾವು ಕಲಿಸಿದ್ವಿ ಅಂತಂದರೆ ಈ ದೇಶ ದೊಡ್ಡ ಆಸ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಐತಿ. ನಾವು ಇವತ್ತಿಗೂ ಹೇಳ್ತೀವಿ, ನಾವು ಭಾರತ ಮುಂದುವರಿಯುತ್ತಿರುವ ರಾಷ್ಟ್ರ ನೋಡ್ರಿ. 75 ವರ್ಷಗಳನ್ನು ಪೂರೈಸಿ ಸ್ವಾತಂತ್ರ್ಯವನ್ನು ಪಡೆದು ನಾವು 75 ವರ್ಷಗಳನ್ನು ದಾಟಿದರೂ ಕೂಡ ಇವತ್ತಿಗೂ ನಮ್ಮ ರಾಷ್ಟ್ರವನ್ನು ಮುಂದುವರಿಯುತ್ತಿರುವ ರಾಷ್ಟ್ರಗಳ ಸಾಲಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ದೇಶ ಮುಂದುವರೆದ ರಾಷ್ಟ್ರಗಳ ಸಾಲಲ್ಲಿ ಬರಬೇಕಾತಪ್ಪ ಅಂತಂದ್ರೆ ನಮ್ಮ ಯುವಕರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ಕೊಡಬೇಕು. ನಾವು ಮೊಟ್ಟ ಮೊದಲಿಗೆ ನಾವೆಲ್ಲರೂ ಯಾವುದ್ರ ಕಡೆಗೆ ಹೆಚ್ಚಿನ ಚಿಂತನೆ ಮಾಡ್ಬೇಕಂತಂದ್ರೆ ನಮ್ಮ ಮಕ್ಕಳಿಗಳಿಗೆ ನಾವು ಒಳ್ಳೆಯ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು. ಆ ಒಂದು ಮಾರ್ಗದರ್ಶನವನ್ನು ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ಒಳ್ಳೆಯ ಆರೋಗ್ಯ ಇದ್ದರೆ ಮಾತ್ರ ನಮ್ಗೆ ನೆಕ್ಸ್ಟ್ ಬರುವುದು ಯಾವುದಪ್ಪ ಅಂದರೆ ಶಿಕ್ಷಣ ಬರ್ತದೆ. ಹೌದಾ? ನೋಡ್ರಿ, ಒಂದ್ಸರಿ ನಾವು ಇವತ್ತು ಪ್ರಾಣಾಯಾಮ ಮಾಡ್ತೀವಿ, ನಾವು ಉಸಿರು ತಗೊಂಡು ನಾವು ಉಸಿರನ್ನು ಬಿಡ್ತೀವಿ. ನೋಡ್ರಿ, ಪ್ರಾಣಾಯಾಮದಲ್ಲಿ ಎಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಐತಿ. ದೀರ್ಘ ಉಸಿರಾಟದಿಂದ ಆಯುಷ್ಯ ಹೇಗೆ ವೃದ್ಧಿ ಆಗ್ತೈತಿ, ಪ್ರತಿಯೊಂದನ್ನು ನಾವು ಕಲಿತೀವಿ. ನಾವಲ್ಲಿ ನಮ್ಮ ಮಕ್ಕಳಿಗೆ ನಾವು ಅದನ್ನು ಕಲಿಸ್ತೀರಪ್ಪ ಅಂತಂದರೆ ಒಂದು ಜನ್ರೇಷನನ್ನು ನಾವು ಹಾಳು ಮಾಡ್ದಂಗೆ. ಅದಕ್ಕೆ ಈ ದೇಶ ಸಮೃದ್ಧಿಯಾಗಿ ಬೆಳಿಬೇಕಾತಪ್ಪ ಅಂತಂದ್ರೆ, ಬಹಳ ಎತ್ತರಕ್ಕೆ ಹೋಗ್ಬೇಕಾತಪ್ಪ ಅಂತಂದ್ರೆ ನಮ್ಮ ಗುರು ಪರಂಪರೆಯನ್ನು ನಮ್ಮ ಮಕ್ಕಳುಗಳಿಗೆ ನಾವು ಹೇಳಿಕೊಡ್ಬೇಕು. ಆಗಲೇ ಕನಿನಾಳ್ ಸರ್ ಮಾತಾಡಿದ್ರೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ಅವ್ರು ಹಂಚ್ಕೊಂಡ್ರು. ನೋಡ್ರಿ, ಮನುಷ್ಯನಿಗೆ ವಯಸ್ಸು ಎಷ್ಟಾಯ್ತು ಅನ್ನೋದು ಮುಖ್ಯ ಅಲ್ಲ, ಅವನಿಗೆ ಉತ್ಸಾಹ ಬೇಕಲ್ಲೇ, ಅವನಲ್ಲಿ ಕ್ರಿಯೇಟಿವಿಟಿ ಬೇಕು. ತನ್ನನ್ನು ತಾನು ಉತ್ತೇಜನಕಾರಿಯಾಗಿ ಮಾಡ್ಕೋತಕ್ಕಂಥ ಕಲೆ ಯಾವುದಾದ್ರಲ್ಲಿ ಇದ್ದರೆ ಅದು ಯೋಗದಲ್ಲಿ ಮಾತ್ರ ಇದೆ. ನಿಜವಾದ ಆಹಾರ ಯಾವುದು ಅಂತಂದರೆ ನಾವು ಪ್ರಕೃತಿಯಲ್ಲಿ ಏನು ಊಟ ಮಾಡ್ತೀವಲ್ಲ, ನಾವು ತಗೊಳ್ತಕ್ಕಂಥ ಆಹಾರದಲ್ಲಿ ನಿಜವಾದ ಆರೋಗ್ಯ ಇದೆ. ನಾವು ಬಳಸ್ತಕ್ಕಂಥ ಹಣ್ಣು ಹಂಪಲುಗಳಲ್ಲಿ, ಕಾಯಿಪಲ್ಯಗಳಲ್ಲಿ ನಿಜವಾದ ಆರೋಗ್ಯ ಇದೆ ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಇವತ್ತಿನ ಈ ವಿಶೇಷ ಗುರು ಪೂರ್ಣಿಮೆಯ ಈ ಶುಭ ಸಂದರ್ಭದಲ್ಲಿ ಒಂದು ಕಡೆ ಕೃಷ್ಣ ಮತ್ತು ಅರ್ಜುನರ ಫೋಟೋ ಇದೆ, ಮತ್ತೊಂದು ಕಡೆ ಸ್ವಾಮಿ ವಿವೇಕಾನಂದರ ಮತ್ತು ರಾಮಕೃಷ್ಣ ಪರಮಹಂಸರ, ಮತ್ತೊಂದು ಕಡೆ ವ್ಯಾಸರ ಮತ್ತು ರಾಮ ಲಕ್ಷ್ಮಣರ ಫೋಟೋ ಇದೆ, ಮತ್ತೊಂದು ಕಡೆ ಗೋವಿಂದ ಭಟ್ರು ಮತ್ತು ಶಿಶುನಾಳ ಶರೀಫರ ಚಿತ್ರಣಗಳನ್ನು ಇವತ್ತು ನಾವು ನಮ್ಮ ಬ್ಯಾನರ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ನಾವು ಎಂಥ ಒಂದು ಗುರು ಶಿಷ್ಯರ ಸಂಬಂಧ ಅಂತಂದರೆ, ಅರ್ಜುನ ಮತ್ತು ಕೃಷ್ಣ ಸಂಬಂಧಿಕರಾಗಿದ್ದರು, ಅಳೆಯ ಮಾವ ಆಗಿದ್ದರು ಕೂಡ, ಸ್ನೇಹಿತರಾಗಿದ್ದರು ಕೂಡ. ಆದರೆ ಗುರು ಶಿಷ್ಯರ ಸಂಪ್ರದಾಯವನ್ನು ಬಹಳ ಎತ್ತರಕ್ಕೆ ತೋರಿಸಿರ್ತಕ್ಕಂಥವ್ರು ಕೃಷ್ಣ ಮತ್ತು ಅರ್ಜುನರ ಅನ್ನತಕ್ಕಂಥದ್ದನ್ನು ನೆನಪು ಮಾಡ್ಕೊಳ್ತಾರೆ. ಸ್ವಾಮಿ ವಿವೇಕಾನಂದರು ಕೂಡ, ಸ್ವಾಮಿ ವಿವೇಕಾನಂದರಿಗೆ ಅವರು ಶಾಲೆ ಕಲಿಬೇಕಾದಂಥ ಸಂದರ್ಭದಲ್ಲಿ ಬಹಳಷ್ಟು ಪರ್ಸೆಂಟೇಜ್ ಮಾಡಿದ್ದಿಲ್ಲ. ಅವರು ಬರೀ 56, 44, 48 ಮಾರ್ಕ್ಸ್ಗಳನ್ನು ತಗೊಂಡಿದ್ರು. ಅವರು ಕೇವಲ 1 ತಿಂಗಳ ಕಾಲ, 1 ತಿಂಗಳ ತಂದೆ ತೀರಿದ ನಂತರ ಮನೆತನದ ಜವಾಬ್ದಾರಿಯನ್ನು ಅವರು ತೆಗೆದುಕೊಂಡ ನಂತರ ಒಂದು ಶಾಲೆಗೆ 1 ತಿಂಗಳು ಪಾಠ ಮಾಡಲಿಕ್ಕೆ ಹೋಗ್ತಾರೆ. ಅವರು 1 ತಿಂಗಳ ಆದ ನಂತರ ಆ ಸಂಸ್ಥೆಯ ಮ್ಯಾನೇಜ್ಮೆಂಟಿನ ಅಧ್ಯಕ್ಷರ ಕರೆದು ಹೇಳ್ತಾರೆ, ನೀ ದಡ್ಡದಿದಿ, ನಿನಗೆ ಪಾಠ ಮಾಡಕ್ಕೆ ಬರೋದಿಲ್ಲ, ನೀ ಅದಕ್ಕೆ ಬೇರೆ ಕೆಲಸ ನೋಡ್ಕೊ ಅನ್ನೋ ಮಾತನ್ನ ಹೇಳ್ತಾರೆ ಅವರು. ನೋಡ್ರಿ, ಆಗ ದಡ್ಡ ಇರ್ತಕ್ಕಂಥ ವ್ಯಕ್ತಿ, ಕಡಿಮೆ ಪರ್ಸೆಂಟೇಜ್ ಮಾಡಿರ್ತಕ್ಕಂಥ ವ್ಯಕ್ತಿ ಈ ಜಗತ್ತಿನ ಅದ್ಭುತ ಯೂತ್ ಐಕಾನ್ ಆಗಲಿಕ್ಕೆ ಕಾರಣ ಏನಂದ್ರೆ ಸತತವಾಗಿ ಅವರು ಓದಿದ್ರು. ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಾರೆ, ನೀವು 2 ರೂಪಾಯಿನ ದುಡಿದ್ರಿ ಅಂತಂದ್ರೆ 1 ರೂಪಾಯಿಂದ ಪುಸ್ತಕಗಳನ್ನು ಕೊಂಡ್ಕೋರಿ, 1 ರೂಪಾಯಿಂದ ನಿಮ್ಮ ಜೀವನವನ್ನು ನಡೆಸಿರಿ ಅಂತ ಹೇಳ್ತಾರೆ. 1 ರೂಪಾಯಿ ನಿಮ್ಗೆ ಬದುಕನ್ನು ಕಟ್ಕೊಳ್ಳಿಕ್ಕೆ ಆದರೆ ಮತ್ತೊಂದು ರೂಪಾಯಿ ಪುಸ್ತಕಗಳನ್ನು ಕೊಂಡುಕೊಂಡು ನೀವು ಓದಿದ್ರಿ ಅಂತಂದ್ರೆ ಹೇಗೆ ಬದುಕಬೇಕಂತಕ್ಕಂಥದ್ದನ್ನ ಆ ಪುಸ್ತಕಗಳು ನಮಗೆ ಕಲಿಸ್ತವೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಓದುವುದರ ಮುಖಾಂತರ, ಜಗತ್ತಿನ ಎಲ್ಲಾ ಧರ್ಮ ಗ್ರಂಥಗಳನ್ನು ಅಭ್ಯಾಸ ಮಾಡುವುದರ ಮುಖಾಂತರ ಸ್ವಾಮಿ ವಿವೇಕಾನಂದರವರು ಜಗತ್ತಿನ ಎಲ್ಲ ಯುವಕರ ಕಣ್ಮಣಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಯಿತು. ಚಿಕಾಗೋದ
ಸರ್ವಧರ್ಮ ಸಮ್ಮೇಳನದಲ್ಲಿ ಅವರು ಭಾಷಣ ಮಾಡಿದ ನಂತರ ಅಲ್ಲಿ ಪ್ರೊಫೆಸರ್ಗಳು ಬರೀತಾರೆ, ಏನಂತ ಬರೀತಾರೆ ಅಂತಂದ್ರೆ, ಅಮೆರಿಕದಲ್ಲಿ ಇರ್ತಕ್ಕಂಥ ಎಲ್ಲಾ ಜ್ಞಾನಿಗಳ ಜ್ಞಾನದ ಮೊತ್ತವನ್ನ ಒಂದು ತಕ್ಕಡಿಯಲ್ಲಿ ಇಟ್ಟು ತೂಗಿದ್ರೆ ಸ್ವಾಮಿ ವಿವೇಕಾನಂದರ ಜ್ಞಾನವನ್ನ ಮತ್ತೊಂದು ತಕ್ಕಡಿಯಲ್ಲಿ ಇಟ್ಟು ನಾವು ತೂಗಬೇಕಾಗ್ತೈತಿ ಅಂತ ಹೇಳ್ತಾರೆ ಅವರು. ಮತ್ತೊಬ್ಬ ಪ್ರೊಫೆಸರ್ ಅವರು ಬರೀತಾರೆ, ಅವರು ಅಮೆರಿಕದಲ್ಲಿ ಇರ್ತಕ್ಕಂಥ ಎಲ್ಲಾ ಜ್ಞಾನಿಗಳು ಸ್ವಾಮಿ ವಿವೇಕಾನಂದರ ಮುಂದೆ ಚಿಕ್ಕ ಮಕ್ಕಳಿದ್ದ ಹಾಗೆ ಅಂತ ಹೇಳ್ತಾರೆ. ಕಾರಣ ಏನಪ್ಪಾ ಅಂತಂದ್ರೆ, ಎಲ್ಲಾ ಧರ್ಮಗಳನ್ನ ಅಭ್ಯಾಸ ಮಾಡುವುದರ ಮುಖಾಂತರ, ಎಲ್ಲಾ ಧರ್ಮಗಳನ್ನ ಗೌರವಿಸುವುದರ ಮುಖಾಂತರ ನಾವೆಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವನೆಯನ್ನ ಹೊಂದಿರತಕ್ಕಂಥ ಅವರ ಗುರುಗಳಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರು ನೋಡ್ರಿ, ಇವತ್ತು ಇಡೀ ಜಗತ್ತಿಗೆ ರಾಮಕೃಷ್ಣ ಪರಮಹಂಸರನ್ನ ಪರಿಚಯ ಮಾಡಿದ್ದೇ ಸ್ವಾಮಿ ವಿವೇಕಾನಂದ. ಗುರು ಶಿಷ್ಯರ ಪರಂಪರೆಯನ್ನ ನಾವು ಅಭ್ಯಾಸ ಮಾಡಿದಾಗ ಇವತ್ತು ವಿಶೇಷವಾಗಿ ಬುದ್ಧ ಪೂರ್ಣಿಮೆ ಅಂತ ಕರಿತೀವಿ ನಾವು. ಮೊಟ್ಟ ಮೊದಲನೆಯ ಉಪದೇಶವನ್ನ, ಮೊಟ್ಟ ಮೊದಲನೆಯ ಪ್ರವಚನವನ್ನ ಮಾಡಿರ್ತ ಬುದ್ಧ 2500 ವರ್ಷಗಳ ಹಿಂದೆ ಬದುಕಿರ್ತಕ್ಕಂಥ ಬುದ್ಧ ಅವರು ಮೊಟ್ಟ ಮೊದಲನೆಯ ಪ್ರವಚನವನ್ನ ಮಾಡಿರ್ತಕ್ಕಂಥ ದಿನ ಅಂತ ನಾವು ನೆನಪು ಮಾಡ್ಕೊಳ್ತೇವೆ. ನಾವು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ ಗೌತಮ ಬುದ್ಧ ಅವರು. ಬುದ್ಧನ ನಂತರ ಬರ್ತಕ್ಕಂಥ 100-150 ವರ್ಷಗಳ ನಂತರ ಬರ್ತಕ್ಕಂಥ ಸಾಕ್ರೆಟಿಸ್, ಜಗತ್ತಿನ ಒಬ್ಬ ಅತ್ಯುತ್ತಮ ಫಿಲಾಸಫರ್. ಅವರ ಶಿಷ್ಯ ಪ್ಲೂಟೋ. ನೋಡ್ರಿ, ಅವತ್ತಿನ ಕಾಲದಲ್ಲಿ ಪ್ರಶ್ನಿಸದೆ ಯಾವುದನ್ನು ಒಪ್ಪಬೇಡ ಅಂತಕ್ಕಂಥದ್ದನ್ನ ಸಾಕ್ರೆಟಿಸ್ ಅವರು ಹೇಳಿದ್ರು. ನಮ್ಮಲ್ಲಿ ಎಚ್ ನರಸಿಂಹಯ್ಯನವರು ಅಂತೇಳಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥವ್ರು. ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಚೇಂಬರ್ ಒಳಗ ಯಾವ ಫೋಟೋನ ಹಾಕಿದ್ದಾರೆ, ಅವರು ಒಂದೇ ಫೋಟೋ ಇತ್ತು. ಅದು ಯಾವ ಫೋಟೋ ಅಂತಂದ್ರೆ ಕ್ವಶನ್ ಮಾರ್ಕ್. ಒಬ್ಬ ಗುರು ಆದವನು, ಶ್ರೇಷ್ಠ ಗುರು ಆದವನು ಮಕ್ಕಳು ಮತ್ತು ಮತ್ತೊಬ್ಬರು ಪ್ರಶ್ನೆ ಮಾಡುವುದನ್ನ ಮಾತ್ರ ಒಪ್ಕೋತಾನ. ಇವತ್ತು ಯಾರಾದ್ರೂ ನೀವು ಪ್ರಶ್ನೆ ಮಾಡ್ರಿ, ನಾ ಹೇಳಿದ್ ಕೇಳಂತ ಹೇಳ್ತೀನಿ, ನಾ ಹೇಳಿದ್ದು ಮೊದಲು ಕೇಳಂತ ಹೇಳ್ತೀವಿ ನಾವು. ನನ್ಕಿಂತ ಶಾಣೆಯಾಗಿ ಏನಂತೀವಿ ನಾವು. ಒಬ್ಬ ಸಣ್ಣ ಮಗು ಏನ್ ಹೇಳ್ತೈತಿ ಅನ್ನೋದನ್ನ ಕೇಳೋದನ್ನ ಕಲಿಬೇಕು. ಲಿಸನಿಂಗ್ ಇಸ್ ದ ಪ್ರೈಮರಿ ಸ್ಟೆಪ್ ಆಫ್ ಸಕ್ಸಸ್ ಅಂತ ಕರೀತೀವಿ. ಯಾವ ವ್ಯಕ್ತಿ ಒಬ್ಬ ಅತ್ಯುತ್ತಮ ಕೇಳುಗನಾಗಿರ್ತಾನೆ, ಅವ ಒಬ್ಬ ಒಳ್ಳೆಯ ಓದುಗನಾಗ್ತಾನೆ, ಒಬ್ಬ ಒಳ್ಳೆಯ ಬರಹಗಾರನಾಗ್ತಾನೆ, ಒಳ್ಳೆಯ ಮಾತುಗಾರನಾಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಲಿಸನಿಂಗ್ ಇಸ್ ದ ಪ್ರೈಮರಿ ಸ್ಟೆಪ್ ಆಫ್ ರೀಡಿಂಗ್, ರೈಟಿಂಗ್ ಅಂಡ್ ಸ್ಪೀಕಿಂಗ್ ಅಂತ ನಾವು ಹೇಳ್ತೀವಿ ನಾವು. ಅದಕ್ಕೆ ಪ್ರತಿಯೊಬ್ಬರು ನಾವು ಒಳ್ಳೆಯ ಕೇಳುಗರಾಗ್ತಕ್ಕಂಥದ್ದನ್ನ ಕಲಿಬೇಕು. ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಗುರುವಿನ ಮಾರ್ಗದರ್ಶನ. ಪತಂಜಲಿ ಒಂದು ಯೋಗ ಪೀಠವನ್ನ ಪ್ರಾರಂಭಿಸುವುದರ ಮುಖಾಂತರ ಈ ದೇಶದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲಿಯೇ ಒಂದು ರಾಮಬಾಬಾ ಸ್ವಾಮೀಜಿಯವರು ದೊಡ್ಡ ಕ್ರಾಂತಿಯನ್ನ ಇವತ್ತು ಮಾಡಿದ್ರು. ಬಹಳಷ್ಟು ಜನ ಸಹೋದರಿಯರು ರಾಮಬಾಬಾ ಅವ್ರನ್ನ ನೆನಪು ಮಾಡಿಕೊಂಡ್ರು. ನೋಡಿ, ದೀರ್ಘಾಯುಷ್ ನಾವು ಎಷ್ಟು ವರ್ಷಗಳ ಕಾಲ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಲ್ಲಿವರೆಗೂ ನಾವು ಬದುಕಿರ್ತೀವಿ ಅಲ್ಲಿ ನಮ್ಮ ಬದುಕನ್ನ ಸುಂದರಗೊಳಿಸ್ಕೊಳ್ತಕ್ಕಂಥದ್ದನ್ನ ನಾವು ಕಲಿಬೇಕು, ನಮ್ಮ ಬದುಕನ್ನ ಹಸನಗೊಳಿಸ್ತಕ್ಕಂಥದ್ದನ್ನ ನಾವು ಕಲಿಬೇಕು. ಅರ್ಥಾತ್ ಪ್ರತಿಯೊಬ್ಬನಿಗೆ ಸಾವಿದೆ, ಯಾರು ಶಾಶ್ವತ ಇಲ್ಲ ಈ ಪ್ರಪಂಚದಲ್ಲಿ ಅಂತಂದ್ರೆ, ಹಾಗಾದ್ರೆ ನಾವು ಈ ಪ್ರಪಂಚದಲ್ಲಿ ನಮ್ಮ ದೇಹವೇ ಶಾಶ್ವತ ಅಲ್ಲ ಅಂತ ಗೊತ್ತಾದಾಗ ನಾವು ಏನನ್ನ ಕಲಿಬೇಕಂತಂದ್ರೆ, ನಾವು ಪ್ರಾಮಾಣಿಕವಾಗಿ ಬದುಕ್ತಕ್ಕಂಥದ್ದನ್ನ ಕಲಿಬೇಕು. ಸ್ಪಷ್ಟವಾಗಿ ಒಂದು ಸುಂದರವಾಗಿರ್ತಕ್ಕಂಥ ಜೀವನ ಕಟ್ಕೊಳ್ತಕ್ಕಂಥದ್ದನ್ನ ಕಲಿಬೇಕು. ಅವರು ನಮ್ಗೆ ಹೇಳಿಕೊಟ್ರು, ಯೋಗವನ್ನ ಟಿವಿ ಒಳಗೆ ಹೇಳಿದ್ರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗದ ಮಹತ್ವವನ್ನ ನಮ್ಗೆ ತಿಳಿಸಿಕೊಟ್ರು. ರಾಮದೇವ್ ಒಂದು ಒಳ್ಳೆಯ ಸಂಸ್ಥೆಯನ್ನು ಕಟ್ಟುವುದರ ಮುಖಾಂತರ ಆಯುರ್ವೇದದ ಮಹತ್ವವನ್ನ ನಮ್ಗೆ ಹೇಳಿಕೊಟ್ರು. ನೋಡ್ರಿ, ಗುರು ಪತಂಜಲಿಯವರು ಆಯುರ್ವೇದವನ್ನ ಯಾವ ರೀತಿ ಬಳಸ್ಕೋಬೇಕು, ಯೋಗವನ್ನ ಯಾವ ರೀತಿ ಮಾಡಬೇಕು, ಯೋಗದಲ್ಲಿ ಇರ್ತಕ್ಕಂಥ ಶಕ್ತಿ ನಿಜವಾಗಿಯೂ ಯಾವುದರಲ್ಲಿ ಇರ್ಲಿಕ್ಕೆ ಸಾಧ್ಯ. ನಾವು ಹೇಳ್ತೀವಿ ಅಧ್ಯಾತ್ಮ ಸನಾತನ ಅಂತ ಹೇಳಿ, ಅದು ವಿಜ್ಞಾನವೇ. ಅದು ನಾವು ಸೈನ್ಸ್ ಅಂತ ಬಂದಾಗ, ವಿಜ್ಞಾನ ಅಂತ ಬಂದಾಗ ನಾವು ಹೇಳ್ತೀವಿ ಸೈನ್ಸ್ ಇಸ್ ದ ಸಿಸ್ಟಮೆಟಿಕ್ ನಾಲೆಜ್ ಅಂತ ಕರಿತೀವಿ. ವ್ಯವಸ್ಥಿತವಾಗಿರ್ತಕ್ಕಂಥ ಜ್ಞಾನಕ್ಕೆ ನಾವು ವಿಜ್ಞಾನ ಅಂತ ಕರಿತೀವಿ. ಅದಕ್ಕೆ ಅದು ಎಲ್ಲಿ ಐತಿ, ನಮ್ಮ ಅಧ್ಯಾತ್ಮದಲ್ಲಿ ಕೂಡ ಅದು ಐತಿ. ಒಬ್ಬ ವ್ಯಕ್ತಿ ಒಂದು ಸ್ಥಳದಲ್ಲಿ ಶಾಂತವಾಗಿ 5 ನಿಮಿಷ ಉಸಿರನ್ನ ತಗೊಂಡು ಉಸಿರನ್ನ ಬಿಟ್ಟ ಅಂತಂದ್ರೆ, ಆ 5 ನಿಮಿಷದಲ್ಲಿ ಅವನಿಗೆ ಜಗತ್ತನ್ನೇ ಗೆದ್ದಿರ್ತಕ್ಕಂಥ ಖುಷಿ ಅವನಿಗೆ ಸಿಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಪ್ರತಿಯೊಬ್ಬರು ನಮ್ಮ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಆಹಾರವನ್ನ ಪಡೆಯುವುದರ ಮುಖಾಂತರ ಮತ್ತು ಯೋಗವನ್ನ ಮಾಡುವುದರ ಮುಖಾಂತರ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಹೋಗ್ತಕ್ಕಂಥದ್ದನ್ನ ನಾವೆಲ್ಲರೂ ಕಲಿಬೇಕಾಗಿರ್ತಕ್ಕಂಥದ್ದು. ನೋಡ್ರಿ, ನಾವು ಬರೇ ಪಾಠ ಮಾಡ್ತಕ್ಕಂಥ ಶಿಕ್ಷಕರಷ್ಟೇ ನಮಗೆ ಗುರು ಆಗಿರೋದಿಲ್ಲ. ಒಂದು ಮಗು, ಅವ್ರ ತಂದೆ ಟೀಚರ್ ಇರ್ತಾರೆ, ಅವರು ಟೀಚರ್ ಕೆಲಸ ಮಾಡ್ತಿರ್ತಾರೆ. ಬೆಳಗ್ಗೆ ಟ್ಯೂಷನ್ ಹೇಳೋದು, ಸಾಯಂಕಾಲ ಮತ್ತೆ ಶಾಲೆ ಮುಗಿಸಿದ ನಂತರ ಅವಾಗಲೂ ಟ್ಯೂಷನ್ ಮಾಡೋದು. ಬೆಳಿಗ್ಗೆ ಆ ಮಗು ಹೇಳೋದಕ್ಕಿಂತ ಮುಂಚೆ ಅವ್ರ ಮನೆಯಿಂದ ಹೋಗಿರ್ತಾರೆ, ಮತ್ತೆ ರಾತ್ರಿ ಅವ್ರ ಮನೆಗೆ ಬರೋದ್ರಾಗ ಆ ಮಗು ಊಟ ಮಾಡಿ ಮಲಗಿಬಿಡುತ್ತೆ.
ಒಂದು ದಿನ ಅವ್ರ ಅಪ್ಪನ ಜೊತೆ ನಾನು ಮಾತಾಡಲೇಬೇಕು, ನನ್ನ ತಂದೆ ಜೊತೆ ನಾನು ಮಾತಾಡಲೇಬೇಕಂತ ನಿರ್ಧಾರ ಮಾಡಿ ಆ ಮಗು ಎದ್ದು ಕುಂತು. ಅವಾಗ ಅವ್ರಪ್ಪ ಬರ್ತಾನೆ, ಬಂದ ತಕ್ಷಣ ಹೇಳ್ತಾನೆ, ಪಪ್ಪ ನಾನು 2 ನಿಮಿಷ ನಿಮ್ಮ ಜೊತೆಗೆ ಮಾತಾಡೋದೈತಿ. ಆಯ್ತಾಯ್ತು ಆಮೇಲೆ ಮಾತಾಡೋಣ ಅಂತಾಳ, ನಂದು ಈ ಕೆಲಸ ಐತಿ ಅಂತೇಳಿ ಮತ್ತೆ ಅವ್ರ ಫಾದರ್ ಈಜೆ. ತದನಂತರ ಮಗು ಮಲಗುದಲ್ಲ, ಯಾಕೋ ನನ್ನ ಮಗಳು ಏನೋ ಕೇಳಾಕತ್ತಿದ್ಲು, ಹೋಗಿ ಮಾತಾಡ್ಸೋಣಂತೆ ಆ ರೂಮ್ಗೆ ಅವರಪ್ಪ ಹೋಗಿ ಆ ಮಗು ನಂತರ ಮಾತಾಡ್ತಾನೆ. ಅಪ್ಪಾಜಿ ನೀನು 1 ದಿನಕ್ಕೆ ಹೋಗಿ ದುಡಿತೀಯಲ್ಲ, ಎಷ್ಟು ಕೊಡ್ತಾರೆ ಅಲ್ಲಿ ಪಗಾರ ಅಂತ ಕೇಳ್ತಾನೆ. ಎಕ್ಸ್ಟ್ರಾ ನಿನಗೆ ಶಾಲೆ ಡ್ಯೂಟಿ ಬಿಟ್ಟು ನೀನು ದುಡಿತೀಯಲ್ಲ, 100 ರೂಪಾಯಿ ಆಗತ್ತಮ್ಮ. ಹೌದಾ, ಹಾಗಾದ್ರೆ ನನಗೆ ನಾಳೆ ನನ್ನ ಬರ್ತ್ಡೇ ಐತಿ, ನೀನು ನನಗೆ 50 ರೂಪಾಯಿ ಕೊಡಬೇಕು ಅಂತ ಕೇಳ್ತಾನೆ. ಆಯ್ತು, ಎದಕ್ಕೆ ಬೇಕಂತ ಕೇಳ್ತಾನೆ. ಆ ಮಗು ಹೇಳ್ತೈತಿ, ನೀವು ಕೊಟ್ಟಿರ್ತಕ್ಕಂಥ ಸಣ್ಣ ಸಣ್ಣ ದುಡ್ಡುಗಳನ್ನ ಕೂಡಿಸಿಟ್ಟಿದ್ದು 50 ರೂಪಾಯಿ ಆಗೈತಿ, ನೀ ಕೊಟ್ಟದ್ದು 50 ರೂಪಾಯಿ ಆಯ್ತು. ನಾಳೆ 1 ದಿನ ನೀವು ರಜೆ ಹಾಕಿ ನನ್ನ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡಬೇಕು, ಅದಕ್ಕೋಸ್ಕರ ಈ 100 ರೂಪಾಯಿ ನಾನು ನೀನು ಕೊಡ್ತೀನಿ ಪಾಪ ಅಂತ. ಇವತ್ತು ಸಂಬಂಧಗಳಿಗೆ ನಾವು ಬೆಲೆ ಕೊಡ್ತಾ ಇಲ್ಲ, ಮಾನವೀಯ ಮೌಲ್ಯಗಳ ಅಡಿಯಲ್ಲಿ ನಾವು ಬದುಕತಕ್ಕಂಥದ್ದು ಕಡಿಮೆ ಮಾಡಿದ್ದೀವಿ ನಾವು. ಅದಕ್ಕೆ ಆ ಮಗು ಹೇಳ್ತದೆ, ಆ ಮಗುನೇ ಆ ತಂದೆಗೆ ಗುರು ಆದಲ್ಲಿ. ಅರ್ಥ ಆಯ್ತಾ? ಗುರು ಅಂತಂದ್ರೆ ಬರೇ ನಾವು ಕಲ್ತಿರ್ತಕ್ಕಂಥವ್ರು, ಓದ್ಕೊಂಡಿರ್ತಕ್ಕಂಥವ್ರು ಅಲ್ಲ. ಅದಕ್ಕೆ ನಿಜವಾದ ಗುರು ನಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ನನ್ನ ಮಗಳೇ ಆಗಿರ್ಬೋದು, ಮಗನೇ ಆಗಿರ್ಬೋದು, ನಮ್ಮ ಸ್ನೇಹಿತನೇ ಆಗಿರ್ಬೋದು, ನಮ್ಮ ಒಳ್ಳೆಯ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಗುರು ಆಗಿರ್ತಾರೆ ಅಂತಕ್ಕಂಥದ್ದು. ಅದಕ್ಕೆ ಮತ್ತೊಬ್ಬರ ಭಾವನೆಗಳಿಗೆ ಧಕ್ಕೆ ಆಗದ ರೀತಿ ಒಳಗೆ, ಮತ್ತೊಬ್ಬರ ಮನಸ್ಸಿಗೆ ನೋವು ಆಗದೇ ಇರೋ ರೀತಿ ಒಳಗೆ ನಮ್ಮ ಮಾತುಗಳನ್ನ ಸುಂದರಗೊಳಿಸ್ಕೊಳ್ತಕ್ಕಂಥದ್ದನ್ನ ನಾವು ಕಲಿಬೇಕು. ಅದಕ್ಕೆ 12ನೇ ಶತಮಾನದಲ್ಲಿ ಶರಣರಾಗಿರ್ತಕ್ಕಂಥ ಬಸವಣ್ಣನವರು ಹೇಳಿದರು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಗಿ ಅಂತಿರಬೇಕು. ನಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಇರಬೇಕು, ನಮ್ಮ ಮಾತುಗಳಲ್ಲಿ ಮಿತವಾಗಿರ್ತಕ್ಕಂಥದ್ದನ್ನು ನಾವು ಬಳಸ್ತಕ್ಕಂಥದ್ದನ್ನ ನಾವು ಕಲಿಬೇಕು. ಅದಕ್ಕೆ ಜಗತ್ತಿನಲ್ಲಿಯೇ ಬಹಳ ಅದ್ವಿತೀಯವಾಗಿರ್ತಕ್ಕಂಥ ಏಕೈಕ ಪದ ಯಾವುದಾದ್ರೂ ಇದ್ರೆ ಅದು ಪ್ರೀತಿ. ನಾವು ಎಲ್ಲರನ್ನ ಪ್ರೀತಿಯಿಂದ ಕಾಣಬೇಕು, ಎಲ್ಲರನ್ನ ಗೌರವದಿಂದ ನಾವು ನೋಡ್ತಕ್ಕಂಥದ್ದನ್ನ ನಾವು ಕಲಿಬೇಕು. ಒಂದು ದೃಷ್ಟಾಂತ ಹೇಳ್ತೇನೆ. ತಾಯಿ ಮತ್ತು ಮಗ ಇರ್ತಾರೆ. ನಾನು ಹಿಂದೆ ಈ ಕಾರ್ಯಕ್ರಮಕ್ಕೆ ಬಂದಾಗ ಇದನ್ನು ಹೇಳಿದ್ದೇನೆ, ಹಿಂದೆ ಒಂದ್ಸರಿ ಬಂದಿದೆ ಈ ಕಾರ್ಯಕ್ರಮ. ಮಗ ಬಹಳ ಓಡಾಡ್ತಾನೆ. ಅವ್ರವಾಗ ಎಂಥ ಮಗ ಹುಟ್ಟುಬಿಟ್ನಪ್ಪ ಅನ್ನೋ ಒಂದು ಮಟ್ಟಕ್ಕೆ ಓಡಾಡ್ತಾನ ಮಗುವಿನಲ್ಲಿ ಇರ್ತದೆ. ಅದೇ ಮಗು ಬೆಳೀತಾ ಬೆಳೀತಾ ದೊಡ್ಡವನಾದಂಗೆಲ್ಲ ದೊಡ್ಡವನು ಪಕ್ವತೆ ಬರ್ತೈತಿ, ತಿಳುವಳಿಕೆ ಬರ್ತೈತಿ. ನೋಡ್ರಿ, ಯಾರು ದೊಡ್ಡರಲ್ಲ ಈ ಪ್ರಪಂಚದಲ್ಲಿ. ಐನ್ಸ್ಟೈನ್ ಅದನ್ನೇ ಹೇಳಿದವ, ವಸ್ತುವಿನ ಕಣಕಣಗಳಲ್ಲಿ ಅಗಾಧವಾಗಿರ್ತಕ್ಕಂಥ ಶಕ್ತಿ ಇದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅವನದೇ ಆಗಿರ್ತಕ್ಕಂಥ ಪವರ್ಫುಲ್ ಸ್ಟ್ರೆಂತ್ ಐತೆ. ಆ ವೀಕ್ನೆಸ್ ಮತ್ತು ಸ್ಟ್ರೆಂತ್ ಅವನೊಬ್ಬನಿಗೆ ಮಾತ್ರ ಗೊತ್ತಿರಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಸ್ಟ್ರೆಂತ್ ಅನ್ನ ನಾವು ಪೋಷಣೆ ಮಾಡ್ತಾ ಅದನ್ನ ಬೆಳೆಸ್ತಾ ಹೋಗ್ಬೇಕು. ನಮ್ಮ ವೀಕ್ನೆಸ್ಗಳನ್ನ ಡಿಲೀಟ್ ಮಾಡ್ತಾ 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 ಬರಬೇಕು. ಆ ಅದ್ವಿತೀಯವಾಗಿರ್ತಕ್ಕಂಥ ಶಕ್ತಿ ನಮ್ಗೊಬ್ಬರಿಗೆ ಮಾತ್ರ ಗೊತ್ತಿರ್ತದೆ. ಅದನ್ನ ಯಾವ ರೀತಿ ಡೆವಲಪ್ ಮಾಡ್ಬೇಕನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು. ಹಂಗ ಆ ಮಗು ಬೆಳೀತಾ ಬೆಳೀತಾ ದೊಡ್ಡವನಾದಂಗೆಲ್ಲ ಅವನಿಗೂ ನಾನು ದುಡಿಬೇಕು, ನಾನು ನಮ್ಮ ಅವನು ಸಾಕ್ಬೇಕು ಅಂತಕ್ಕಂಥ ವಿಚಾರ ಅವನಿಗೆ ಬರ್ತದೆ. ಅವಾಗ ಅವನು ದುಡಿಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಮತ್ತೊಂದು ಕಡೆ ಕೆಲಸಕ್ಕೆ ಹೋಗ್ತಾನೆ. ಅವಾಗ ಅವನಿಗೆ ಖುಷಿ ಆಗ್ತೈತಿ. ಯಾಕರೆ ಇಂಥ ಮಗ ಹುಟ್ಟಿದ ಅಂತಕ್ಕಂಥ ಹೇಳಿದ ತಾಯಿನೇ ಅವನ ಬೆಳವಣಿಗೆಯನ್ನ ಅಥವಾ ಅವನ ದುಡಿಯುವುದನ್ನು ನೋಡಿ ಖುಷಿ ಪಡ್ತಾನೆ. ಒಂದಿನ ರಾತ್ರಿ 8 ಗಂಟೆಗೆ ಮಗ ಫೋನ್ ಮಾಡ್ತಾನೆ. ಮಗ ಫೋನ್ ಮಾಡಿ ಹೇಳ್ತಾನೆ, ಯವ್ವ ಇವತ್ತು ನಂದು ಆಫೀಸ್ನಾಗ ಕೆಲಸ ಐತಿ, ಸ್ವಲ್ಪ ಲೇಟಾಗಿ ಬರ್ತೀನಿ ಬೇ ನಾನು ಅಂತ ಹೇಳ್ತಾನೆ. ಆಯ್ತಪ್ಪ ಬಾ ಅಂತ ಹೇಳ್ತಾನೆ. ಯವ್ವ ನೀನು ಒಂದು ಜೊತೆಗೆ 1-2 ಮಾತು ಮಾತಾಡೋದೈತೆ ಅಂತ ಹೇಳ್ತಾನೆ. ಏನು ಹೇಳ್ತಾನೆ, ನೀ ಅಂದ್ರೆ ನನಗೆ ಬಹಳ ಇಷ್ಟ ಬೇ, ನೀ ಅಂದ್ರೆ ನನಗೆ ಬಹಳ ಪ್ರೀತಿ, ನೀ ಅಂದ್ರೆ ನನಗೆ ಬಹಳ ಗೌರವ ಬೇ ಯವ್ವ ಅಂತ ಹೇಳ್ತಾನೆ. ಅವ್ರವ್ವ ಮಗನ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೀತಿಯನ್ನು ಇಟ್ಕೊಂಡಿರ್ತಾಳೆ, ಆದ್ರೆ ಹೇಳಕ್ಕಾಗಿದ್ದಿಲ್ಲ. ಆಕಿಗೂ ನಾನು 1-2 ಮಾತು ಹೇಳೋದೈತಿ ಯಪ್ಪ ಅನ್ನೋದ್ರೊಳಗನ ಫೋನ್ ಇಟ್ಬಿಡ್ತಾಳೆ. ಆ ನಂತರ 11 ಗಂಟೆ ಸುಮಾರಿಗೆ ಆ ತಾಯಿಗೆ ಫೋನ್ ಬರ್ತೈತಿ, ನಿನ್ನ ಮಗ ದಾರಿ ಒಳಗೆ ಬರ್ಬೇಕಾದ್ರೆ ರಸ್ತೆ ಅಪಘಾತ ಆಗೈತಿ, ಜೀವನ ಮರಣ ಹೋರಾಟ ಮಾಡಕತ್ತಾರ, ಆಸ್ಪತ್ರೆ ಒಳಗೆ ಅಡ್ಮಿಟ್ ಅದನ್ನ ಬರ್ರಿ ಅಂತ. ತಾಯಿ ಆಸ್ಪತ್ರೆಯನ್ನ ಮುಟ್ಟುವುದ್ರೊಳಗಾಗಿ ಮಗ ತೀರ್ಕೊಂಡು ಹೋಗಿರ್ತಾನ. ನೋಡ್ರಿ, ಮಗನ ಅಂತ್ಯ ಸಂಸ್ಕಾರವನ್ನ ಮುಗಿಸಿದ ಮರುಕ್ಷಣವೇ ಒಂದು ಬೆಳೆ ಹಾಳಿ ತಗೊಂಡು ಒಂದು ಪೇಪರ್ ತಗೊಂಡಕ್ಕೆ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಾವು ಯಾರನ್ನ ಪ್ರೀತಿಸ್ತೀವಿ, ನಾವು ಯಾರನ್ನ ಗೌರವಿಸ್ತೀವಿ, ನಾವು ಯಾರನ್ನ ಇಷ್ಟಪಡ್ತೀವಿ, ಅವ್ರು ಬದುಕಿರುವಾಗಲೇ ನಾವು ಹೇಳಬೇಕು. ಅವ್ರು ಸತ್ತ ನಂತರ ಹೇಳಕ್ ಹೋದ್ರೆ ನಾವು ಅವ್ರು ಇರೋದಿಲ್ಲ. ಹೇಳಬೇಕು, ನಾವು ಬದುಕಿರುವಾಗ ಆ ಖುಷಿಯನ್ನು ಅನುಭವಿಸ್ಬೇಕು. ನಾವು ಯಾವುದಕ್ಕೆ ನಾವು ಪ್ರತಿಯೊಬ್ಬರನ್ನ ಪ್ರೀತಿ, ವಿಶ್ವಾಸ, ಗೌರವಗಳಿಂದ ಕಾಣ್ತಕ್ಕಂಥದ್ದನ್ನು ನಾವು ಕಲಿಬೇಕು. ಅದಕ್ಕೆ ಸೇವೆ ಅಂತ ಬಂತು. ಸೇವೆ ಅಂತ ಬಂದಾಗ ನಾವು ಮದರ್ ತೆರೇಸಾ ಅವ್ರನ್ನ ನೆನಪು ಮಾಡ್ಕೊಳ್ತೀವಿ. ನಮ್ಮ ದೇಶದ ಹೆಣ್ಮಗಳಲ್ಲ ಹೆಣ್ಮಗಳು, ಹೊರದೇಶದ ಹೆಣ್ಮಗಳು. ಇವತ್ತು ಇವಾಮಡೆ ಅಂತಕ್ಕಂಥ ಹೆಣ್ಣುಮಗಳು, ಪರಮವೀರ ಚಕ್ರದ ವಿನ್ಯಾಸಕ್ಕೆ ಸ್ವಿಟ್ಜರ್ಲೆಂಡಿನ ಇವಾಮಡೆ ಅಂತಕ್ಕಂಥ ಹೆಣ್ಣುಮಗಳು
ವಿಕ್ರಮ್ ಕಾನೋಲ್ಕರ್ ಅವರನ್ನ ಮದುವೆ ಆಗುವುದರ ಮುಖಾಂತರ ನಮ್ಮ ದೇಶಕ್ಕೆ ಬರ್ತವೆ. ಆ ಪರಮವೀರ ಚಕ್ರದ ಆ ಸಿಂಬಲ್ ಏನ್ ಬರ್ತೈತಲ್ಲ, ಅದನ್ನ ವಿನ್ಯಾಸ ಮಾಡುವ ಜವಾಬ್ದಾರಿಯನ್ನ ಆ ಹೆಣ್ಮಗಳಿಗೆ ಕೊಡ್ತಾರೆ ಅವರು. ನೋಡಿ, ನಮ್ಮ ದೇಶದ ಹೆಣ್ಮಗಳು ಅಲ್ಲದೇ ಹೋಗಿದ್ರು ಕೂಡ ಅಂಥವ್ರಿಗೆ ಜವಾಬ್ದಾರಿ ಕೊಟ್ಟು ಅದನ್ನು ನಾವು ಮಾಡಿಸ್ತೀವಿ ಅಂತಂದ್ರೆ ನಮ್ಮ ದೇಶದ ಸಂಸ್ಕೃತಿ ಎಂಥದೇ ಇರ್ಬೋದು ಅಂತ. ಅದಕ್ಕೆ ಇಂಡಿಯನ್ ಕಲ್ಚರ್ ಇಸ್ ದ ರಿಚೆಸ್ಟ್ ಕಲ್ಚರ್ ಇನ್ ದ ವರ್ಲ್ಡ್ ಅಂತ ಕರಿತೀವಿ ನಾವು. ಸಾವಿತ್ರಿಬಾಯಿ, ರಾಮಾಯಣ, ಮಹಾಭಾರತಗಳನ್ನು ಅಭ್ಯಾಸ ಮಾಡುವುದರ ಮುಖಾಂತರ ಭಾರತದ ಸಂಸ್ಕೃತಿಯನ್ನ ಇಡೀ ಜಗತ್ತು ಇವತ್ತು ಗೌರವಿಸಿರ್ತಕ್ಕಂಥದ್ದು. 2 ವರ್ಷದ ಹಿಂದೆ ಇಲ್ಲಿ ಕೊಪ್ಪಳದ ಒಬ್ಬ ಹುಡುಗ ವಿನಾಯಕ್ ಅಂತಕ್ಕಂಥ ಹುಡುಗ IIT ಒಳಗೆ 32ನೇ ರ್ಯಾಂಕ್ ಬಂದಂಥ ಸಂದರ್ಭದಲ್ಲಿ ಅವನ್ನ 3.5 ಗಂಟೆಗಳ ಕಾಲ ನಾನು ಕೌನ್ಸಿಲಿಂಗ್ ಮಾಡಿದಾಗ ಆ ವಿದ್ಯಾರ್ಥಿ ಹೇಳಿದ ಒಂದೇ ಒಂದು ಎವರೇಜ್ ಸ್ಟೂಡೆಂಟ್ ಅವನು. ಇವತ್ತು IIT ಮುಂಬೈಯಲ್ಲಿ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮುಂಬೈಯಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿ ಅವತ್ತ JEE ಒಳಗೆ ಅಡ್ವಾನ್ಸ್ ಒಳಗೆ 32ನೇ ರ್ಯಾಂಕ್ ಬಂದಾಗ ಅವ್ನು ಕೇಳಿದಾಗ ಅವ ಹೇಳಿದ ಒಂದೇ ಮಾತು, ಭಗವದ್ಗೀತೆಯನ್ನ ಓದಂತ ಹೇಳ್ರು ಇವತ್ತಿನ ಹುಡುಗರಿಗೆ ಅದ್ವಿತೀಯ ಆಗಿರ್ತಕ್ಕಂಥ ಯಶಸ್ಸನ್ನ ಸಾಧಿಸ್ತಕ್ಕಂಥ ಶಕ್ತಿ ಅವರಲ್ಲಿ ಬರ್ತೈತಿ ಅಂತ ಅದಕ್ಕೆ ಈ ಒಂದು ಹಂತದೊಳಗ ನಾವು ಗುರು ಆಗಿರ್ತೀವಿ. ಎಷ್ಟೋ ಜನ ನಮ್ಗೆ ಗುರುಗಳಾಗಿರ್ತಾರೆ. ಇವತ್ತಿನ ಪತಂಜಲಿ ಯೋಗ ಸಂದರ್ಭದಲ್ಲಿ ನಿಜವಾಗಿ ನಾನು ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಮಾತುಗಳನ್ನ ಕೇಳೋದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಿಮ್ಮೆಲ್ಲರ ಹಿರಿಯರ ಜೊತೆಗೆ ಬೆರೀತಕ್ಕಂಥ ಒಂದು ಅವಕಾಶವನ್ನ ನಿಜವಾಗಿಯೂ ಪತಂಜಲಿ ಯೋಗದವರು ನನಗೆ ಒದಗಿಸಿಕೊಟ್ಟು, ಅದಕ್ಕೆ ಬಹಳ ಮಾತಾಡೋದನ್ನ ಇವತ್ತು ಇಷ್ಟೊತ್ತು ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 4 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಅದ್ಭುತವಾದ ಮಾತುಗಳು. ಈ ಕಾರ್ಯಕ್ರಮಕ್ಕೆ ಬಹಳ ಹೊಂದೈತಿದೆ ನೋಡ್ರಿ. ಗುರು ಹಿರಿಯರಿಗೆ ಗೌರವ ಕೊಡೋದನ್ನು ನಾವು ಮಕ್ಕಳಿಗೆ ಕಲಿಸಬೇಕು. ಮಕ್ಕಳಿಗೆ ಉಡುಗೊರೆ ಕೊಡೋದಾದ್ರೆ ಸಂಸ್ಕೃತಿಯನ್ನು ಕೊಡಬೇಕು, ನಡವಳಿಕೆಯನ್ನು ಕೊಡಬೇಕು, ಕೌಶಲ್ಯವನ್ನು ಕೊಡಬೇಕು, ಪ್ರಕೃತಿಯತ್ತ ಆಹಾರವನ್ನು ಹೆಂಗೆ ಸೇವಿಸ್ಬೇಕನ್ನೋದು ಇಂಥ ಉಡುಗೊರೆಯನ್ನು ಮಕ್ಕಳಿಗೆ ದಾರಿ ಎರಿಬೇಕು. ಹಾಗೂ ಪಂಚಭೂತಗಳು ನಮ್ಮ ಶರೀರದಲ್ಲಿ ಐತಿ, ಪ್ರಕೃತಿಯಲ್ಲೇ ಐತಿ. ಪ್ರಕೃತಿಯ ಜೊತೆಗೆ ನಾವು ಜೀವಿಸೋಣ, ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದಂಥ ಮಾತುಗಳನ್ನು ಆಡಿದ ಮರಿಗೌಡ ಸರ್ಗೆ ಧನ್ಯವಾದಗಳು, ಅಭಿನಂದನೆಗಳು. ಈಗ ಅತಿಥಿಗಳಾದ ಶ್ರೀಯುತ ರುದ್ರನಾಥ್ ಗುರುಗಳಿಯವರು, ನಮ್ಮ ಪತಂಜಲಿ ರಾಜ್ಯ ಸಮಿತಿಯ ಸದಸ್ಯರು ಹಾಗೂ ಗದಗ ಜಿಲ್ಲಾ ಭಾರತ ಸ್ವಾಮಿ ಟ್ರಸ್ಟದ ಪ್ರಭಾರಿಗಳು, ಇವರಿಂದ ಒಂದೆರಡು ಮಾತು. ಓಂಜಿ ಆರಂಭದಲ್ಲಿ ಯೋಗದ ಗಂಗೆಯನ್ನ ಹರಿಸಿರ್ತಕ್ಕಂತಹ ಗುರುವರ್ಯ ಬಾಬಾ ರಾಮದೇವ್ ಅವರನ್ನ ಆಯುರ್ವೇದದ ಮತ್ತೆ ಪುನಃ ಪ್ರತಿಷ್ಠಾಪನೆಯನ್ನ ಮಾಡಲಿಕ್ಕೆ ಬಹಳಷ್ಟು ಪರಿಶ್ರಮವನ್ನು ಪಟ್ಟಿರ್ತಕ್ಕಂಥ ಆಚಾರ್ಯ ಬಾಲಕೃಷ್ಣಜಿಯವರು ಈ ಮಹಿಳಾ ಶಕ್ತಿಯನ್ನ ಇಡೀ ದೇಶಾದ್ಯಂತ ಸಂಘಟನಾತ್ಮಕವಾಗಿ ಗುರುತಿಸಿ ಅವರಿಗೆ ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ಸಾಧ್ವಿ ದಿವ್ಯಪ್ರಿಯಾಜಿ ಅವರ ಪವಿತ್ರ ಪಾವನ ಚರಣಗಳಿಗೆ ಅನಂತ ಕೋಟಿ ನಮನಗಳನ್ನ ಸಲ್ಲಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪತಂಜಲಿ ಸಮಿತಿಯ ಎಲ್ಲ ಸಂಘಟನೆಗಳ ಎಲ್ಲ ಪ್ರಭಾರಿಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತುಗಳನ್ನು ಆಡಿರ್ತಕ್ಕಂಥ ಸನ್ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಮರಿಗೌಡರವರೇ, ಎಲ್ಲ ಯೋಗ ಸಾಧಕಿಯರು, ಬಹುತೇಕವಾಗಿ ನನಗೆ ಮಾತನಾಡಲಿಕ್ಕೆ ಯಾವುದೋ ವಿಷಯನ ನಮ್ಮ ಮರಿಗೌಡ ಸರು ಉಳಿಸಿಲ್ಲ ಅಂತ ಅನ್ಕೋತೀನಿ. ನನ್ನ ಕೆಲಸ ಬಹಳ ಹಗರು ಮಾಡಿದ್ದೀನಿ. ಇವತ್ತು ಅವರು ಕಕ್ಷೆಗೆ 2ನೇ ಬೇರೆ ಇವತ್ತು ಅತಿಥಿಯಾಗಿ ನಮ್ಮ ಈ ಕಕ್ಷೆಯೊಳಗೆ ಹಿಂದಿನೂ ಕೂಡ ಬಂದಿದೆ. ಬಹಳ ಅಪರೂಪವಾದಂತ ಒಂದು ವ್ಯಕ್ತಿತ್ವ ಮರಿಗೌಡರು. ನಿಮ್ಮನ್ನು ದೂರದಿಂದಲೇ ಗಮನಿಸ್ತಿರ್ತಾರೆ, ಬಹುಶಃ ನಿಮಗೆ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ನಿಮ್ಮ ಕಕ್ಷೆಯ ಬಗ್ಗೆ ಮತ್ತು ನನ್ನ ಬಗ್ಗೆ ಈ ಹಿಂದಿನ ಪತ್ರಿಕೆಯೊಳಗೆ ಬಹಳ ಅದ್ಭುತವಾದಂತ ಲೇಖನವನ್ನ ಇಡೀ ಗದಗಿನ ಜನರಿಗೆ ಪರಿಚಯಿಸ್ತಕ್ಕಂಥ ಸತ್ಕಾರ್ಯವನ್ನು ಮಾಡಿದ್ದಾರೆ.
ಸೊ ಪತಂಜಲಿ ಯೋಗ ಸಮಿತಿ ಬಗ್ಗೆ ಬಹಳ ಅಭಿಮಾನ ಮತ್ತು ಬಹಳ ಇಲ್ಲಿ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧಗಳನ್ನ ಇಟ್ಕೊಂತದ್ದು ಇವತ್ತು ನಮ್ಮ ಈ ಕಕ್ಷೆಗೆ ಬಂದಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ. ಬಹುತೇಕವಾಗಿ ನಾನು ನಿನ್ನೆ 3 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡೆ. ನಿನ್ನೆ ದಿವಸ ಬೆಳಗಿನ ಜಾವದಲ್ಲಿ ನಮ್ಮ ಕೃಷಿ ಆಶ್ರಮದೊಳಗೆ ರೈತರ ಜೊತೆಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಬಹಳಷ್ಟು ರೈತರು ನಮಗೆ ರಾಸಾಯನಿಕಗಳನ್ನ ಉಪಯೋಗ ಮಾಡದೇ ಇದ್ರೆ ನಮಗೆ ಲಾಭ ಬರೋದಿಲ್ಲ ಅನ್ನುವಂಥದ್ದನ್ನ ಚರ್ಚೆ ಒಳಗೆ ಬಂತು. ನಾವು ಯಾರು ಬರೇ ರೈತ ಹೋಗಿ APMC ಒಳಗೆ ಕೊಟ್ಟು ಅದ್ರ ಏನ್ ಪಟ್ಟಿ ಬರ್ತಿದ್ಲ ಅದಷ್ಟೇ ಲೆಕ್ಕ ಹಾಕ್ತೀವಿ. ನಾನು ಹೇಳ್ದೆ, ಹೌದು ನೀವು ಕೆಮಿಕಲ್ ಹಾಕಿ ಇಷ್ಟು ಉತ್ಪಾದನೆಯನ್ನ ಮಾಡ್ತೀರಿ, ಅದಕ್ಕೆ ಎಷ್ಟು ಖರ್ಚು ಮಾಡ್ತೀರಿ, ಎಷ್ಟು ನೀವು ತೆಗೀರಿ. ನಾನು ನಮ್ಮ ಬದುಕಿನೊಳಗ ನಿರಂತರವಾಗಿ ಸಾವಯವ ಕೃಷಿಯಿಂದ ಬರುವಂತ ಪದಾರ್ಥಗಳನ್ನ ನಮ್ಮ ಮನೆ ಮಂದಿಯೊಳಗ ಊಟ ಮಾಡಿಕೊಂಡು ನೀವು ದಿವಸಕ್ಕೆ 100 ರೂಪಾಯಿ ದುಡಿದ್ರೆ 65 ರೂಪಾಯಿ ಏನು ದವಾಖಾನಿಗೆ ಖರ್ಚು ಮಾಡ್ತೀರಲ್ಲ, ಆ ಖರ್ಚು ನನಗಿಲ್ಲ, ನನ್ನ ಕುಟುಂಬಕ್ಕೆ. ಅದನ್ನ ಇವತ್ತಿನ ಮಟ್ಟ ಲೆಕ್ಕ ಹಾಕಿದ್ರಿ. ಇವತ್ತಿನ ಮಟ್ಟ ಲೆಕ್ಕ ಹಾಕಿದ್ರಿ ಅಂತ ಹೇಳಿದ್ರೆ ಅದನ್ನ ನೀವು ಲಾಭ ಅಂತ ಯಾಕೆ ಪರಿಗಣಿಸೋದಿಲ್ಲ? ಅದು ಲಾಭ ಅನ್ನೋದ್ರೊಳಗನೆ ಬರ್ತದಲ್ಲ. ನಾ ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ, ಇಲ್ಲಿ ನಾವು ಅದನ್ನ ಸಾಕ್ಷಾತ್ಕಾರ ಮಾಡಿರ್ತಕ್ಕಂಥ ಈ ಸಂಘಟನೆಯೊಳಗೆ ನಾವು ಅನೇಕ ಹಿರಿಯರನ್ನ ನೋಡ್ತೀವಿ. ಶಾಂತಕ್ಕ ಇಟಗಿನ ನೋಡ್ರಿ, ಮಾನಸಿಕವಾಗಿ ನೆಮ್ಮದಿಯಿಂದ ಬಹಳ ಖುಷಿಯಿಂದ ಈ ಒಂದು ಹರೆಯದೊಳಗನು ಕೂಡ ಇಲ್ಲಿ ಬರ್ತಾರೆ ಬೆಳಗಿನ ಜಾವದೊಳಗ ಅಂತ ಹೇಳಿದ್ರೆ ಇದಕ್ಕಿಂತ ಹೆಚ್ಚಿನ ಒಂದು ಇಲ್ಲಿ ಯಾವ್ದಿದೆ ಅನ್ನೋ ನಮ್ಮ ಬಾವಿಕಟ್ಟಿ ಗುರುಗಳನ್ನ ನೋಡ್ತೀವಿ. ನಮ್ಮ ಮಲ್ಲಣ್ಣ ಇಟಗಿ ಅವ್ರನ್ನ ನೋಡ್ರಿ, ಕೊನೆಯ ಕ್ಷಣದವರೆಗೂ ಕೂಡ ಅವರು ಬದುಕಿನ ಆನಂದವನ್ನ ಅನುಭವಿಸ್ಕೊಂಡು ಹೋದ್ರು. ಎಲ್ಲೂ ನನಗೆ ಹಿಂಗ ಆಯ್ತು ಅಂತ ಹೇಳಿ ವ್ಯಥೆ ಪಟ್ಕೊಂಡು ಯಾಕಪ್ಪ ನನ್ನ ಈ ಜೀವನ ಅನ್ನುವಂಥದ್ದನ್ನು ಯಾವತ್ತೂ ಅವರೊಳಗೆ ಕಾಡ್ಲಿಲ್ಲ ಅನ್ನುವಂಥದ್ದು. ಇಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಜೀವನವನ್ನು ಕೊಟ್ಟಿರ್ತಕ್ಕಂಥವ್ರು ಬಾಬಾ ರಾಮದೇವ್ ಜಿ. ಬಾಬಾ ರಾಮದೇವ್ ಜಿ ನೋಡ್ರಿ, 95ರೊಳಗೆ ಕನ್ಕಲ್ ಒಳಗ ಆಶ್ರಮ ಏನು ಕೃಪಾಲಭಾಗ ಆಶ್ರಮ ಅಂತ ಹೇಳಿ ಪ್ರಾರಂಭ ಮಾಡ್ಬೇಕಾಯ್ತು ಅಂತ ಹೇಳಿದ್ರೆ, ಈ ಆಯುರ್ವೇದ ಯೋಗವನ್ನು ಕಳಿಸ್ಬೇಕಾಯ್ತು ಅಂತ ಹೇಳಿದ್ರೆ ಅವರು ಬಹಳಷ್ಟು ಪರಿಶ್ರಮ, ಸೈಕಲ್ ಮೇಲೆ ಹೋಗಿ ಯೋಗವನ್ನ ಕಲಿಸ್ತಕ್ಕಂಥ ದಿನಗಳು ಕೂಡ ನಮಗೆ ನೆನಪಿದೆ. ಆರಂಭದೊಳಗೆ ಈ ಯೋಗ ಪೀಠವನ್ನು ಸ್ಥಾಪನೆ ಮಾಡಬೇಕಾದಂತ ಸಂದರ್ಭದೊಳಗೆ ಅವಾಗ ರಿಜಿಸ್ಟ್ರೇಷನ್ ಮಾಡೋದಕ್ಕೆ 5,000 ಬೇಕಾಗಿತ್ತು. 5,000 ರೂಪಾಯಿನೂ ಸ್ವಾಮೀಜಿಯವರ ಹತ್ರ ಇರಲಿಲ್ಲ. ಇವತ್ತು 1,000 ಕೋಟಿ ಇರ್ಬೋದು, ಆದ್ರೆ ಅವತ್ತಿನ ದಿವಸ ಒಬ್ಬ ವಜ್ರದ ವ್ಯಾಪಾರಿ ಏನು ಅವ್ರ ಹತ್ರ ಬರ್ತಾನೆ, ಅವನ ಹೆಂಡತಿಗೆ ಕ್ಯಾನ್ಸರ್ ಆಗಿರ್ತದೆ. ಆ ಕ್ಯಾನ್ಸರ್ ಗುಣಪಡಿಸೋದಕ್ಕೆ ಅವ್ರಿಗೆ ಔಷಧಿ ಕೊಡ್ಬೇಕಾಗತ್ತೆ. ಅವಾಗ ನನಗೆ ರಿಜಿಸ್ಟ್ರೇಷನ್ಗೆ 5,000 ರೂಪಾಯಿ ನೀವು ಕೊಡಬೇಕು ಅನ್ನುವಂಥದ್ದನ್ನ ಪ್ರಸ್ತಾಪವನ್ನು ಮಾಡಿದಾಗ ಆ ವ್ಯಾಪಾರಿಯ ಹೆಂಡತಿಗೆ ಗುಣಪಡಿಸ್ತಕ್ಕಂಥ ಔಷಧಿಗಳನ್ನ ಕೊಟ್ಟು ಆ ಮೂಲಕ ಈ ಪತಂಜಲಿ ಯೋಗ ಪೀಠವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ನಾವು ನೆನಪಿಸ್ತೀವಿ. ಇವತ್ತು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸಗಳಾಗ್ಯದವ ಅಂತ ಹೇಳಿದ್ರೆ, ಬಹುಶಃ ಇಡೀ ವಿಶ್ವದೊಳಗೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಕಿಲೋಮೀಟರ್ಗಳನ್ನ ಓಡಾಡಿ ನೇರವಾಗಿ 1 ಕೋಟಿಗೂ ಹೆಚ್ಚು ಜನರಿಗೆ ಯೋಗವನ್ನ ಪ್ರಸಾರ ಮಾಡಿರ್ತಕ್ಕಂಥ ಶ್ರೇಯಸ್ಸು ಬಾಬಾ ರಾಮದೇವ್ ಜಿ ಅವರಿಗೆ ಸಲ್ಲುತ್ತದೆ. ಯೋಗ ಬಹುಶಃ ಬದುಕಿನ ಜೀವನ ಶೈಲಿಯನ್ನ ಯಾರು ಯೋಗಕ್ಕೆ ಬಂದಾರೆ ಅವರ ಒಂದು ವ್ಯಕ್ತಿತ್ವವನ್ನ, ಅವರ ಒಂದು ಜೀವನವನ್ನ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಬಹಳಷ್ಟು ಬದಲಾವಣೆಗಳನ್ನ, ನಿಯಮಗಳನ್ನ ಅನುಸರಿಸಿಕೊಂಡು ಇವತ್ತು ಎಲ್ಲರೂ ನೋಡ್ರಿ, ಇವತ್ತು ಗೌರವಯುತವಾಗಿ ನಿಮ್ಮನ್ನ ಗುರುತಿಸ್ತಾರೆ ಸಮಾಜದಲ್ಲಿ. ಇಲ್ಲೇನ್ ಬಂದಿರಲ್ಲ, ನಿಮಗೆ ಇರ್ತಕ್ಕಂಥ ಗೌರವನೇ ಬೇರೆ. ಅದು ಯಾವ ಕಾರಣದಿಂದ ಬಂತಂದ್ರೆ ಆ ಗುರುಗಳು ಕೊಟ್ಟಿರ್ತಕ್ಕಂಥ ಈ ಯೋಗದ ಮೂಲಕ ನಮಗದು ಪ್ರಾಪ್ತಿಯಾಗಿದೆ ಅನ್ನುವಂಥದ್ದು. ಬಹುಶಃ ಇವತ್ತು ಗದಗ ಜಿಲ್ಲೆಯೊಳಗೆ ಅಥವಾ ರಾಜ್ಯದೊಳಗೆ
ನಾನು ಪರಿಚಿತ ಆಗಿರೋದೇ ಯೋಗದ ಮೂಲಕ ಅನ್ನುವಂಥದ್ದು. 2007 ಈ ಒಂದು ಸಂಸ್ಥೆಗೆ ನಾನು ಒಬ್ಬ ಸೇವೆಗೆ ಬಂದಂಥವ್ರಿಗೆ ಜವಾಬ್ದಾರಿಗಳನ್ನು ಕೊಟ್ಟು, ಇವತ್ತು ನೋಡ್ರಿ ಆಯುರ್ವೇದದಲ್ಲಿನೂ ಕೂಡ ಆಚಾರ್ಯ ಬಾಲಕೃಷ್ಣಜಿ ಎಂಥ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳಾಗಿವೆ ಅಂತ ಹೇಳಿದ್ರೆ, ಆಯುರ್ವೇದ ಅಂತ ಹೇಳಿದ್ರೆ ಆಯುರ್ವೇದದ ವೈದ್ಯರೇ ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ ಅಂತ ಸಂದರ್ಭ ಬಂದಿತ್ತು. ಇವತ್ತು ಇಡೀ ದೇಶಾದ್ಯಂತ ಸುಮಾರು 600ಕ್ಕೂ ಹೆಚ್ಚು ಪತಂಜಲಿ ಚಿಕಿತ್ಸಾಲಯಗಳ ಮೂಲಕ, ಪತಂಜಲಿ ಮೆಗಾ ಸ್ಟೋರ್ಗಳ ಮೂಲಕ ಆರೋಗ್ಯದ ಸೇವೆಯನ್ನು ನಮ್ಮ ಗದಗಿನ ಚಿಕಿತ್ಸಾಲಯ, ನಾನು ಮೊನ್ನೆ ಲೆಕ್ಕ ಹಾಕಿದೆ, ಇವತ್ತಿಗೆ 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ಆರೋಗ್ಯದ ಒಂದು ಸೇವೆಯನ್ನು ಕೊಟ್ಟಿರ್ತಕ್ಕಂಥ ಸಂಸ್ಥೆಯನ್ನು ಗದಗಿನೊಳಗನೆ ಬಾಬಾ ರಾಮದೇವ್ಜಿ ನಮಗೆ ಕಲ್ಪಿಸಿಕೊಡ್ತಾರೆ. ಉಚಿತವಾಗಿ ಯಾವ ಕಕ್ಷೆಯೊಳಗೂ ನಾವು ಫೀಸನ್ನು ಕಲೆಕ್ಟ್ ಮಾಡೋದಿಲ್ಲ, ಯಾವ ಚಿಕಿತ್ಸಾಲಯದಲ್ಲಿ ಫೀಸ್ ಕಲೆಕ್ಟ್ ಮಾಡೋದಿಲ್ಲ. ಇಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ, ಇಂಥ ಅದ್ಭುತವಾಗಿರ್ತಕ್ಕಂಥ ಸೇವೆ. ಆಯುರ್ವೇದದ ಸುಮಾರು 500ಕ್ಕೂ ಹೆಚ್ಚು ಔಷಧಿಗಳ ಮೇಲೆ ಇಂಟರ್ನ್ಯಾಷನಲ್ ಮ್ಯಾಗಜಿನ್ನೊಳಗೆ ಇವತ್ತು ರಿಸರ್ಚ್ ಒಂದು ಪೇಪರ್ಸ್ ಪಬ್ಲಿಕೇಶನ್ ಆಗಿರ್ತಕ್ಕಂಥದ್ದು. ಅಂತ ದೊಡ್ಡ ಕಾರ್ಯ ಈ ಒಂದು ಯೋಗ ಪೀಠದಿಂದ ನಡೆದಿರ್ತಕ್ಕಂಥದ್ದು. ನಾವು ಯಾವ ಅಲೋಪತಿ ಮೆಡಿಸಿನ್ಗೂ ಕೂಡ ಕಡಿಮೆ ಇಲ್ಲ ಅನ್ನುವಂಥ ರೀತಿಯೊಳಗೆ ಎಲ್ಲ ಟ್ರಯಲ್ ಇವನ್ನ ನಾವು ರಿಸರ್ಚ್ ಪೇಪರ್ಸ್ಗಳನ್ನು ಇಂಟರ್ನ್ಯಾಷನಲ್ ಮ್ಯಾಗಜಿನ್ನಲ್ಲಿ. ಸೊ ಅಂಥ ಬದಲಾವಣೆಗಳನ್ನು ಕಳೆದ ವಾರದೇ ಒಂದು ಪೇಷಂಟ್ ನಾನು ಹೇಳಬೇಕಾಯ್ತು ಅಂತ ಹೇಳಿದ್ರೆ, ಆ ಒಬ್ಬ ಇಲ್ಲೇ ಗದಗಿನವರೇ ಆ ಎಮ್ಮಗೆ ಕಿಡ್ನಿ ಡಯಾಲಿಸಿಸ್ಗೆ ಕಳಿಸ್ಕೊಟ್ಟಿದ್ರು. ಡಯಾಲಿಸಿಸ್ಗೆ ರೆಫರ್ ಮಾಡಿದ್ರು. ಕ್ರಿಟಿನಾ ಲೆವೆಲ್ 7 ಇತ್ತು. ನನ್ನ ಹತ್ರ ರಿಪೋರ್ಟ್ಸ್ ಇದೆ. ಆ 7 ಇದ್ದದನ್ನ ನಾನು ಇನ್ನು ಆ ಒಂದು ಹಿಂಸೆಗೆ ನಾನು ಒಲ್ಲೆ ಅನ್ನುವಂಥ ರೀತಿಯೊಳಗೆ ನೀವೇನಾದರೂ ಮಾಡ್ರಿ ಅಂತ ಹೇಳಿ ಡಾಕ್ಟರ್ ತಮ್ಮಣ್ಣವ್ರ ಹತ್ರ ಹೋಗ್ತಾಳೆ ಆ ಎಮ್ಮ. ಡಾಕ್ಟರ್ ತಮ್ಮಣ್ಣವರು ಈ ಆಯುರ್ವೇದ ಔಷಧಿಯನ್ನು ಕೊಟ್ಟಾಗ 1 ತಿಂಗಳದೊಳಗೆ ಕ್ರಿಟಿನಾ ಲೆವೆಲ್ 4% ಇರ್ತದೆ. ಇಂಥ ಅದ್ಭುತವಾಗಿರ್ತಕ್ಕಂಥ ನಮ್ಮ ಋಷಿ ಪರಂಪರೆ, ಆ ಗುರುವಿನ ಒಂದು ಪರಂಪರೆಯೊಳಗೆ ನಮಗೆ ಜ್ಞಾನವನ್ನು ಬಹಳಷ್ಟು ನಮ್ಮ ಹಿರಿಯರು ಕೊಟ್ಟು ಹೋಗಿದ್ದಾರೆ. ಆ ಹಿರಿಯರು ಕೊಟ್ಟಿರ್ತಕ್ಕಂಥ ಜ್ಞಾನವನ್ನು ನಾವು ಬಳಸ್ಕೊಂಡ್ವಿ ಅಂತ ಹೇಳಿದ್ರೆ, ಸರಿಯಾದ ರೀತಿಯೊಳಗೆ ನಮ್ಮ ಜೀವನವನ್ನು ರೂಪಿಸ್ಕೊಂಡ್ವಿ ಅಂತ ಹೇಳಿದ್ರೆ ಅದ್ಭುತವಾಗಿರ್ತಕ್ಕಂಥ ಆನಂದ ಪ್ರಾಪ್ತಿ ನಮ್ಮ ಬದುಕಿನೊಳಗೆ ಆಗ್ತದೆ. ಇಂಥ ಎಲ್ಲ ಮಹತ್ತರವಾಗಿರ್ತಕ್ಕಂಥ ವಿಚಾರಗಳನ್ನು, ಇಂಥ ಮಹತ್ತರವಾಗಿರ್ತಕ್ಕಂಥ ಕೆಲಸಗಳೊಳಗೆ ನಾವೆಲ್ಲರೂ ತೊಡಗಿರ್ತಕ್ಕಂಥದ್ದು ಆ ಗುರುವಿನ ಕೃಪೆಯಿಂದ ಮಾತ್ರ ಅನ್ನುವಂಥದ್ದನ್ನು ನಾವು ಮರಿತೀವಿ. ಆಗಲೇ ಬಹಳಷ್ಟು ಜನರಿಗೆ ನಮ್ಮ ಅಜ್ಮೇಶ್ ಜಿ ಅವರು ಪುಷ್ಪವನ್ನು ಕೊಡಿಸಿದ್ರು. ಎಷ್ಟು ಜನ ಯೋಗ ಶಿಕ್ಷಕರಿದ್ದಾರೆ, ಭಾಳ ಖುಷಿ ಆಗ್ತದೆ. ಆದರೆ ನೀವೆಲ್ಲರೂ ಇವತ್ತೊಂದು ಸಂಕಲ್ಪವನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಆ ಗುರುಗಳಿಗೆ ನಿಜವಾದ ಗುರು ಕಾಣಿಕೆ ಅಂತ ಹೇಳಿದ್ರೆ, ನೀವು ಹೊಸದಾದ ಒಂದು ಕಕ್ಷೆಯನ್ನು ನೀವೇ ಪ್ರಾರಂಭ ಮಾಡಿ ಆ ಕಕ್ಷೆಯನ್ನು ನಡೆಸೋದ್ರ ಮೂಲಕ ಅದು ನಿರಂತರ ಕಕ್ಷೆಯಾಗಿ ಬದಲಾವಣೆಯನ್ನು ಮಾಡಿ ಆ ಕಾಣಿಕೆಯನ್ನು ನೀವು ದಯಮಾಡಿ ಈ ಗುರುವಿಗೆ ಕೊಡಬೇಕು ಅನ್ನುವಂಥದ್ದು. ವಿಸ್ತಾರ ಆಗಬೇಕು, ಇದು ಜನರಿಗೆ ಮುಟ್ಟಬೇಕು. ಸೊ ಅಂದಾಗ ಮಾತ್ರ ಅದರ ನಿಜವಾದ ಒಂದು ಸೇವೆಯ ಅರ್ಥ ಅಲ್ಲಿ ಬರ್ತದೆ. ನಿಮಗೂ ಕೂಡ ಅದರ ಒಂದು ಪುಣ್ಯದ ಪ್ರಾಪ್ತಿ ಆಗ್ತದೆ ಅನ್ನುವಂಥದ್ದು. ಅದುವೇ ನಿಜವಾದ ಒಂದು ಗುರು ಕಾಣಿಕೆ. ಹಾಗಾಗಿ ನಾನು ನಿನ್ನೆ 2ನೇ ಒಂದು ಘಟನೆ ಹೇಳ್ತಾ ಇದ್ದೀನಿ. ಕಳೆದ ವಾರ ಒಂದು ವಿದ್ಯಾರ್ಥಿನಿ RDPR ಯೂನಿವರ್ಸಿಟಿ ಒಳಗೆ ಸುಸೈಡ್ ಮಾಡ್ಕೊಳ್ತಕ್ಕಂಥ ನಮ್ಮ ಸರ್ ಹೇಳಿದರು, ಮಕ್ಕಳಿಗೆ ಸರಿಯಾದ ಸಂಸ್ಕಾರ, ಸರಿಯಾದ ಜೀವನದ ಶೈಲಿಯನ್ನು ತಿಳಿಸ್ಕೊಡ್ಬೇಕು. ನೀನೊಂದು 4 ವೆಹಿಕಲ್ಸು ಬಾಗಲಕೋಟೆಯಿಂದ ಅವರೆಲ್ಲ ಪೇರೆಂಟ್ಸು ರಿಲೇಟಿವ್ಸ್ ಬಂದಿದ್ರು. ಅವ್ರು ನೋಡ್ತೀವಿ 2 ಮಕ್ಕಳು. ಸೊ ಯಾಕೆ ಅಂತ ಹೇಳಿದ್ರೆ, ಜೀವನಕ್ಕೆ ಬೇಕಾಗ್ತಕ್ಕಂಥ ಶಿಕ್ಷಣವನ್ನು, ಜೀವನಕ್ಕೆ ಬೇಕಾಗ್ತಕ್ಕಂಥ ಸಂಸ್ಕಾರವನ್ನು ಅವರು ಮಕ್ಕಳಿಗೆ ಆ ಕಡೆ ಒಲವು ಇಲ್ಲ ಇವತ್ತು. ಸೊ ಅದನ್ನು ನಾವು ಕೊಡಬೇಕಾಗಿದೆ. ಈ ಒಂದು ಇದನ್ನ ಹಿರಿಯರಿಂದ ಮಾತ್ರ ಸಾಧ್ಯ. ಹಾಗಾಗಿ ಯಾಕಂದ್ರೆ ನಿಮ್ಮ ಅನುಭವಗಳು, ನಿಮ್ಮ ಏನು ಜೀವನದಲ್ಲಿ ಬಂದಿರತಕ್ಕಂಥ ಅನೇಕ ಏರುಪೇರುಗಳನ್ನು ಎದುರಿಸ್ತಕ್ಕಂಥ ಶಕ್ತಿ, ಇವೆಲ್ಲನೂ ನಮಗೆ ಯೋಗದ ಮೂಲಕ ಮಾನಸಿಕವಾಗಿ, ದೈಹಿಕವಾಗಿ ನಾವು ಆರೋಗ್ಯವನ್ನು ಪಡೀಲಿಕ್ಕೆ ಆ ಯೋಗನೇ ಮೂಲ ಕಾರಣ ಅನ್ನುವಂಥದ್ದನ್ನು ಅರಿಬೇಕು. ನಾನು 5 ಗಂಟೆ ಮೇಲೆ ಹುಬ್ಬಳ್ಳಿಗೆ ಹೋದೆ. ನಾನು STM ಕಾಲೇಜಿಗೆ, STM ಇದಕ್ಕೆ ನೋಡಬಾರ್ದು ಆ ನರಕದ ಯಾತನೆಯನ್ನು. ನರಕ ಅಂದರೆ ಇಲ್ಲೇ ಐತಿ ಅನ್ನುವಂಥದ್ದು ಅನುಭವ ನೀವು ದವಾಖಾನಿಗೆ ಹೋಗಿ ಗೊತ್ತಾಗ್ತದೆ.
ನೀವೆಲ್ಲರೂ ಬಹಳ ಸೌಭಾಗ್ಯಶಾಲಿಗಳು. ಯಾಕಂದ್ರೆ ಯೋಗಕ್ಕೆ ಬರ್ತಾ ಇದ್ದೀರಿ. ಇಲ್ಲಿ ಬರೋರು ಒಂದು 100 ಜನ ಇರ್ಬೋದು, ಸಾವಿರಾರು ಜನ ಇನ್ನೂ ಮಲ್ಕೊಂಡಿರ್ತಾರೆ, ಅವ್ರು ಅನುಭವಿಸ್ತಿರ್ತಾರೆ. ಆದ್ರೆ ನೀವು ಜೀವನದೊಳಗೆ ನಿಜವಾಗ್ಲೂ ಈ ಒಂದು ಯೋಗದ ಮೂಲಕ ಎಲ್ಲರನ್ನೂ ಸೇರಿಸ್ತಕ್ಕಂಥ ಶಕ್ತಿ ಏನಿದೆ ನಮ್ಮ ರಾಮದೇವ್ ಗುರುಜಿ ಅವರಾಗ್ಲಿ, ಆಯುರ್ವೇದವನ್ನು ಮತ್ತೆ ಉತ್ತುಂಗ ಶಿಖರಕ್ಕೆ ತಂದಿರ್ತಕ್ಕಂಥ ಆಚಾರ್ಯ ಬಾಲಕೃಷ್ಣಜಿ, ಮತ್ತೆ ಇತ್ತೀಚೆಗೆ ನಮ್ಮ ದೇವಪ್ರಿಯಾಜಿ ಕೂಡ ನಿಮಗೆ ಬೆಳಗ್ಗೆ 4 ಗಂಟೆಗೆ ನಿಮಗೆ ವೇದದ ಅಧ್ಯಯನವನ್ನ ಮಾರ್ಗದರ್ಶನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಸಹೋದರಿ ದೇವಪ್ರಿಯಾಜಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಹೇಳಿದ್ರು ಭಗವದ್ಗೀತೆಯನ್ನ ನೀವು ಕಲ್ತು ಓದ್ಬಿಟ್ರೆ ವಿದ್ಯಾರ್ಥಿ ಹೇಳಿದ್ ನಿಜ ಇದೆ. ನಮ್ಮ ಏನು ಈ ಪುರಾಣಗಳಲ್ಲಿ ನಿಜವಾಗ್ಲೂ ಬದುಕಿಗೆ ಬೇಕಾಗ್ತಕ್ಕಂತಹ ಉನ್ನತವಾಗಿರ್ತಕ್ಕಂಥ ಮೌಲ್ಯಗಳನ್ನ ಅದರಲ್ಲಿ ಹೇಳ್ಕೊಟ್ಟಿದ್ದಾರೆ. ಅವುಗಳನ್ನು ರೂಢಿಸ್ಕೊಂಡ್ವಿ ಅಂದ್ರೆ ಸಾಕು, ನಮ್ಮ ಜೀವನ ಪಾವನವಾಗ್ತದೆ. ಆ ಹಿನ್ನೆಲೆಯೊಳಗೆ ನಾವು ಪತಂಜಲಿ ಯೋಗ ಸಮಿತಿಯವರು ಗುರುಪೂರ್ಣಿಮೆಯನ್ನ ನಿಜವಾಗ್ಲೂ ನಾವು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡೋದಕ್ಕೆ ನಮಗೆ ಹಿಂದಿದ್ದರೂ ಈ ಪರಂಪರೆಯನ್ನು ಹಾಕೊಂಡು ಬಂದಿದ್ದೀವಿ. ಇವತ್ತು ಅಜ್ಮೇಶ್ ಮಾನೇಜಿಯವರು, ಸಹೋದರಿ ನಮ್ಮ ಶೋಭಾ ಗುಗ್ಗುರಿ ಅವರು, ನಮ್ಮ ಬೇಲಿಯವರು, ಹಿರೇಮಠ ಅವರು, ಹಿರಿಯರಾಗಿರ್ತಕ್ಕಂಥ ನಮ್ಮ ಗುಗ್ಗುರಿ ಸರು, ಆಮೇಲೆ ಪತಂಜಲಿ ಯೋಗ ಸಮಿತಿಯ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ನಮ್ಮ ಮಡಿವಾಡ್ರು, ಎಲ್ಲರೂ ನೋಡ್ರಿ ಎಷ್ಟು ಖುಷಿ ಅನಿಸ್ತದೆ ಇಲ್ಲಿ ಎಲ್ಲರೂ ಸೇರಿದ್ವಿ ಅಂತ ಹೇಳಿದ್ರೆ. ನಾವೆಲ್ಲ ಮರ್ತು ಬಿಟ್ಟಿರ್ತೀವಿ ಇಲ್ಲಿ ಬಂದಾಗ. ಇದು ಒಂದು ಹೊಸ ಕುಟುಂಬ. ಇಲ್ಲಿ ಎಲ್ಲರ ಜೊತೆಗೆ ಒಂದು ಮೇಳೈಸೋದೇನೆ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಅನುಭವ. ಹಾಗಾಗಿ ಇದೊಂದು ನನ್ನ ಕಳಕಳಿ ಏನಂತ ಹೇಳಿದ್ರೆ, ಯೋಗ ವಿಸ್ತಾರವಾಗಬೇಕು. ಆ ನಿಟ್ಟಿನೊಳಗೆ ಇವತ್ತೆಲ್ಲರೂ ನೀವು ಸಂಕಲ್ಪ ಮಾಡಬೇಕು. ಅದ್ರ ಜೊತೆಗೆ ನಾನು ಸಂಕಲ್ಪ ಮಾಡ್ತೀನಿ. ನಾನು ಒಂದು ಕಕ್ಷೆಯನ್ನು, ಹೊಸ ಕಕ್ಷೆಯನ್ನು ಪ್ರಾರಂಭ ಮಾಡ್ತೀನಿ. ಯಾಕಂದರೆ ನಾನು ಬಿಟ್ಟು ಇರೋದಿಲ್ಲ ಅದು. ಸೊ ಹಾಗಾಗಿ ಆ ಒಂದು ಕಕ್ಷೆಯನ್ನು ಪ್ರಾರಂಭ ಮಾಡಿ ಮತ್ತು ಅನೇಕ ವಿಚಾರಗಳೊಳಗೆ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಕಿಸಾನ್ ಪಂಚಾಯತಿ ಬೇಲಿಯವರು ನಮ್ಮ ಜೊತೆಗೆ ತೊಡಗಿಸ್ಬೇಕು. ನಾವೀಗ ರೈತರಿಗೆ ಗುರುಕುಲವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸುಮಾರು 100-200 ಕೃಷಿ ಆಶ್ರಮಗಳನ್ನು ಇವತ್ತು ಕಲ್ಲೇರಿ ಮಠದ ಪೂಜ್ಯರ ಒಂದು ನೇತೃತ್ವದಲ್ಲಿ ಪ್ರಾರಂಭ ಮಾಡಿದ್ದೀವಿ. ಅಲ್ಲಿ 19ನೇ ವಯಸ್ಸಿಗಿಂತ ಹೆಚ್ಚು, 40 ವಯಸ್ಸಿಗಿಂತ ಕಡಿಮೆ ಇರ್ತಕ್ಕಂಥ ಏನು ಜನರಿಗೆ ಇಂದಿನ ಪಾರಂಪರಿಕ ಕೃಷಿಯನ್ನು ಅದು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು, ಅಲ್ಲಿ ಕಲಿಯೋದಕ್ಕೆ 1 ವರ್ಷದ ಕೋರ್ಸನ್ನು ನಾವು ಈಗ ನಿನ್ನೆ ಸಿಲೆಬಸ್ಸನ್ನು ಫೈನಲ್ ಮಾಡಿದ್ವಿ. ಸೊ ಆ ಹಿನ್ನೆಲೆಯೊಳಗೆ ಯಾಕಂತ ಹೇಳಿದ್ರೆ ನಾವು ಆ ಕೃಷಿಯನ್ನು ಉಳಿಸದೇ ಇದ್ದರೆ ಮುಂದೆ ನಮ್ಮ ಆರೋಗ್ಯ, ನಮ್ಮ ಬದುಕು ಭಾಳಷ್ಟು ದುಸ್ತರ ಆಗ್ತದೆ ಅನ್ನುವಂಥ ದೃಷ್ಟಿಯೊಳಗೆ ಅಂಥ ಪ್ರಯತ್ನಗಳನ್ನು ಬಹುಶಃ ಅದೊಂದು ಕೂಡ ನಮಗೂ ಕೂಡ ಸೌಭಾಗ್ಯ ಅದರೊಳಗೆ ತೊಡಗಿಸ್ಕೊಳ್ಳೋದಕ್ಕೆ. ಅಲ್ಲಿ ಒಂದು ಮಂಡಳಿಯೊಳಗೆ ರಾಜ್ಯ ಸಮಿತಿಯೊಳಗೆ ಅಲ್ಲಿನೂ ಕೂಡ ನನಗೆ ಜವಾಬ್ದಾರಿ ಇದೆ. ಆ ಹಿನ್ನೆಲೆಯೊಳಗೆ ಎಲ್ಲರೂ ಸೇರಿ ಈ ಸದೃಢವಾಗಿರ್ತಕ್ಕಂಥ ಸಮಾಜವನ್ನು, ಸ್ವಸ್ಥವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟುವಂಥ ನಿಟ್ಟಿನೊಳಗೆ ಕೈ ಜೋಡಿಸ್ಕೊಂಡು ಇಂಥ ಸೇವೆಗಳ ಮೂಲಕ ನಾವು ಈ ಒಂದು ವ್ಯಕ್ತಿತ್ವ ನಿರ್ಮಾಣ ಜೊತೆಗೆ ರಾಷ್ಟ್ರ ನಿರ್ಮಾಣದ ಕಾರ್ಯದೊಳಗೆ ಎಲ್ರಿಗೂ ತೊಡಗಿಸ್ಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತಿನ ಗುರುಪೂರ್ಣಿಮಾ ನಿಜವಾಗ್ಲೂ ಅರ್ಥಪೂರ್ಣವಾಗಿ ನಮ್ಮ ಮರಗೌಡರು ಬಂದಿದ್ದು ನನಗಿನ್ನೂ ಭಾಳ ಖುಷಿ ಅನಿಸ್ತದೆ. ಯಾಕಂದರೆ ಅವರ ಕಾರ್ಯ ಚಟುವಟಿಕೆಗಳನ್ನು ನೋಡಿಬಿಟ್ರಿ ಅಂತ ಹೇಳಿದ್ರೆ ಭಾಳಷ್ಟು ಸಾಹಿತ್ಯಿಕವಾಗಿ ಇಲ್ಲಿ ನಮ್ಮ ತೋಟದಾರ್ಯ ಮಠದ ಒಂದು ಇದರೊಳಗೆ ಭಾಳಷ್ಟು ಕೆಲಸಗಳನ್ನು ಮಾಡಿಕೊಂಡು ನಮ್ಮ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಸೇವೆ, ಮಾರ್ಗದರ್ಶನ ಈ ಸಮಾಜಕ್ಕೆ ಸಿಗ್ತಾ ಇದೆ. ನಿರಂತರವಾಗಿ ಹೀಗೆ ತಮ್ಮ ಬರವು ನಮಗೆ ಯಾವಾಗಲೂ ಕೂಡ ಸ್ವಾಗತ ಅನ್ನುವಂಥದ್ದನ್ನು ಹೇಳಿ ಮತ್ತು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಇದ್ದೇನೆ. ವಿಷಮುಕ್ತ ಆಹಾರ, ಎಲ್ಲ ವಿಷಾಹಾರನೇ ಬಿಟ್ಟೈತೆ. ಸಾವಯವ ಆಹಾರ ನಮ್ಮ ದೊಡ್ಡಣ್ಣ ಕುಳಗಳಿಯವರು ಬಹಳ ಪ್ರೀತಿಯಿಂದ ಅದನ್ನು ಬೆಳೆಸಿ ಆ ಒಂದು ಪತಂಜಲಿ ಸ್ಟೋರ್ನಲ್ಲಿ ವಾಟ್ಸಪ್ನಲ್ಲಿ ಹಾಕಿ ಬಿಡ್ತಾರೆ. ಮಾವಿನ ಹಣ್ಣು, ಬಾಳೆಹಣ್ಣು, ಅವರು ಸಾವಯವ ಗೊಬ್ಬರದಿಂದ ಬೆಳೆದಂಥ ಆಹಾರಗಳನ್ನು ಅವರು ಅಗ್ದಿ ಪ್ರೀತಿಯಿಂದ ವಿತರಿಸ್ತಾರೆ. ಆ ಒಂದು ವಿಷಮುಕ್ತ ಆಹಾರದಿಂದ ನಾವು ದೂರ ಇರಬೇಕು. ಹಾಗೂ ರಾಮದೇವ್ ಸ್ವಾಮೀಜಿಯವರು, ಆಚಾರ್ಯ ಬಾಲಕೃಷ್ಣಜಿಯವರು, ಸಲೀಲಿಜಿಯವರು ಇವರು ಮಾಡಿದಂಥ ಕಾರ್ಯಗಳನ್ನು ಶ್ಲಾಘಿಸಿದರು. ಮಹಾನ್ ಕಾರ್ಯಗಳು. ಅವರನ್ನು ಈ ಸಂದರ್ಭದಲ್ಲಿ
ನೆನೆಸುತ್ತಾ ಹಾಗೂ ಗುರು ಕಾಣಿಕೆ ಕೊಡುವುದಾದರೆ ಒಂದು ಹೊಸ ಯೋಗ ಕಕ್ಷೆಯನ್ನು ಪ್ರಾರಂಭಿಸಿ ಆ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ಅಂತ ಕರೆ ಕೊಟ್ಟಂತ ದೊಡ್ಡಣ್ಣ ಗುರುಗಳು ಅವರಿಗೆ ಧನ್ಯವಾದಗಳು, ಅಭಿನಂದನೆಗಳು. ಈಗ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರಾದ ಮತ್ತು ನನ್ನ ಕಲೀಗ್ ನಮ್ಮ ಐಟಿಐದಲ್ಲಿ ಒಂದೇ ಐಟಿಐದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅವರು ನಮ್ಮ ಕರೆಗೆ ಹೋಗೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಕ್ಕೆ ನಮ್ಮ ಪ್ರೀತಿಯ ಒಂದು ಗೌರವ ಸಮರ್ಪಣೆ ಅದನ್ನು ಸ್ವೀಕರಿಸಬೇಕಂತ ಮರಿಗೌಡರಲ್ಲಿ ವಿನಂತಿ. ಸನ್ಮಾನ. ಪುಸ್ತಕಗಳ ಭಾರತೀಯರು ಅವರು ಕೃತಿಗಳನ್ನು ರಚನೆ ಮಾಡಿದ್ದಾರೆ, ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷೆಯನ್ನು ವಹಿಸಿದಂತ ಶ್ರೀಯುತ ಗಿರಪ್ಪ ಮಡಿವಾಳ್ ಉಪಾರಿಗಳು ಇವರಿಂದ ಅಧ್ಯಕ್ಷೆ ನೀಡಿ. ಎಲ್ಲರಿಗೂ ಬೆಳಗಿನ ಜಾವದ ನಮಸ್ಕಾರಗಳು. ಪತಂಜಲಿ ಯೋಗ ಸಮಿತಿ ಮುನ್ಸಿಪಲ್ ಕಾಲೇಜ್ ಮೈದಾನದಲ್ಲಿ ಗುರುಪೂರ್ಣಿಮೆಯ ಪ್ರಯುಕ್ತ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಯುತ ವೀರನಗೌಡ ಮರಿಗೌಡ್ರವರೇ ಹಾಗೂ ಭಾರತ ಸ್ವಾಭಿಮಾನ್ ಟ್ರಸ್ಟ್ ಗದಗ ಜಿಲ್ಲಾ ಪ್ರಭಾರಿಗಳಾದ ಶ್ರೀಯುತ ರುದ್ರಣ್ಣ ಗುಲ್ಗುಳಿಯವರೇ ಹಾಗೂ ಮಹಿಳಾ ಪತಂಜಲಿ ಯೋಗ ಸಮಿತಿಯ ಗದಗ ಜಿಲ್ಲಾ ಪ್ರಭಾರಿಗಳಾದ ಶ್ರೀಮತಿ ಶೋಭಾ ಗುಗ್ರಿಯವರೇ ಹಾಗೂ ಮಹಿಳಾ ಪತಂಜಲಿ ಯೋಗ ಸಮಿತಿಯ ಸಹ ಪ್ರಭಾರಿಗಳು ಯೋಗ ವಿಸ್ತಾರಕರಾದ ಶ್ರೀ ಆಂದ್ರೀಶ್ ಮಾನೆಯವರೇ, ಪತಂಜಲಿ ಯೋಗ ಸಮಿತಿಯ ಖಜಾಂಚಿಗಳಾದ ಕೆ.ಎಸ್. ಗುಗ್ರಿಯವರೇ ಹಾಗೂ ಭಾರತ ಸ್ವಾಭಿಮಾನ್ ಟ್ರಸ್ಟ್ ಸಹ ಪ್ರಭಾರಿಗಳಾದ ಬಸವರಾಜ್ ಹಿರೇಮಠವರವರೇ, ಕಿಸಾನ್ ಪ್ರಭಾರಿಗಳಾದ ಹಾಗೂ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಹೋದರ ಸಹೋದರಿಯರಿಗೆ ಗುರುಪೂರ್ಣಿಮೆಯ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳು. ಗುರುಪೂರ್ಣಿಮೆಯ ಪ್ರಯುಕ್ತ ಎರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂದು ಗುರುಗಳಿಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂದು ಕರೆಯುತ್ತಾರೆ. ಹಾಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಎಂದು ಪುರಂದರದಾಸರು ಹೇಳಿದ್ದಾರೆ. ಗುರುವಿಲ್ಲದ ಬದುಕಿಗೆ ಗೊತ್ತು ಗುರಿಯೇ ಇಲ್ಲ. ಗುರಿ ಮುಂದೆ ಗುರು ಹಿಂದೆ ಇರುವ ವ್ಯಕ್ತಿಯು ಮಹಾ ಸಾಧನೆಯನ್ನು ಮಾಡುತ್ತಾನೆ. ಅಂತ ಗುರುವಿಗೆ ಇಂದು ನಾವು ಸನ್ಮಾನ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಹಾಗೂ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮದಲ್ಲಿ ಇಂದು ಈ ದಿನಕ್ಕೆ ತನ್ನದೇ ಆದ ಮಹತ್ವವಿದೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ವೇದವ್ಯಾಸರು ವೇದಗಳನ್ನು 4 ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂದು ಬೋಧಿಸಿದರು. ಹಾಗೆ ಮನೆಯ ಮೊದಲು ಪಾಠಶಾಲೆ, ಜನಿತಾನೆ ಮೊದಲ ಗುರು. ತಾಯಿಯಾದವಳು ಮಗುವಿಗೆ ನಡೆಯುವುದನ್ನು, ಮಾತನಾಡುವುದನ್ನು ಕಲಿಸುತ್ತಾಳೆ. ತಂದೆಯು ಬದುಕಿನ ದಾರಿಯನ್ನು ಕಲಿಸುತ್ತಾನೆ. ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಗುರು ಇರಲೇಬೇಕು. ಗುರು ಎಂದರೆ ಕತ್ತಲು, ಗುರು ಎಂದರೆ ಬೆಳಕು. ಕತ್ತಲೆಯ ಅಂಧಕಾರವನ್ನು ಹೋಗಲಾಡಿಸಿ ಬೆಳಕಿನ ಜ್ಞಾನವನ್ನು ಕೊಡುವವರಿಗೆ ಗುರು ಎಂದು ಕರೆಯುತ್ತಾರೆ. ಹಾಗೆ ಗುರುವಾದವರು ಶಿಕ್ಷಣದ ಜೊತೆಗೆ ಮಾರ್ಗದರ್ಶನವನ್ನು ಮಾಡುತ್ತಾರೆ ಹಾಗೂ ವಿದ್ಯಾರ್ಥಿಗಳಿಗೆ ಸಂಸ್ಕಾರವನ್ನು ಕಲಿಸುತ್ತಾರೆ. ಇಷ್ಟು ಹೇಳಿ ಈ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದಕ್ಕಾಗಿ ಎಲ್ಲರಿಗೂ ಅಭಿನಂದನೆಗಳು. ಹಾಗೆ ನಮ್ಮ ಇವತ್ತಿನ ಮಹಿಳಾ ಪತಂಜಲಿ ಯೋಗ ಸಮಿತಿಯ ಗದಗ ಜಿಲ್ಲಾ ಪ್ರಭಾರಿಗಳಾದ
ಶ್ರೀಮತಿ ಶೋಭಾ ಪುತ್ರಿ ಅವರು ಸಹ ಇವತ್ತು ಉಪಹಾರದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಅವರಿಗೆ ನಮ್ಮ ಪತಂಜಲಿ ಪರಿವಾರದಿಂದ ಅಭಿನಂದನೆಗಳು. ನಮ್ಮ ಮುಖ್ಯ ಅತಿಥಿಗಳಾಗಿ ವೀರನಗೌಡ ಮರಿಗೌಡರು ಸಹ ಗುರು ಪೂರ್ಣಿಮೆ ಪ್ರಯುಕ್ತ ಗುರುಪೂರ್ಣಿಮೆಯ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೂ ಸಹ ಅಭಿನಂದನೆಗಳು. ನಮ್ಮ ಶ್ರೀಯುತ ರುದ್ರಣ್ಣ ಕುಳದೂಳವರು ಸಹ ಗುರುಪೂರ್ಣಿಮೆ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗುರುತಿಸಿ ಅಭಿನಂದನೆ ತಿಳಿಸಿ ಗುರುಪೂರ್ಣಿಮೆ ನಿಮಿತ್ತ ಮಾರ್ಮಿಕವಾದ ನುಡಿಗಳನ್ನು ಮಾಡುವಂತ ಅಧ್ಯಕ್ಷರಾದ ಶ್ರೀಯುತ ಗಿರಪ್ಪ ಮಡಿವಾಳ ಇವರಿಗೆ ಧನ್ಯವಾದಗಳು, ಅಭಿನಂದನೆಗಳು. ಈ ಒಂದು ಪ್ರಸಾದ ಸೇವೆ ಮಹಿಳಾ ಪತಂಜಲಿ ಯೋಗ ಸಮಿತಿಯಿಂದ ಆಯೋಜನೆ ಮಾಡಿರ್ತಾರೆ. ಅವರಿಗೆ ಎಲ್ಲ ಯೋಗ ಪರಿವಾರದ ವತಿಯಿಂದ ಅವರಿಗೆ ತುಂಬ ಧನ್ಯವಾದಗಳು. ನಮ್ಮ ಮಹಿಳಾ ಪತಂಜಲಿ ಯೋಗ ಸಮಿತಿಯ ಪ್ರಭಾರಿಗಳಾದ ಶ್ರೀಮತಿ ಶೋಭಾ ಗುಗ್ಗಿ ಅವರು ನಡೆಸ್ಕೋಬೇಕಂತ ಅವರಿಗೆ ನಮಸ್ಕಾರಗಳು. ಎಲ್ಲ ನನ್ನ ಯೋಗ ಪರಿವಾರಕ್ಕೆ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ನಮಗೆ ಯೋಗವನ್ನು ದಾರಿ ಎರೆದುಕೊಟ್ಟಂಥ, ಯೋಗದಲ್ಲೇ ಹಿಮಾಲಯನ ಹಾಗೆ ಮಾಡಿದಂಥ ನಮ್ಮ ಪೂಜ್ಯ ಸ್ವಾಮೀಜಿಯವರಿಗೆ ಮೊದಲು ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಆಯುರ್ವೇದದಲ್ಲಿ ಶಿರೋಮಣಿ ಎನಿಸಿಕೊಂಡಂಥ ಆಚಾರ್ಯ ಬಾಲಕೃಷ್ಣ ಅವರಿಗೆ ನನ್ನ ಕೋಟಿ ಪ್ರಣಾಮಗಳು. ಹಾಗೆ ಯೋಗದಲ್ಲಿ PhD ಪದವಿ ಪಡೆದಂಥ ಮಹಿಳಾ ಶಕ್ತಿಯಾದಂಥ ಸಾಧ್ವಿ ದೇವಪ್ರಿಯರವರಿಗೂ ಕೂಡ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈಗ ಈ ನಮ್ಮ ಗದಗ ಜಿಲ್ಲೆಯಲ್ಲಿ ನಾವು ಗುರುಪೂರ್ಣಿಮೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಈಗ ಗುರುಗಳಿಗೆ ಏನಾದರೂ ನಾವು ಕೊಡಬೇಕು. ಗುರುಗಳ ನಮಗೆ ಕಲಿಸಿರ್ತಾರೆ, ಅವ್ರಿಗೆ ಒಂದು ನಾವು ಸಮರ್ಪಣೆ ಕೊಡಬೇಕು. ನಾವೇನು ಪ್ರತಿದಿನ 1 ರೂಪಾಯಿ ಅಂತೆ 365 ದಿವಸ, ಒಂದು ವರ್ಷಕ್ಕೆ 365 ದಿವಸ ಆಗ್ತವೆ. ಹಂಗೆ ನಾವು ದೇವ್ರ ಗುಡಿಗೆ ಹೋದ್ರೆ ನಾವು 10 ರೂಪಾಯಿ ಹಾಕ್ತೀವಿ, 100 ರೂಪಾಯಿ ಹಾಕ್ತೀವಿ. ಇವತ್ತು ಹೌದ್ರೆ ನಮಗೆ ಒಳ್ಳೇದಾಗಲಿ, ನಮ್ಮ ಮನೆಗೆ ಒಳ್ಳೇದಾಗಲಿ ಅಂತಂದ್ರೆ ನಾವು ಆಯುಷ್ಯ ವೃದ್ಧಿ ಆಗಲಿ, ನಮ್ಮ ಬೆಳೀಲಿ ಅಂತ ನಾವು 100 ರೂಪಾಯಿ ಹಾಕಿ, 500 ಹಾಕಲಿ, 1000 ಹಾಕಲಿ, ನಮ್ಮ ಭಕ್ತಿ ಇದ್ದಷ್ಟು ನಾವು ಹಾಕ್ತಿರ್ತೇವೆ. ಹಂಗೆ ನಮಗೆ ಯೋಗ ನಮಗೆ ಏನು ಕಲಿಸ್ಕೊಟ್ಟೈತಿ? ನಾವೆಲ್ಲರೂ ಸಣ್ಣಂದ್ರಿಂದ ನಾವು ಯೋಗ ಮಾಡಿಲ್ಲ. ನಾವೆಲ್ಲ ಈಗ ವಯಸ್ಸಾಗಿಂದ ನಾವು ಯೋಗ ಮಾಡಾಕೊತೀವಿ. ಇಷ್ಟೆಲ್ಲ ನಾವು ಯೋಗ ಮಾಡಿ ಒಂದು BP ಇಲ್ಲ, ಶುಗರ್ ಇಲ್ಲ. ನಮ್ಗೆ ಈಗ 55ರಿಂದ 60 ವರ್ಷ ಮಟ್ಟ ಆದವು. ಯಾರಿಗೂ ಒಂದು BP ಶುಗರ್ ಇಲ್ಲ. ಎಲ್ಲರೂ ಯೋಗ ಮಾಡ್ತಿದ್ದೀವಿ ಅಂದ್ರೆ ನಾವು ಯಾರು ನೆನೆಸ್ಕೋಬೇಕು? ಮೊದಲು ಅಂದ್ರೆ ಪೂಜ್ಯ ಸ್ವಾಮೀಜಿಯವ್ರನ್ನ ನೆನೆಸ್ಕೋಬೇಕು. ಆಸ್ಥಾಚಲನದೊಳಗೆ ಪ್ರತಿದಿನ 4:15ರಿಂದ 7 ಗಂಟೆ ಮಟ್ಟ ಅವರು ಇಡೀ ನಾವು ವಿಶ್ವದಲ್ಲೇ ನನ್ನ ನೋಡಿ ಯೋಗ ಕಲೀಲಿ. ಯಾಕೆ? ಅವ್ರು ತಾವಷ್ಟ ಮಾಡ್ಕೋಬೇಕಾಗಿತ್ತು. ನಾವು ಒಬ್ಬನ ಆರಾಮಿರಬಾರ್ದು. ಇಡೀ ನಮ್ಮ ಭಾರತೀಯರು ಎಲ್ಲರೂ ಆರೋಗ್ಯವಾಗಿರಬೇಕು, ನನ್ನಂಗೆ ಆರೋಗ್ಯವಾಗಿರ್ಬೇಕು ಅಂತ ಹೇಳಿ ಅವರು ಏನು ಸಂಕಲ್ಪ ಮಾಡ್ಕೊಂಡಾರಲ್ಲ, ಆ ಸಂಕಲ್ಪಕ್ಕೆ ನಾವು ಪ್ರತಿದಿನ 1 ರೂಪಾಯಿ ಅಂತಾದರೂ ನಾವು ಅವ್ರಿಗೆ ನಾವು ಹುಡುಕಾಣಿಕೆ ಸಲ್ಲಿಸ್ಬೇಕು. ವರ್ಷ ಹೇಳ್ತೇವೆ ನಾವು, ಇವತ್ತು 1 ರೂಪಾಯಿ ಇರಲಿಲ್ಲ, 10 ರೂಪಾಯಿ ಹಾಕ್ರಿ. ಇಲ್ಲ ನಾವು ನೆನಪಾಗೋದಿಲ್ಲ ಅಂದ್ರೆ 365 ರೂಪಾಯಿ ನಾವು ಒಮ್ಮೆಗೆ ಆದರೂ ನಾವು ಕೊಡಬಹುದು. ಬಟ್ ನಾವು ಅದಕ್ಕೆ ಸಲ್ಲಿಸಿದ್ವಿ ಅಂದ್ರೆ ನಾವು ಯಾವ ದೇವ್ರಿಗೂ ಸಲ್ಲಿಸ್ದಂಗೆ ಆಗೋದಿಲ್ಲ. ನಾವು ಇಷ್ಟು ಆರೋಗ್ಯವಾಗಿ ಇದ್ದೇವೆ, ನಮ್ಮಲ್ಲಿ ಕಾಮ ಕ್ರೋಧ ಯಾವುದೇ ನಮಗೆ ಯಾವುದು ಜಡ್ಡಿಲ್ಲ, ನಮಗೆ ಅಷ್ಟು ಆರೋಗ್ಯವಿದ್ದೇವೆ ಅಂದ್ರೆ ಫಸ್ಟ್ ನಾವು ರಾಮದೇವ್ ಸ್ವಾಮೀಜಿಯವ್ರಿಗೆ ನಾವು ಪ್ರತಿದಿನ ಕೃತಜ್ಞತೆ ಸಲ್ಲಿಸ್ಬೇಕು ನಾವು. ಹೌದಾ? ಅದ್ರ ಸಲುವಾಗಿ ಎಲ್ಲರೂ ಕಾಣಿಕೆ ನಾವು ಅದಕ್ಕೆ ಕೊಡಬೇಕು. ಯೋಗವನ್ನು ನಾವು ವಿಸ್ತಾರನೂ ಮಾಡಬೇಕು. ನಾವು ಅಷ್ಟೇ ನಾವು 10 ಮಂದಿ ಕರ್ಕೊಂಡು ನಾವು ಒಂದು ಗ್ರೂಪ್ ಮಾಡ್ಕೊಂಡು ಒಂದೇ ಕಡೆ ನಾವು ಯೋಗ ಮಾಡಾಕಂತೇವೆ ಅಂದ್ರೆ ಅಲ್ಲ. ಈಗ ನಾವು ಯಾರ್ಯಾರು ಹೂ ಇಸ್ಕೊಂಡೇವಲ್ಲ ಎಲ್ಲರೂ ಒಂದೊಂದು ಕ್ಲಾಸ್ ಮಾಡಬೇಕು. ಎಲ್ಲ ಯಾರು ಮಾಡಿದ್ರಿ ಅಲ್ಲೊಂದು ಕ್ಲಾಸ್ ಮಾಡಬೇಕು. ಬರ್ರಿ ನಾವು ಎಲ್ಲರೂ ಬರ್ತೀವಿ, ಬರ್ರಿ ನಮ್ಮ ಕಡೆ ನಾವು ಹಿಂಗೆ ಮಾಡಾಕಂತೇವೆ ಅಂದ್ರೆ ನಾವು ಒಬ್ಬರು ಬರ್ತೀವಿ. ಎಲ್ಲರೂ ಬರ್ತಾರೆ, ಸರ್ ಬರ್ತಾರೆ, ಗುಳುಗುಳ ಸರ್ ಬರ್ತಾರೆ, ಮಡಿವಾಡ್ರು ಬರ್ತಾರೆ, ಮಾನೇಶ್ವರ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಅದಕ್ಕೆ ನಾವು ಏನು ಮಾಡ್ಬೇಕು? ಕಟ್ಟಿ ಕೂತಿರ್ತಾರೆ. ಸಾಯಂಕಾಲ ವಾಕಿಂಗ್ ಮಾಡ್ತಿರ್ತಾರೆ ಗಾರ್ಡನ್ ಒಳಗೆ. ಬೆಳಿಗ್ಗೆ ಮಾಡಿದ್ರೆ ಯೋಗ ಅಲ್ಲ, ಸಾಯಂಕಾಲನೂ ಅಲ್ಲಿ ಒಂದು ಕಕ್ಷೆ ಮಾಡಬೇಕು. ಊಟವಾದ 4 ತಾಸು ಅಂತರವಿರಬೇಕು. ಅಂತರ ಆದ ನಂತರ ನಾವು ಯೋಗ ಮಾಡಿದ್ರೆ ಅದು ಒಂದು ಯೋಗನ. ಅದಕ್ಕೆ ನಾವೇನು ಮಾಡ್ಬೇಕು? ಇಲ್ಲಿ ಸಾಯಂಕಾಲ ಎಲ್ಲರೂ ಗಾರ್ಡನ್ಯಾಗ ಕೂತಿರ್ತಾರಲ್ಲ, ಅಲ್ಲಿ ಒಂದು ಸತ್ಸಂಗ ಮಾಡಬೇಕು. ಬರ್ರಿ ನಿಮ್ಮ ಮನೆ ಹತ್ರ ನಾವು ಕರಿತೀವಿ, ಅಲ್ಲಿ ಒಂದು ಯೋಗ ಕಕ್ಷೆ ಒಂದು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಎಲ್ಲ ಕಡೆ ಯೋಗ ಕಕ್ಷೆ ನಾವು ಚಾಲೂ ಮಾಡಿದ್ರೆ
ಅವ್ರಿಗೆ ಅದಕ್ಕೃತ ಇದನ್ನ ಸಲ್ಲಿಸ್ದಂಗೆ ನಾವು ಕಾಣಿಕೆ ಸಲ್ಲಿಸ್ದಂಗೆ ಅದಕ್ಕೆ ನಾ ಪ್ರತಿ ಎಲ್ಲರಿಗೂ ಹೇಳ್ತೀನಿ. ಆಮೇಲೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ನಾವು ಎಲ್ಲರಿಗೂ ನಾವು ಮೆಸೇಜ್ ಹಾಕಿರ್ತೀವಿ 5:15 ನಾವು ಕರೆಕ್ಟ್ ಇಲ್ಲೇ ನಾವು ಬರಬೇಕು. ನಾವು ಈಗ ಗೆಸ್ಟ್ ಬಂದ್ರೆ ಅವರು ಮರಿಗೌಡ ಸರ್ ಬಂದ್ರು ಎಲ್ಲೇ ನಾವು ಬರಳ ಎಣಿಕೆಗೆ 4 ಜನ ಅದೇವಿ, ನಾವು ಗೆಸ್ಟ್ ಕರೆದಿರ್ತೇವೆ ಅಂದ್ಮ್ಯಾಗ ನಾವೆಲ್ಲರೂ ಮೊದಲು ಕೂಡಿರ್ಬೇಕು ಇಲ್ಲಿ. ಅದಕ್ಕೊಂದು ಗೌರವ ಇರುತ್ತೆ. ಈಗ ನಾವು ಅಲ್ಲಿ ಹರಿದ್ವಾರದೊಳಗ ಎಷ್ಟು ಲಕ್ಷಗಟ್ಟಲೆ ಜನ ಇರ್ತಾರ. ಬೆಳಿಗ್ಗೆ ಅವ್ರು 4:15 ಕ್ಲಾಸ್ ಮಾಡಿದ್ರೆ ಸ್ವಾಮೀಜಿ ಅವ್ರು 4:15 ಕ್ಲಾಸ್ ಮಾಡಿದ್ರೆ ಎಲ್ಲರಿಗೂ 4 ಬರಕ್ಕೆ ಹೇಳಿರ್ತಾರೆ. ಅವ್ರು ಬಂದು ಒಬ್ಬರ ಮಾಡಿ ಹೋದ್ರ ಅಲ್ಲ, ಅಲ್ಲಿ ಎಷ್ಟು ಜನ ನೋಡಿದ್ರೆ ಅವ್ರಿಗೆ ಏನಾಗ್ತೈತಿ, ಖುಷಿ ಅನಿಸ್ತೈತಿ, ಸಂತೋಷ ಆಗ್ತೈತಿ. ಜನರಿಗೆಲ್ಲ ನಾ ಇವತ್ತು ಯೋಗ ಹೇಳ್ಕೊಡ್ತೇನೆ ಅಂತ ಹೇಳಿ. ಅದಕ್ಕೆ ನಾವು ಏನು ಮಾಡಬೇಕು, ಮೊದಲು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಮೊದಲು ನಾವು ಸ್ಥಳಕ್ಕೆ ಭಾಗವಹಿಸಬೇಕು. ನಾವು 5:30 ಅಂದ್ರೆ 6ಕ್ಕೆ ಬಂದೆ 6:15 ಬಂದೆ ಅಂದ್ರೆ ಅಲ್ಲ. ಅದಕ್ಕೆ ಇದೊಂದು ನಾನು ಎಲ್ಲರಲ್ಲಿ ಕೇಳ್ಕೊಳ್ಳೋದಂದ್ರೆ ಹಿಂಗೆ. ಆಮೇಲೆ ಪ್ರತಿದಿನ ಯೋಗ ಇರ್ತೈತಿ. ಯೋಗ ನಮ್ಮ ಕ್ಲಾಸ್ನಾಗ 5:15 6:15 7:15 ಮಟ್ಟ ಇರ್ತೈತಿ. ಅವಾಗ ಏನು ಮಾಡ್ತಾರೆ 6 ಗಂಟೆಲಿ ಅಂದ್ರೆ ನಾವ ಇಬ್ಬರ ಬರೋದು, ಕಸ ಹೊಡಿಯೋದು, ಹಾಸ್ಕೊಳ್ಳೋದು ಅದಲ್ಲ. ಎಲ್ಲರೂ ಬಂದು ಸೇವಾ ಮಾಡಬೇಕು. ಎಲ್ಲರೂ ಪ್ರತಿದಿನ ಬರಬೇಕು. ಪ್ರತಿದಿನ ನಾವು ಯಾವ್ದು ಯೋಗದೊಳಗೆ ಸೇವಾ ಮಾಡ್ತೀವಿ ನಮ್ಮ ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿರ್ತಾರೆ. ನಾವು ಅದನ್ನ ಹೇಳೋದು, ನಾವು ಅದನ್ನ ಪ್ರತಿಜ್ಞೆ ಮಾಡೇ ಹೋಗ್ತೀವಿ. ನಾನು ನಾನು ದಿನ ಧ್ಯಾನ ಮಾಡಿ ಪ್ರಾಣಾಯಾಮ ಮಾಡಿ ಕೂತ್ಕೊಳ್ಳಿ ಅದನ್ನ ನೆನೆಸ್ಕೊತಿರ್ತೇವೆ. ಮೊದಲು ನಾ ಆರೋಗ್ಯವಾಗಿರ್ಬೇಕು, ನಮ್ಮ ಆಜು ಬಾಜುದವರೆಲ್ಲರೂ ಆರೋಗ್ಯವಾಗಿರಬೇಕು, ನಮ್ಮ ಓಣಿಯವರೆಲ್ಲರೂ ಆರೋಗ್ಯವಾಗಿರ್ಲಿ ಅಂತ ನಾವು ಪ್ರತಿದಿನ ನಾವು ಧ್ಯಾನದೊಳಗೆ ಹೇಳ್ತಿರ್ತೇವೆ. ಅದಕ್ಕೆ ಮೊದಲು ನಾ ಆರೋಗ್ಯವಾಗಿರ್ಬೇಕಾದ್ರೆ ನಾನು ಮೊದಲು ಬಂದು ಯೋಗದೊಳಗೆ ನಾನು ಸೇವಾ ಮಾಡಬೇಕು. ನಾಳಿಂದ ಏನಾಯ್ತಲ್ಲ ಎಲ್ಲರೂ ಬೆಳಿಗ್ಗೆ 6 ಗಂಟೆಗೆ ಬಂದ್ರಿ. ಈಗ ಅರ್ಧ ಬಂದು ನಾವು ಮಾಡಿದ್ರೆ ಅಲ್ಲದು ಏನಾಯ್ತು ಕೂಡ ಯೋಗದಾಗ ನಾವು 6:15 ಹೋಗ್ತೀವಿ, 2 ಎಕ್ಸರ್ಸೈಸ್ ಮಾಡಿ ಬರ್ತೀವಿ. ನೀವು ಒಂದು ಕ್ಲಾಸ್ ಕುಂತದ್ರ ಪೂರ ನೀವು ಸಿಲೆಬಸ್ ಮುಗಿಸ್ರಿ, ಅವಾಗ ನಮಗೆ ಗೊತ್ತಾಗ್ತೈತಿ ಅದ್ರೊಳಗೆ ಏನೈತಿ, ಏನು ಅಡುಗೆ ಐತಿ ಅದ್ರೊಳಗೆ ಅಂತಂದು. ಯೋಗಿ ಜಾಗಿಂಗ್ ಮುಗಿದಿರ್ತೈತಿ, ಸೂರ್ಯ ನಮಸ್ಕಾರ ಆಗೋದು ಮುಗಿದಿರ್ತೈತಿ. ಆಗ ಬಂದು 1-2 ಕೈಕಾಲು ಎಕ್ಸರ್ಸೈಸ್ ಮಾಡಿ ಪ್ರಾಣಾಯಾಮ ಮಾಡ್ಬೋದ್ರಲ್ಲ. ಫಸ್ಟ್ಲಿಂದ ಲಾಸ್ಟ್ವರೆಗೂ ನಾವು ಏನು ಮಾಡಬೇಕು, ಆ ಸಿಲೆಬಸ್ನೊಳಗೆ ನಾವು ಭಾಗವಹಿಸಬೇಕು. ಆದ್ರೆ ನಮಗೆ ಯೋಗದ ಅರಿವು ಅದ್ರೊಳಗೆ ಮೂಡ್ತೈತಿ. ಅದಕ್ಕೆ ನಾವು ಅಲ್ದ ನಮ್ಮ ಆಜು ಬಾಜುದವ್ರಿಗೂ ನಾವು ಕರ್ಕೊಂಡು ಬಂದು ಯೋಗದೊಳಗೆ ನಾವು ಭಾಗವಹಿಸೋಣ ಅಂತಂದು ಕೇಳ್ಕೊತೀನಿ. ಅದೇ ರೀತಿ ಇವತ್ತಿನ ಈ ಗುರುಪೂರ್ಣಿಮೆ ಕಾರ್ಯಕ್ರಮದ ಈ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಪತಂಜಲಿ ಯೋಗದ ಅಧ್ಯಕ್ಷರಾದಂಥ ಹಿರಿಯಪ್ಪ ಮರಿವಾಳರವರಿಗೆ ಧನ್ಯವಾದಗಳನ್ನು ನಮ್ಮ ಪತಂಜಲಿ ಯೋಗದಿಂದ ಅರ್ಪಿಸುತ್ತೇನೆ. ಅದೇ ರೀತಿ ಇವತ್ತಿನ ಸನ್ಮಾನಗೊಂಡಂಥ ಅತಿಥಿಗಳಾಗಿ ಬಂದಂಥ ಮರಿಗೌಡ ಸರ್ ಅವರಿಗೂ ಭಾಳ ಚಂದ ಮಾತಾಡಿದ್ರು. ಅವರಿಗೂ ನಮ್ಮ ಪತಂಜಲಿ 5 ಸಂಘಟನೆಗಳ ಪರವಾಗಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಹಾಗೆ ನಮ್ಮ ಪತಂಜಲಿಯ ದೊಡ್ಡ ಗುರುಗಳಾದಂಥ ಮೊದಲಿನಿಂದಲೂ ನಮಗೆ ಯೋಗವನ್ನು ದಾರಿ ಎರೆದು ಕೊಟ್ಟಂಥ, ಹಾಗೆ ಆಯುರ್ವೇದದಿಂದ ಅವರು ಒಂದು ಚಿಕಿತ್ಸಾಲಯ ಅಲ್ಲಿ ನೋಡ್ರಿ, ಅಲ್ಲಿ ಡಾಕ್ಟ್ರಿಗೆ ಫೀ ಇಲ್ಲ, ನಾವು ಹಂಗೆ ಹೋಗಿ ತೋರಿಸ್ಕೋಬಹುದು. ಎಷ್ಟು ಜನ ಹೋಗ್ತೀವಿ ನಾವು ಅಲ್ಲಿ ತೋರಿಸ್ಕೊಳಕ್ಕೆ, 500-600 ರೂಪಾಯಿ ಕೊಟ್ಟು ನಾವು ಚೀಟಿ ತೊಗೊಂಡ್ಕೊಂಡು ಆ ಡಾಕ್ಟರ್ ಈ ಡಾಕ್ಟರ್ ಅಂತ ಹೋಗ್ತೀವಿ. ಅಲ್ಲಿ ಫ್ರೀ ನೋಡ್ತಾರೆ. ಅವರು ಫೀಸ್ ಕೊಟ್ಟು ನಮ್ಮ ಪತಂಜಲಿ ಅವ್ರಿಗೆ ಇದನ್ನಾಗ್ಲಿ ಅಂತ ಇಟ್ಟರ ನಾವು ಯಾರು ಹೋಗುದಿಲ್ಲೇ ಹೋಗ್ಬೇಕು. ಎಲ್ಲ ಥರ ಗುಳಿಗೆ ಔಷಧ, ಆಮ್ಯಾಗ ಇದಕ್ಕೆ ಯಾವ ಪ್ರಾಣಾಯಾಮ ಮಾಡ್ಬೇಕಂತಂದು ಜೋಶಿ ಡಾಕ್ಟರ್ ಎಲ್ಲ ಹೇಳ್ತಾರೆ ಅಂತ. ಭಾರತ್ ಸ್ವಾಭಿಮಾನ ಟ್ರಸ್ಟಿನ ಅಧ್ಯಕ್ಷರಾದಂಥ ರುದ್ರಣ್ಣ ಗುರುಗುಲ್ ಸರ್ ಅವರಿಗೆ ನಮ್ಮ 5 ಸಂಘಟನೆಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಯೋಗದ ಪತಂಜಲಿ ಯೋಗದ ಖಜಾನ್ಸಿಗಳಾದಂಥ KS ಗುಗ್ರಿ ಸರ್ ಅವರಿಗೂ 5 ಸಂಘಟನೆಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಕಿಸಾನ್ ಸಮಿತಿಯ ಪ್ರಭಾರಿಗಳಾದಂಥ ಪ್ರಮೋದ್ ಬೇಲಿಯವರಿಗೆ ಹಾಗೂ ಭಾರತ್ ಸ್ವಾಭಿಮಾನ್ ಟ್ರಸ್ಟಿನ ಪ್ರಭಾರಿಗಳಾದಂಥ ಹಿರೇಮಠ ಅವರಿಗೂ ನಾನು 5 ಸಂಘಟನೆಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇನ್ನೊಬ್ಬರಾದಂಥ ನಮ್ಮ ಮಾನೆ ಸರ್ ಈ ಕಾರ್ಯಕ್ರಮದ ಉಸ್ತುವಾರಿಗಳವರು, ಹಾಗೆ ಸವಿಸ್ತಾರವಾಗಿ ನಿರೂಪಣೆ ಮಾಡ್ತಕ್ಕಂಥ ಗುರುಗಳು. ಹಾಗೆ ಎಲ್ಲಿ ನಾವು ಯೋಗದ ಈಗ ಟೀಚರ್ಸ್ ಟ್ರೈನಿಂಗ್ ಐತಲ್ಲ, ಅವ್ರಿಗೆ ಒಂದು ಆಹ್ವಾನ ಕೊಟ್ಟಿರ್ತಾರೆ. ಅವ್ರು ಎಲ್ಲ ಕಡೆನೂ ಯೋಗ ವಿಸ್ತಾರ ಮಾಡ್ತಕ್ಕಂಥ ನಮ್ಮ ಗದಗ ಜಿಲ್ಲೆಯ ಯೋಗ ವಿಸ್ತಾರಕರಾದಂಥ ಆಂಜನೇಯ ಗುರುಗಳಿಗೂ ನಮ್ಮ 5 ಸಂಘಟನೆಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಎಲ್ಲ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಎಲ್ಲ ನಡೆಸಿಕೊಟ್ಟಕ್ಕಂಥ ನಮ್ಮ ಎಲ್ಲ ಮಹಿಳೆಯರು ಹಾಗೂ ಗುರುಗಳಿಗೂ ಹಾಗೂ ಎಲ್ಲ ಅಣ್ಣಂದರಿಗೂ ನನ್ನ ಪೂರಕವಾದ ಅಭಿನಂದನೆ.